Even today, many people, including educateds, think that this disease is because of sexual transmission anta. Root cause of piles is ಲೈಫ್ಸ್ಟೈಲ್. ಯಾವುದೇ ಕಾರಣಕ್ಕೂ ಪೈಲ್ಸು ಜೆನೆಟಿಕ್ಸ್ ಇಂದ ಬರಲ್ಲ. ವಾಶ್ರೂಮ್ ಅಲ್ಲಿ ತುಂಬಾ ಹೊತ್ತು ಕೂತು ಮೊಬೈಲ್ ಹಿಡಿತಾರೆ, ಆ ಪ್ರೆಷರ್ಗೆ ಗ್ರಾವಿಟಿಗೆ ಪೈಲ್ಸ್ ಬರುತ್ತೆ. 15% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಕಾನ್ಸ್ಟಿಪೇಷನ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಅದು ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗಿರುತ್ತೆ. ಫೋರ್ಸಪ್ಸ್ ಆಗಿ ಎಳೆದಿರ್ತಾರೆ, ವ್ಯಾಕ್ಯೂಮ್ ಹಾಕಿ ಎಳೆದಿರ್ತಾರೆ, ಅವರಿಗೂ ಸಮಸ್ಯೆ ಇರುತ್ತೆ. ಎಷ್ಟೋ ಜನಕ್ಕೆ ಪ್ರೈವೇಟ್ ಪಾರ್ಟ್ಸ್ ತೆಗೆದಾಕಿದ್ದೀವಿ. ಯಾವುದು ನೆಗ್ಲೆಕ್ಟ್ ಮಾಡಿದ್ರು ಪ್ರೈವೇಟ್ ಪಾರ್ಟ್ಸಲ್ಲಿ ಆಪ್ಸಸ್ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು. ಸರ್, ಈಗ ಈ ಮೋಸ್ಟ್ ಆಫ್ ದ ಟೈಮ್ಸ್ ಈ ಪೈಲ್ಸ್ ವಿಸ್ತುಲ ಏನೇ ಬರೋದಕ್ಕೆ ಸಿಂಪ್ಟಮ್ಸ್ಗಳೇನೇನಿರುತ್ತೆ ಸರ್? ಫೇಕ್ ಡಾಕ್ಟರ್ಸ್, ಫ್ರಾಡ್ ಡಾಕ್ಟರ್ಸ್ ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ ಸರ್. ಅಯ್ಯೋ, ಸಿಲ್ವರ್ ರಿಂಗ್ ಕೊಡ್ತಾನಂತೆ ಅವನು. ಆ ಸಿಲ್ವರ್ ರಿಂಗ್ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡ್ರೆ ಪೈಲ್ಸ್ ಹೋಗುತ್ತಂತೆ. ಆ ಸಿಲ್ವರ್ ರಿಂಗ್ 25,000 ಅಂತ. ಫ್ಯಾಮಿಲಿನಲ್ಲಿ ಕೋಲೋನ್ ಕ್ಯಾನ್ಸರ್ ಆಗಿರುತ್ತೆ. ತಂದೆಗೆ, ತಾಯಿಗೆ, ಆಂಟಿಗೆ, ಅಂಕಲ್ಗೆ ಯಾರು ಜೀನ್ಸ್ ಕ್ಯಾರಿ ಮಾಡ್ತಾರೋ ಅವರು ಕೊಲೋನೋಸ್ಕೋಪಿ ಮ್ಯಾಂಡೇಟರಿ ಒನ್ಸ್ ಇನ್ ಎ ಇಯರ್. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಫಾರ್ ದ ಫಸ್ಟ್ ಟೈಮ್ ನನ್ನ ಶೋನಲ್ಲಿ ಯಾರೇ ಒಬ್ಬರನ್ನ ಕರ್ಕೊಂಡು ಬಂದ್ರು ಅವ್ರು ಮೊದಲನೇ ಬಾರಿನೇ ಬಂದಿರೋಂಥ ಅನುಭವ ನಿಮಗೆ ಕೊಟ್ಟಿದ್ದೀನಿ. ಆ್ಯಂಡ್ ನಾವು ಮಾತಾಡೋಂಥ ವಿಷಯಗಳಾಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಫಾರ್ ದ ಫಸ್ಟ್ ಟೈಮ್ ಅನ್ನೋಂಥ ಅನುಭವನೇ ಬಂದಿರುತ್ತೆ. ಎಸ್, ಎಕ್ಸಾಕ್ಟ್ಲಿ ಅದೇ ರೀತಿಲಿ ಇವತ್ತು ಕೂಡ ಅದನ್ನೇ ಮಾಡೋಕ್ಕೆ ಹೊರಟಿದ್ದೀನಿ. ಈಗ ಫಾರ್ ದ ಫಸ್ಟ್ ಟೈಮ್ ನನ್ನ ಶೋನಲ್ಲಿ ಒಬ್ಬರು ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಅಂತಂದರೆ ಇವರು ಈ PhD ತೊಗೊಂಡಿರೋ ಡಾಕ್ಟರ್ ಆ ಥರ ಅಂದ್ಕೊಳ್ಬೇಡಿ, ಲಿಟ್ರರಿ ಡಾಕ್ಟರ್ ಅಂತಲೇ ಹೇಳ್ಬೋದು ನಾನು. ಸೊ ಇವ್ರ ಜೊತೆ ಕಾನ್ವರ್ಸೇಷನ್ ಮಾಡೋದಕ್ಕೆ ನನಗೂ ಕೂಡ ನನ್ನೊಂದು ಎಷ್ಟೊಂದು ವಿಷಯಗಳು, ಸ್ಟೋರಿಗಳು ಎಲ್ಲ ಇದೆ. ಸುಮ್ಮನೆ ಜಡ್ಜ್ ಮಾಡೋಕ್ಕೋಗ್ಬೇಡಿ, ಬಟ್ ಆ ವಿಷಯಕ್ಕೆ ಜಡ್ಜ್ ಮಾಡಬಾರ್ದು ಅನ್ನೋದಕ್ಕೂ ಕೂಡ ಇವರೇ ಜಸ್ಟಿಫಿಕೇಶನ್ ಕೊಡ್ತಾರೆ. ಎಸ್, ವಿ ಹ್ಯಾವ್ ಟುಡೇ ಡಾಕ್ಟರ್ ಪರಮೇಶ್ವರ CM ಆನ್ ಮೈ ಶೋ, ಹೂ ಹ್ಯಾಪನ್ಸ್ ಟು ಬಿ ಎ ಕೋಲೋರೆಕ್ಟಲ್ ಸರ್ಜನ್. ಕೋಲೋರೆಕ್ಟಲ್ ಸರ್ಜನ್ ಅಂದರೆ ಏನು ಅಂತ ಅವ್ರನ್ನೇ ಕೇಳೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್ ಗುರು. ಕಾಲಿ ಗುರು. ನಮಸ್ಕಾರ ಗುರುಗಳೇ ಇವತ್ತು. ಓಕೆ, ಸೊ ಗುರುಗಳೇ ನಮಸ್ಕಾರ. ನಿಜವಾಗ್ಲೂ ನಮಸ್ಕಾರ ನಿಮಗೆ. ಸೊ ನೀವು ಹೇಳಿದ್ದು ನಿಮ್ಮ ಶೋನಲ್ಲಿ ನಾನು ಯಾರನ್ನೇ ಕರ್ಕೊಂಬಂದ್ರು ಒಂದು ಹೊಸತನ ಇರುತ್ತೆ, ಹೊಸ ವಿಷಯ ಇರುತ್ತೆ ಅಂತ. ಸೊ ನಿಜವಾಗ್ಲೂ ಇವತ್ತು ಹೊಸತನ, ಹೊಸ ವಿಷಯ. ನೀವು ಹೇಳಿದ್ವಿ ಕೋಲೋರೆಕ್ಟಲ್ ಸರ್ಜನ್ ಅಂದರೆ ಏನು ಅಂತ. ಕರೆಕ್ಟ್. ಕೋಲಾನ್ ಅಂದರೆ ದೊಡ್ಡ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಜಠರ. ರೆಕ್ಟಮ್ ಅಂದರೆ ಕೊನೆ ಭಾಗದ ಲಾರ್ಜ್ ಇಂಟೆಸ್ಟೈನ್, ಅದು ರೆಕ್ಟಮ್. ಸರ್ಜನ್ ಅಂದರೆ ಗೊತ್ತಲ್ಲ, ಆಫ್ ಕೋರ್ಸ್, ಆಪರೇಷನ್ ಕತ್ರಿ ಹಾಕೋರು. ಸೊ ಟೈಲರು ಕತ್ರಿ ಹಾಕ್ತಾರೆ, ನಾವು ಕತ್ರಿ ಹಾಕ್ತೀವಿ. ಸೊ ಆ ಥರ ಕತ್ರಿ ಹಾಕೋರು, ಆಯ್ತಾ. ಈಗೇನಾಗಿದೆ, ಕತ್ರಿ ಬದಲು ನಮಗೆ ಕೈಗೆ ಲೇಸರ್ ಬಂದಿದೆ, ಲ್ಯಾಪ್ರೋಸ್ಕೋಪ್ ಬಂದಿದೆ, ರೋಬೋಟ್ ಬಂದಿದೆ. ಸೊ ಸರ್ಜನ್ ಅಂದರೆ ಕತ್ರಿ ಹಾಕೋರು ಅನ್ಕೊಂಬೇಡಿ, ಈಗ ಲೇಸರು, ಲ್ಯಾಪ್ರೋಸ್ಕೋಪಿ, ರೋಬೋಟಿಕ್ಸ್ ಎಲ್ಲ ಇದೆ. ಕೋಲೋರೆಕ್ಟಲ್ ಅಂತ ಹೇಳಿದ್ರೆ ತುಂಬ ನೀಟಾಗಿ ಕ್ಲೀನಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪೈಲ್ಸ್ ಕೇಳಿದ್ದೀರಾ? ಆಫ್ ಕೋರ್ಸ್. ಫಿಷರ್ ಕೇಳಿದ್ದೀರಾ? ಫಿಸ್ಚುಲಾ ಕೇಳಿದ್ದೀರಾ? ಕುರಾ ಕೇಳಿದ್ದೀರಾ? ಕಾನ್ಸ್ಟಿಪೇಷನ್ ಕೇಳಿದ್ದೀರಾ? ಮಲಬದ್ಧತೆ ಹೇಳ್ತಾರಲ್ಲ, ಈಸ್ ಕಾನ್ಸ್ಟಿಪೇಟೆಡ್ ಮ್ಯಾನ್ ಅಂತ. ಹಾಗೆ ಪೈಲ್ಸು, ಫಿಷರು, ಫಿಸ್ಚುಲಾ, ಮಲಬದ್ಧತೆ, ಕೋಲಾನ್ ಪಾಲಿಪ್ಸು, ಕೋಲೋರೆಕ್ಟಲ್ ಕ್ಯಾನ್ಸರ್, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಇದನ್ನ ಟ್ರೀಟ್ ಮಾಡೋ ಸರ್ಜನಿಗೆ ಕೋಲೋರೆಕ್ಟಲ್ ಸರ್ಜನ್ ಅಂತ ಕರೀತಾರೆ. ಆಯ್ತಾ. ಯಾಕಪ್ಪ ಕೋಲೋರೆಕ್ಟಲ್ ಅಂದರೆ ಗುರುಗಳೇ, ನಾವು ಯಾವ ಗುರುಗಳು ಸರ್? ಈಗ ನಾವೆಲ್ಲ ಮೊದಲು ಸರ್ಜನ್ ಅಷ್ಟೇ, ಓಕೆ, ಆಮೇಲೆ ಜನರಲ್ ಸರ್ಜನ್ನು, ಆಮೇಲೆ ಸೂಪರ್ ಸ್ಪೆಷಾಲಿಟಿ, MBBS ಮಾಡಿ, MS ಮಾಡಿ, MCH ಕಾರ್ಡಿಯೋಥೊರಾಸಿಕ್ ಹಾರ್ಟ್ ಸರ್ಜರಿ, MCH ಯೂರಾಲಜಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, MCH ಬ್ರೈನ್ ಸರ್ಜರಿ, ಹಾಗೆ MCH ಗ್ಯಾಸ್ಟ್ರೋಎಂಟ್ರಾಲಜಿ ಅಂತ ಇದೆ. ಅದಾದ ಮೇಲೆ ಅದರಲ್ಲೂ ಸಹ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಈ ಪ್ರಾಪರ್ಟಿ ನಿಮ್ಮದು, ಆ ಪ್ರಾಪರ್ಟಿ ನಮ್ಮದು ಅಂತ. ಕೋಲೋರೆಕ್ಟಲ್ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಎಂಡ್ ಆಗಿ ಕೊನೆಗೆ ಎಕ್ಸಿಟ್ ಆಗುತ್ತಲ್ಲ ನಮ್ಮದು, ಇದು ಅಲ್ಲಿವರೆಗೂ ನಾವೇ ನಮ್ಮದೇ ಏರಿಯಾ. ಅಲ್ಲಿವರೆಗೂ ನಮ್ಮದೇ ಏರಿಯಾ, ನಾವೇ ಡೊಮೈನ್ ಎಕ್ಸ್ಪರ್ಟ್ಸ್ ಅದರಲ್ಲಿ. ಅರ್ಥ ಆಯ್ತಲ್ವಾ? ಸೂಪರ್ 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 ಸ್ಪೆಷಾಲಿಟಿ ಅಂದರೆ ಕೋಲೋರೆಕ್ಟಲ್ ಸರ್ಜನ್ who operates piles, fissures, fistulas, treats constipation and also operates colorectal cancer and do colonoscopies. You mean to say, yeah, ಈಗ ನೀವು ಹೇಳಿದ್ರಿ ಕತ್ರಿ ಹಾಕ್ತಿದ್ದವರು ಈಗ ಲೇಸರ್ಗೆ ಬಂದಿದೆ ಅಂತ. ಹೌದು. ಸೊ ನಿಮಗೆ
ಈಗ ಡಾಕ್ಟರ್ ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆಸ್ ಬಿ? ನನಗೆ 25 ವರ್ಷ. ಇದು ಸಿಲ್ವರ್ ಜೂಬ್ಲಿ ಇಯರ್ ಇನ್ ಮೈ ಲೈಫ್ Fantastic. ಎಕ್ಸ್ಪೀರಿಯನ್ಸ್ ಅಲ್ಲಿ. 25 years. 25 years ಆಫ್ ಮ್ಯಾರೇಜ್, ಹಾ. 25 years ಆಫ್ ಸರ್ಜಿಕಲ್ ಎಕ್ಸ್ಪೀರಿಯನ್ಸ್, And you're ಎರಡು talking, ಒಟ್ಟಿಗೆ. and you're talking to a 25-year-old young man. You told 25-year-old young man, boss. You are 25 years year young ಅಂತ, old ಅಂತೀರಾ? Just kidding. ಓಲ್ಡ್ ಅಲ್ಲ, ಯು ಆರ್ 25 year young ಅಷ್ಟೇ. ಕಮೆಂಟ್ಸ್ ಗಳಾಗ್ತಾರೆ, ಏನ್ ನನ್ನ ಮಗ ಕುಯ್ತಾ ಇದ್ದಾನೆ ಇಲ್ಲಿ ಅಂತ. ಬಾಸ್ ಕುಯ್ಯೋರು ನೀವಲ್ಲ, ನಾವು ಕುಯ್ಯೋದು. ನಾವು ಕುಯ್ಯೋದು ನೀವಲ್ಲ, ಅರ್ಥ ಆಯ್ತಾ? ನೀವೇನಿದ್ರು ಮಾತಾಡೋದು. ಏನ್ ಹೇಳಕ್ ಬಂದೆ ಅಂದ್ರೆ, ಸೊ ನಿಮ್ಗೆ ಸರ್ಜನ್ ಆಗಿ ಈಗ ಅಫ್ಕೋರ್ಸ್ ಈ ಸರ್ಜಿಕಲ್ ಟೂಲ್ಸ್ ಇಂದ ನಿಮ್ಗೆಲ್ಲ ಅಭ್ಯಾಸ ಆಗಿರುತ್ತೆ. ಹೌದು. ವೆನ್ ಯು ಮೂವ್ ಟು ದಿಸ್ ಲೇಸರ್ ಹೋದಾಗ ತಿರ್ಗಾ ಅಗೇನ್ ಯು ಹ್ಯಾವ್ ಟು ಗೋ ಅಂಡ್ ಗೆಟ್ ಟ್ರೈನ್ಡ್ ಅಥವಾ ಹೌ ಡಸ್ ಇಟ್ ಹ್ಯಾಪನ್? ಎಕ್ಸಾಕ್ಟ್ಲಿ. ನೋಡಿ ಗುರುಗಳೇ, ಯಾವುದೇ ಒಂದು ಫೀಲ್ಡ್ ಆದರೆ, ಸಪೋಸ್ ಯು ಆರ್ ಎ ಜರ್ನಲಿಸ್ಟ್ ನಾವು, ಯು ಆರ್ ಎ ಮೀಡಿಯಾ ಮ್ಯಾನ್ ನಾವು, ಯು ಆರ್ ಎ ರೈಟರ್, ಯು ಆರ್ ಎ ಸಿನಿಮಾ ಮ್ಯಾನ್ ನಾವು, ಓಕೆ? ನಿಮಗೇನಾಗಿದೆ ಈಗ ಮ್ಯೂಸಿಕ್ಕು, ಸಿನಿಮಾ, ಆಡಿಯೋ ಇದರಲ್ಲೆಲ್ಲ ಯು ಹ್ಯಾವ್ AI ನೋ, ಕರೆಕ್ಟ್ ಇದೆ ಅಲ್ವಾ? ಇದೆ. ಸೊ ನೀವು ಕಲಿತಾ ಇದ್ದೀರಿ ಅಲ್ವಾ? ಹೌದು. ನೀವು ರೀಇನ್ವೆಂಟ್ ಆಗ್ತಿದ್ದೀರಲ್ವಾ? ಸೊ ನಾವು ಸರ್ಜರಿ ಮಾಡಿದಾಗ ಲ್ಯಾಪ್ರೋಸ್ಕೋಪಿ ಆಗ್ತಾನೆ ಬಂದಿತ್ತು, ನಾವೆಲ್ಲ ಕಲ್ತ್ವಿ. ಹೋಗ್ತಾ 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 ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ, ನಾವು ಕಲಿತಾ ಇರಬೇಕು. ಸೊ ಯು ಹ್ಯಾವ್ ಟು ಕೀಪ್ ಅಪ್ಡೇಟಿಂಗ್. ಎಸ್, ನಾಟ್ ಓನ್ಲಿ ಇನ್ ಮೆಡಿಸಿನ್. ಓಕೆ. ನಾವು ಲೇಸರ್ಸ್ಗೆ ಹೋದಾಗ ಎಸ್, ವಿ ಹ್ಯಾಡ್ ಟು ಗೆಟ್ ಟ್ರೈನ್ಡ್ ಇನ್ ಲೇಸರ್ಸ್. ಸೊ ವಿ ಆಲ್ ದ ವೇ ವೆಂಟ್ ಟು ಜರ್ಮನಿ ಟು ಗೆಟ್ ಟ್ರೈನ್ಡ್ ಇನ್ ಲೇಸರ್ಸ್, ರೈಟ್? So life is a continuous learning process. You mean to say, does this happen? ಅಂದ್ರೆ you have to do it out of your own willingness ಮಾಡಬೇಕಾಗುತ್ತಾ? Yes. ಅಥವಾ ಅಕಸ್ಮಾತ್ ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ನೀವು ಇದನ್ನ ಮಾಡೋದಿಲ್ಲ, ಬರೀ ನಾನು ಟೂಲ್ಸ್ ಎಲ್ಲ ಎದ್ಬಿಡ್ತೀನಿ ಅಂದ್ರೆ ಯು ಮೇ ರಿಮೈನ್ ನಾಟ್ ಸೋ ಅಪ್ಡೇಟೆಡ್ ಆಗಿರೋ ಚಾನ್ಸಸ್ಗಳು ಅದು ಇರುತ್ತಾ ಕೆಲವು ಡಾಕ್ಟರ್ಸ್ಗಳಿಗೆ? Yes, there are many doctors who are not updated. Okay. Clear? You have to update to be relevant in the market space. Yep. Relevant in operating space. ಈಗ ನಾವೆಲ್ಲ ಮೊದಲು ಕೈಯಲ್ಲಿ ಪ್ರಿಸ್ಕ್ರಿಪ್ಷನ್ ಬರಿತಾ ಇದ್ವಿ. ಹೌದು. ಇವಾಗೆಲ್ಲ ಈ ಪ್ರಿಸ್ಕ್ರಿಪ್ಷನ್ಸು, ಇವಾಗ ಏನೋ ಪೇಪರ್ಲೆಸ್ ಹಾಸ್ಪಿಟಲ್ಸ್, ಆನ್ಲೈನ್ ಕನ್ಸಲ್ಟೇಷನ್ಸ್, ಟೆಲಿಕನ್ಸಲ್ಟೇಷನ್ಸ್, ಆಯಿತಾ? ಆ್ಯಂಡ್ ನಾವೀಗ ಡೇಟಾ ಅನಾಲಿಟಿಕ್ಸ್, AI in medicine. There are so many areas of medicine where AI we use it now. So what they say is, if a doctor cannot replace any amount of technology. Nothing. Nobody can replace a doctor. A doctor is a doctor always. But if a doctor is not updated, he can be replaced. ಅರ್ಥ ಆಯ್ತಾ? Of course. Doctor cannot be replaced. But if a doctor is not updated by latest technology, advanced technology, for that matter AI, for that matter data-driven decisions, definitely he can be replaced. Make sense, sir? 100%. But ನೀವು ಹೇಳ್ಬೇಕಾದ್ರೆ ನಂಗೆ ಸಬ್ ಟೆಕ್ಸ್ಟ್ ಅಲ್ಲಿ ಇನ್ನೊಂದು ಬಂತೀಗ. ಸೇ ಯು ಆರ್ ಎ ಸರ್ಜನ್. Just imagine AI driven or robotics driven ಅಂತ ನಾನು ಅನ್ಕೊಳ್ಳೋಣ. ಸೊ ಡೇಟಾ ಫೀಡ್ ಆಗಿರುತ್ತೆ. ಈಗ imagine ಒಂದು ಪೇಷಂಟ್ ಲೈನ್ ಡೌನ್ ಅಂಡ್ ಆಲ್ ದ ರೋಬೋಟಿಕ್ಸ್ ಆರ್ ಲೈಕ್ AI driven, ಇಟ್ ಇಸ್ ಗೆಟಿಂಗ್ ಆಪರೇಟೆಡ್ ಅಂತಿರುತ್ತೆ ಅಂತ. ಡಸ್ ಇಟ್ ಡಿಪೆಂಡ್ ಆನ್ ಓಕೆ ಇವ್ರಿಗೆ ಈ ಒಂದು ಆಂಗಲ್ ಅಲ್ಲಿ ಇಷ್ಟು ಇದ್ರಲ್ಲೇ ಇರಬೇಕು, ಹಾಗಿರ್ಬೇಕು, ಅದು ಕರೆಕ್ಟಾಗಿ ಹಿಂಗೆ ಹೋಗುತ್ತೆ ಬ್ಲೇಡ್ಸ್? ಐ ಆಮ್ ಜಸ್ಟ್ ಟ್ರೈಂಗ್ ಟು ವೆರಿ ಬೇಗ ಕೇಳ್ತಾ ಇದ್ದೀನಿ. ಇರುತ್ತಾ? ವೆರಿ ನೈಸ್ ಕ್ವೆಶನ್, ವೆರಿ ನೈಸ್ ಕ್ವೆಶನ್. ಇವಾಗ AI ಮಾತಾಡ್ಬಿಡ್ತೀವಿ ಇಬ್ರು ಸೇರ್ಕೊಂಡು, ಆಯ್ತಾ? AI ಈಗ ರೇಡಿಯಾಲಜಿ ಇದೆಯಲ್ಲ, ಹೌದು, ಈಗ ರೇಡಿಯಾಲಜಿ ರಿಪೋರ್ಟ್ಸ್ ಆರ್ ಗಿವನ್ ಬೈ AI ಬಿಕಾಸ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇಸ್ ಗಿವನ್ ಟು ದಿಸ್ ಮಷಿನ್ ಅಂಡ್ ಮಷಿನ್ ಇಸ್ ಟ್ರೈನ್ ಟು ಗಿವ್ ದಿ ಡಯಾಗ್ನೋಸಿಸ್, ಆಯ್ತಾ? ಎರಡನೇದು, ಈಗ ಕೊಲೊನೋಸ್ಕೋಪಿ ಮಾಡ್ತೀವಿ ಅಂದ್ಕೊಳ್ಳಿ, ಲಾಟ್ ಆಫ್ ಡೇಟಾ ವಿಲ್ ಗಿವ್ ಇಟ್ ಟು ದಟ್ ಮಷಿನ್. ದಟ್ ಮಷಿನ್ ವಿಲ್ ಲರ್ನ್ ಅಂಡ್ ದಟ್ ಮಷಿನ್ ವಿಲ್ ಗಿವ್ ದ ರಿಪೋರ್ಟ್ಸ್. ಹಾಗೆ ಸರ್ಜರಿ ಕೇಳಿದ್ರಲ್ಲ, ಸರ್ಜರಿಯಲ್ಲಿ ನೋ AI ಕ್ಯಾನ್ ಗಿವ್ ರಿಪೋರ್ಟ್ಸ್. No AI can give reports in surgery. ಅರ್ಥ ಆಯ್ತಾ? ನಿನ್ನೆ ಓದ್ತಾ ಇದ್ದೆ, ರೇಡಿಯಾಲಜಿಸ್ಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ AI to a certain extent. Okay. Pathologist can be replaced by AI to a certain extent. But ಆಪರೇಷನ್ ಮಾಡೋದಿದೆಯಲ್ಲ, ಚಾಟ್ GPT ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. AI ಮಾಡೋಕ್ಕಾಗತ್ತಾ? ನೋ.
ರೊಬೋಟಿಕ್ಸ್ ಇದ್ರೂ ಸಹ ರೊಬೋಟಿಕ್ಸ್ಗೆ ಪೇಷಂಟ್ಗೆ ಮತ್ತು ಸರ್ಜನ್ಗೆ ಮಧ್ಯೆ ರೋಬೋಟ್ ಮಧ್ಯ ಇರುತ್ತೆ ಅಷ್ಟೇ. ಕಮೆಂಟ್ಸ್ ಕೊಡೋದ್ರಲ್ಲಿ ನಾವೇ, ಕಂಟ್ರೋಲ್ ನಮ್ಮ ಕೈಲೇ ಇರೋದು. ಅರ್ಥ ಆಯ್ತಲ್ವಾ? ರೋಬೋಟ್ ಇದ್ದು ರೋಬೋಟ್ಗೆ ಗುರುಗಳು ನಾವು. So you have to be there. Surgeon cannot be replaced in this world, boss. Never. Next to impossible. Wow. You mean to say, ಈ ಕಮಾಂಡ್ ಕೊಡೋನು ಕೂಡ of course he has to be well equipped. Well equipped, well read, well trained, expert. ಬಟ್ ನಿಮ್ಮ ಅಸಿಸ್ಟೆನ್ಸ್ ಇರುತ್ತಲ್ಲ, ಬರ್ತಾ ಬರ್ತಾ ಅದು ಕಮ್ಮಿ ಆಗ್ಬೋದಲ್ಲ ಹ್ಯೂಮನ್ ಅಸಿಸ್ಟೆನ್ಸ್? ಹ್ಯೂಮನ್ ಅಸಿಸ್ಟೆನ್ಸ್ ಇದೆಯಲ್ಲ, say to operate we require an assistant. ಕರೆಕ್ಟ್. ಹ್ಯೂಮನ್ ಅಸಿಸ್ಟೆನ್ಸ್ ಎಲ್ಲಿ ಕಮ್ಮಿ ಆಗ್ಬೋದು ಗೊತ್ತಾ? ಈಗ ನಾನೊಬ್ಬ ಸರ್ಜನ್, ಒಂದು ಪೇಷಂಟ್ ವಿಲ್ ಕಮ್ ಟು ಮೀ. ಒಬ್ರು ಡಾಕ್ಟರ್ ನಮ್ಗೆ ಹಿಸ್ಟ್ರಿ ತಗೊಳ್ತಾರೆ, ನಿಮ್ಗೆ ಏನಾಯ್ತು, ಎತ್ತಾಯ್ತು, ಇವಾಗ ಬಂತು ಅಂತ. ಅಲ್ಲಿ ಬೇಕಾದ್ರೆ ವಿ ಕ್ಯಾನ್ ರಿಪ್ಲೇಸ್ ಇಟ್. ಓ, ಓಕೆ, ಅರ್ಥ ಆಯ್ತಲ್ವಾ? ನಮ್ಮ ಫ್ರಂಟ್ ಆಫೀಸ್ ವಿ ಕ್ಯಾನ್ ರಿಪ್ಲೇಸ್ ಇಟ್, ನಮ್ಮ ಕೌನ್ಸಿಲಿಂಗ್ ವಿ ಕ್ಯಾನ್ ರಿಪ್ಲೇಸ್ ಇಟ್, ನಮ್ಮ ಇನ್ಶೂರೆನ್ಸ್ ವಿ ಕ್ಯಾನ್ ರಿಪ್ಲೇಸ್ ಇಟ್. ಬಟ್ ನಮ್ಮ ನರ್ಸ್ಗಳಿದಾರಲ್ಲ, ಏನು 24 hours ಗಾಡಸ್, ಐ ಕಾಲ್ ದಿಸ್ ನರ್ಸಸ್ ಇದಾರಲ್ಲ, ಎಲ್ಲ ಪಾಪ ಇವ್ರನ್ನ ಬಿಟ್ಬಿಡ್ತಾರೆ, ಪ್ಯಾರಾಮೆಡಿಕ್ಸ್ ಅಂಡ್ ನರ್ಸಸ್ನ. ಮೇನ್ ವರ್ಕ್, ಪ್ರಿಡಾಮಿನೆಂಟ್ ವರ್ಕ್. ನೀವು ಯಾವ್ದಾದ್ರು ಹಾಸ್ಪಿಟ್ಲ್ಗೆ ಹೋಗಿದ್ರೆ 24/7 ನೋಡೋದು ನೀವು ನರ್ಸಸ್ನೇ. ಹೌದು. ಡಾಕ್ಟರ್ನ ಬೆಳಗ್ಗೆ ಒಂದ್ಸರಿ ಹಾಯ್, ಸಾಯಂಕಾಲ ಒಂದ್ಸರಿ ಹಾಯ್, ಮಧ್ಯಾಹ್ನ ಇರ್ತಾರೆ, ನರ್ಸಸ್ ಇರ್ತಾರೆ. ಸೊ ನಮ್ಮ ನರ್ಸ್ಗಳನ್ನ ಕೆನಾಟ್ ರಿಪ್ಲೇಸ್. ನರ್ಸೇ ಬರಬೇಕು, ಇಂಜೆಕ್ಷನ್ ಕೊಡಬೇಕು, ನರ್ಸೇ ಬರಬೇಕು, ಕ್ಯಾನಲ್ ಹಾಕಬೇಕು. ಬಟ್ ಟೆಂಪರೇಚರ್ ರೆಕಾರ್ಡಿಂಗ್ ಕ್ಯಾನ್ ಬಿ ಡನ್ ಬೈ AI. ನೋಡಿ, ನಾನು ರಿಂಗ್ ಹಾಕ್ಕೊಂಡಿದ್ದೀನಿ ಈಗ. ಈ ರಿಂಗಲ್ಲಿ ಟೆಂಪರೇಚರ್, ಆಕ್ಸಿಜನ್ ಸ್ಯಾಚುರೇಷನ್, ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲೊಂದು ರಿಂಗ್ ಹಾಕ್ಕೊಂಡಿದ್ದೀನಿ, ಗ್ಲೂಕೋಸ್ ಮಾನಿಟರಿಂಗ್. ಐ ಆಮ್ ಎ ಡಯಾಬಿಟಿಕ್. ದಿಸ್ ಬಟ್ ಒಬ್ಬ ನರ್ಸ್ ಕೆಲಸ ನರ್ಸ್ ಮಾಡಲೇಬೇಕು, ಸರ್ಜನ್ ಕೆಲಸ ಸರ್ಜನ್ ಮಾಡಲೇಬೇಕು. ಹಾಗಾಗಿ AI ಎಷ್ಟೇ ಬಂದ್ರೂ ಹಾಸ್ಪಿಟಲ್ ವರ್ಕ್ ಆಟೋಮೇಷನ್ ಇದೆಯಲ್ಲ, ದಟ್ ಕ್ಯಾನ್ ಬಿ ರಿಪ್ಲೇಸ್ ಬೈ AI, ಬಟ್ ನಾಟ್ ಆಪರೇಟಿಂಗ್ ಅಂಡ್ ಸ್ಕಿಲ್ಸ್. ಈಗ MBBS ಮಾಡಬೇಕಾದ್ರೆ MBBS ಮುಗಿಯುತ್ತೆ. ಮುಗಿದಾದ್ಮೇಲೆ ದ ವೆರಿ ಕಾಮನ್ ಥಿಂಗ್ ವಾಟ್ ಪೀಪಲ್ ಸೇ ಇಸ್ ಲೈಕ್, ನೀನು ಯಾವ್ದ್ರಲ್ಲಿ ಸ್ಪೆಷಲೈಸೇಷನ್ ಮಾಡ್ತಿದ್ದೀನಿ. ದಟ್ ವಿ ಸಿ MBBS ಪರ್ಸನ್ ಹೂ ಟೇಕ್ಸ್ ಮೆಡಿಸಿನ್, ದಟ್ ಇಸ್ ಅ ನೆವರ್ ಎಂಡಿಂಗ್. ಓದ್ತಾನೇ ಇರಬೇಕು. ಸೊ ಯು ಮೀನ್ ಟು ಸೇ ಸರ್ಜನ್ ತಗೊಂಡ್ರೆ ಐ ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಬಿ ಎನ್ ಎವರ್ ಗ್ರೀನ್ ವಿಚ್ ವಿಲ್ ನೆವರ್ ಡೈ. ಎಕ್ಸಾಕ್ಟ್ಲಿ ಸರ್. ಈಗ ಸರ್ಜನ್ ಇದೆಯಲ್ಲ, ಈ ವರ್ಡ್ ಇಟ್ಸ್ ಒಂಥರ ವೆರಿ ಬೋಲ್ಡ್ ವರ್ಡ್, ಸರ್ಜನ್ ಅಂತ. ಈಗ ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗ್ತಾರೆ. ಸರಿ, ಡಾಕ್ಟರ್ ಹತ್ರ ಹೋದಾಗ ಕೆಮ್ಮು, ನೆಗಡಿ, ಶೀತ, ತಲೆನೋವು, ನೆಗಡಿ ಹೋಗ್ತಾ ಇರ್ತಾರೆ. ಅದೇ ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಸರ್ಜರಿ ಮಾಡಿಸ್ಕೊಂಡ್ರೆ ಮನುಷ್ಯನ ದೇಹದ ಮೇಲೆ ಒಂದು ಮಾರ್ಕ್ ಬರುತ್ತೆ. ಲ್ಯಾಪ್ರೋಸ್ಕೋಪಿ ಹಾಕಿದ್ರು ಸಣ್ಣ ಹೋಲ್ ಬರುತ್ತೆ. ಪೇಷಂಟ್ಸ್ ಎಲ್ಲ ಡಾಕ್ಟರ್ನು ಮರ್ತ್ಬಿಡ್ತಾರೆ ಸರ್, ಸರ್ಜನ್ ಮಾತ್ರ ಮರೆಯಲ್ಲ ಸರ್. 50 ವರ್ಷ ಆದ್ರೂ ನನಗೆ ಆ ಕಾಲದಲ್ಲಿ ಡಾಕ್ಟರ್ ವಿಠಲ್ ಇದ್ರು, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನನಗೆ ಅವ್ರು ಮಾಡಿದ ಸರ್ಜರಿ ಅಂತಾರೆ. ವಿಠಲ್ ವಾಸ್ ಎ ಗ್ರೇಟ್ ಲೀಡರ್ ಇನ್ ದಿಸ್ ಫೀಲ್ಡ್. ಬಟ್ ಸ್ಟಿಲ್ ಡಬಲ್ FRCS ಆ ಕಾಲದಲ್ಲೇ. ಹೌದಾ? ಸೊ ಹಾಗಾಗಿ ವಿಠಲ್ ಹೆಸರುಗಳು ಹೇಳ್ತಾರೆ, ಪ್ರೊಫೆಸರ್ ವಿಠಲ್ ಹೆಸರು. ಹಾಗೆ ಸರ್ಜನ್ ಮಾತ್ರ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ಬಿಕಾಸ್ ದ ಬ್ಲೇಡ್ ಇಸ್ ಇನ್ ಹಿಸ್ ಹ್ಯಾಂಡ್. ಬ್ಲೇಡ್ ಆಗ್ತಾರಲ್ಲ, ಹಾಗಾಗಿ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಅಪ್ಲೈ ಆಗುತ್ತದೆ. ಈಗ ಕೊಲೋರೆಕ್ಟಲ್ ಹೇಳಿದಾಗ ಯು ಗೇವ್ ದಿ ಪ್ರಾಪರ್ ಡೆಫಿನೇಷನ್ ಕೊಟ್ರಿ. ಹೌದು. ಕೊಟ್ಟಾದ್ಮೇಲೆ ಒಂದು ನನಗನ್ಸುತ್ತೆ ಆಲ್ವೇಸ್, ಈಗ ಒಂದು ಪೈಲ್ಸ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಫಿಸ್ತೂಲ್ ಆಗಿರ್ಬೋದು, ಇವನ್ ಐ ಆಮ್ ಎ ಪೇಷಂಟ್ ಹೂ ಹ್ಯಾವ್ ಅಂಡರ್ಗಾನ್ ಸರ್ಜರಿ, ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಲೈಕ್ 3 ಸಲ ಸರ್ಜರಿ ಆಗಿದೆ ನನಗೆ. 3 ಟೈಮ್ಸ್ ಗುರುಗಳಿಗೆ 3 ಟೈಮ್ಸ್ ಐ ವಾಂಟ್ ಟು ಗೋ. 3ಕ್ಕೆ ಮುಕ್ತಾಯ ಆಯ್ತಾ? 3ಕ್ಕೆ ಮುಕ್ತಾಯ ಆಗಿದೆ. 3ಕ್ಕೆ ಮುಕ್ತಾಯ ಆಗಿದೆ. ಸೊ ವೇರ್ ಐ ವಾಸ್ ಕಮಿಂಗ್ ಅಂದ್ರೆ, ಈ ಒಂದಕ್ಕೆ ಯಾಕೆ ಒಂದು ಟ್ಯಾಬು ಇದೆ ಈ ಒಂದು ಪರ್ಟಿಕ್ಯುಲರ್. ಈಗ ಯಾವುದೋ ಒಂದು ಕೈ ಸರ್ಜರಿ ಮಾಡಿಸ್ಕೊಂಡೆ, ಹೌದು, ಕಾಲ್ ಸರ್ಜರಿ ಮಾಡಿಸ್ಕೊಂಡೆ, ಹೌದು, ಆಯ್ತಾ, ಇದಕ್ಕೆ ನಮ್ಗೆ ಯಾವ್ದು ಮುಜುಗರ ಇಲ್ಲ, ಒಂದು ಟ್ಯಾಬು ಇಲ್ಲ. ಹೌದು, ಐ ಪ್ರೌಡ್ಲಿ ಸೇ ಏನಾಯ್ತು, ನಂಗೆ ಕೈ ಸರ್ಜರಿ ಆಗಿತ್ತು, ಕಾಲ್ ಸರ್ಜರಿ ಆಗಿತ್ತು ಅಂತೆಲ್ಲ ಇರುತ್ತೆ. ಅಫ್ಕೋರ್ಸ್ ಪ್ರಾಬಬ್ಲಿ ಐ ಆಮ್ ಥಿಂಕಿಂಗ್ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಪ್ರೈವೇಟ್ ಪೋರ್ಷನ್ಸ್, ಪ್ರೈವೇಟ್ ಆರ್ಗನ್ಸ್, ನಾಟ್ ಎಕ್ಸ್ಪೋಸ್ಡ್ ಆರ್ಗನ್ಸ್ ಇರೋದ್ರಿಂದ. ಸೊ ಸುಮಾರು ಜನಕ್ಕೆ ಅದು ಮಾಡಿಸ್ಕೊಂಡ್ರು. ನನಗೂ ನೆನಪಿದೆ, ನಾನು ಫಸ್ಟ್ ಟೈಮ್ ಸರ್ಜರಿ ಮಾಡಿಸ್ಕೊಂಡಾಗ ಮೈ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ನೋ ಫ್ರೆಂಡ್ಸ್, ನೋ ಫ್ಯಾಮಿಲಿ, ನೋ ಒನ್ ಶುಡ್ ಕಮ್ ಅಂಡ್ ವಿಸಿಟ್ ಮೀ ಇನ್ ದ ಹಾಸ್ಪಿಟಲ್. Because I don't want to, I was feeling ashamed to say that ಆಗ್ಬಿಡಿದೆ ಅಂತ. So why, but ಬಂದಾಗ ಆ ಸಫರ್ ಮಾಡೋನು ಗೊತ್ತಿರುತ್ತೆ that pain, no pain in the ass, literally.
ಅರ್ಥ ಆಯ್ತಾ? ಲಿಟ್ರಲಿ ಲಿಟ್ರಲ್ ಮೀನಿಂಗ್ ಆಫ್ ಪೇನ್ ಇನ್ ದ ಆಸ್ Agreed. ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಇದೆಯಲ್ಲ, ಇಟ್ ಹಸ್ ಕಮ್ ಫ್ರಮ್ ದಿಸ್ ಪೇನ್ ಇನ್ ದ ಆಸ್ ಬಾಸ್. ಅಬ್ಸಲ್ಯೂಟ್ಲಿ. ನಾವೆಲ್ಲ BMC ನಲ್ಲಿ ಓದ್ತಾ ಇದ್ವಿ, ಪೀಠ ಅಂತ ಕರಿತಿದ್ವಿ. ಪೀಠ ಅಂತ ಯಾವ್ದಾನ ಪ್ರೊಫೆಸರ್ ಬಂದು, ಸ್ವಲ್ಪ ಗೊತ್ತಲ್ಲ ಪ್ರೊಫೆಸರ್ಗಳು ಹೆಂಗಿರ್ತಾರಂತ, ಅವ್ರನ್ನ ಪೇನ್ ಇನ್ ದ ಆಸ್ ಅಂತ ಕರೋ ಬದಲು ಪೀಠ, P ಫಾರ್ ಪೇನ್, I ಫಾರ್ ಇನ್, D ಫಾರ್ THE, ಪೀಠ ಅಂದ್ರೆ ಪೇನ್ ಇನ್ ದ ಆಸ್. ಸೊ ಯು ನೋ ವಾಟ್ ಪೀಠ ಇಸ್ ನೌ. ಪೀಠ ಅಂದ್ರೆ ಪೀಠ, ಕೂತ್ಕೊಳ್ತೀವಲ್ಲ ಪೀಠ, ಆ ಪೀಠನೂ ಆಗುತ್ತೆ. ಪೀಠದ ಮೇಲೆ ಪೇನ್ ಇಸ್ ಕಾಲ್ಡ್ ಪೇನ್ ಇನ್ ದ ಆಸ್. ಪೀಠದ ಮೇಲೆ ಕೂತಿದ್ದೀರಾ? ಆಫ್ ಕೋರ್ಸ್ ಸರ್. ಮಂಗಲ್ಯ ಕಟ್ಟಿದ್ದೀರಾ? ಇಲ್ಲ, ಕಟ್ಟಿಲ್ಲ ಸರ್. ಅಯ್ಯೋ ಬಾಸ್, ಪೀಠಕ್ಕೆ ಬೇರೆ ಪೂಜೆಗೆ ಮಾತ್ರ ಕೂತಿದ್ದೀನಿ ಅಷ್ಟೇನಾ? ಈಗ ಸೊ ಅದು ಆ ಪೇನ್ ಇದೆಯಲ್ಲ ಅವ್ರಿಗೆ ಗೊತ್ತಾಗತ್ತೆ. ಆ ಟ್ಯಾಬು ನೀವು ಹೇಳಿದ್ರಲ್ಲ, ನಾನು ಯಾರಿಗೂ ಹೇಳಿಲ್ಲ, ಹೇಳ್ಬಾರ್ದು ಅಂತ. ಟ್ರೂ ಇಟ್ ಇಸ್ ಅಲ್ವಾ? ಬಟ್ ವೈ ಡು ಯು ಥಿಂಕ್ಸ್ ವೈ ಪೀಪಲ್ ವಿಲ್ ಫೀಲ್ ವೆರಿ, ಇಸ್ ದರ್ ಎನಿ ಪರ್ಟಿಕ್ಯುಲರ್ ರೀಸನ್? ಸರಿ, ಏನಾಗುತ್ತೆ ಅಂದರೆ ಜನ ಈ ಪೈಲ್ಸು, ಫಿಷರು, ಫಿಸ್ಚುಲಾ ಅಂದ್ಕೊಂಡ್ರೆ ಏನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ಒಂದು ಮಿತ್, ಮೂಢನಂಬಿಕೆ. ಎರಡನೇದು, ಈಗೇನಾಗ್ತಾ ಇದೆ ಅಂದರೆ ಪೈಲ್ಸು, ಫಿಷರು, ಫಿಸ್ಚುಲಾ ಬಂದರೆ ಇವನು ಮಾಡಬಾರ್ದು ಪಾಪ ಜೀವನದಲ್ಲಿ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಇವನಿಗೆ ಬಂದ್ಬಿಟ್ಟಿದೆ ಅಂತ ಪಾಯಿಂಟ್. ಮೂರನೇದು, ಈವನ್ ಟುಡೇ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ಎಜುಕೇಟೆಡ್ಸ್ ಥಿಂಕ್ ದಟ್ ದಿಸ್ ಡಿಸೀಸ್ ಇಸ್ ಬಿಕಾಸ್ ಆಫ್ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಅಂತ. ಅಯ್ಯೋ, ಹೌದಾ? ಲೈಂಗಿಕ ಸಮಸ್ಯೆಯಿಂದ ನನಗೆ ಬರುತ್ತೆ ಇದು ಅಂತ ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? ಆಮೇಲೆ ನಿಮಗೆ ಗೊತ್ತು, ನೀವೇ ನೋಡಿದ್ದೀರಿ, ಅವನು ಪೈಲ್ಸ್ ಆಗಿದೆಯೋ ಅಂತ ಕಿಂಡಲ್ ಮಾಡ್ತಾರೆ ಜನ. ಕಿಂಡಲ್ ಮಾಡ್ತಾರೆ, ಆಯ್ತಾ? ಹಾಗಾಗಿ ಈ ಕಿಂಡಲಿಂಗು, ಈ ಬುಲ್ಲಿಯಿಂಗ್ ನೇಚರಿಂದ ಮತ್ತು ಈ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಅಂತ ಒಂದು ಮಿತ್ತಿಂದ ಏನಾಗುತ್ತೆ, ಎಷ್ಟೋ ಜನ ಈ ಪ್ರಾಬ್ಲಮ್ ಅಂದರೆ ನೋಬಡಿ ವಿಲ್ ಶೇರ್, ದೇ ಫೀಲ್ ಶೈ ಆ್ಯಂಡ್ ದೇ ವಿಲ್ ಸಫರ್. ನಾಚಿಕೆ, ಸಂಕೋಚ, ಮುಜುಗರ, ದೇ ಸಫರ್ ಇನ್ ಸೈಲೆನ್ಸ್. ಅಗ್ರೀಡ್, ಟೋಟಲಿ. ದೇ ಸಫರ್ ಇನ್ ಸೈಲೆನ್ಸ್ ಫಾರ್ ಎ ಲಾಂಗ್ ಟೈಮ್. ಟೋಟಲಿ ಅರ್ಥ ಆಯ್ತಾ? ಸೊ ಯಾಕೆ ಅಂತ ಹೇಳಿದ್ರೆ, ದೇ ಗೆಟ್ ಬುಲ್ಲೀಡ್, ದೇ ಥಿಂಕ್ ಇಟ್ ಇಸ್ ಸೆಕ್ಷುವಲ್ ಟ್ರಾನ್ಸ್ಮಿಷನ್, ದೇ ಥಿಂಕ್ ಇಟ್ ಇಸ್ ಕರ್ಸ್ ಆಫ್ ಗಾಡ್, ದೇ ಥಿಂಕ್ ಇಟ್ ಇಸ್ ಆ್ಯಕ್ಟ್ ಆಫ್ ಗಾಡ್. ಏನೇನೋ ಮೀನಿಂಗ್ಸ್ ಅವರೇ ಕೊಡ್ತಾರಲ್ಲ, ಹಾಗಾಗಿ ದೇ ನಾಟ್ ಶೇರ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಬಿಕಾಸ್ ಆಫ್ ದಿಸ್ ಇಟ್ ಇಸ್ ಕಾಸ್ಟಿಂಗ್ lives. Absolutely, I can. Costing lives. I'll tell you why ಅಂತ. Why do you think so? ಸಿ, ಏನಾಗತ್ತಂದರೆ ಈ ಗುದುದ್ವಾರ, ಏನಲ್ ಕೆನಾಲಲ್ಲಿ ಏನೇ ಕಾಯಿಲೆ ಬರಲಿ ಬಾಸ್. ಗುದುದ್ವಾರ ಅಂದರೆ ಏನಲ್ ಕೆನಾಲ್, ಗುಧ, ಓಕೆ, ದ್ವಾರ, ದ್ವಾರ ಈಸ್ ಓಪನಿಂಗ್. ಓಕೆ, ಅರ್ಥ ಆಯ್ತಲ್ವಾ? ಅಲ್ಲಿ ಏನೇ ಕಾಯಿಲೆ ಬರಲಿ, ಪೈಲ್ಸ್ ಆಗ್ಬೋದು, ಫಿಷರ್ ಆಗ್ಬೋದು, ಫಿಸ್ಚುಲ್ ಆಗ್ಬೋದು, ಆಪ್ಸಸ್ ಕುರ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು, ಏನೇ ಆದರೂ ಸಹ ಜನ ಅಂದ್ಕೊಳ್ಳೋದು ನನಗೆ ಪೈಲ್ಸ್ ಬಂದಿದೆ ಅಂತ. ಎಕ್ಸಾಕ್ಟ್ಲಿ, ನನಗೆ ಪೈಲ್ಸು ಅಂತ. 88% ಆಫ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದಿಸ್ ಡಿಸೀಸ್. ದೇ ಡೋಂಟ್ ನೋ ವಾಟ್ ದ ಡಯಾಗ್ನೋಸಿಸ್ ಇಸ್. ದ ಫಸ್ಟ್ ಥಿಂಗ್ ದೇ ವಿಲ್ ಡೂ ಇಸ್ ಪೈಲ್ಸ್ ಆಗಿದೆ ಅಂತ. ಈಗ ಸರಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಐ ಮೈಸೆಲ್ಫ್ ಐ ಹ್ಯಾವ್ ನೆವರ್ ಬೀನ್ ಡಯಾಗ್ನೋಸ್ಡ್ ವಿತ್ ಪೈಲ್ಸ್. ಕರೆಕ್ಟ್. I got fishes and I got abscess. That's it. Simple. ಪೈಲ್ಸ್ ಇರಲಿಲ್ಲ. ಪೈಲ್ಸ್ ಇಲ್ಲ. ಎಲ್ಲರೂ ಪೈಲ್ಸ್ ಅನ್ಕೋತಾರೆ, ಆಯ್ತಾ? ಸೊ ಪೈಲ್ಸ್ ಆದಾಗ ಏನಾಗುತ್ತೆ, ಕೆಲವೊಮ್ಮೆ ಬ್ಲೀಡಿಂಗ್ ಇರುತ್ತೆ. ಫಿಷರ್ ಆದಾಗ ಕೆಲವೊಮ್ಮೆ ಬ್ಲೀಡಿಂಗ್ ಇರುತ್ತೆ. ಅರ್ಥ ಆಯ್ತಲ್ವಾ? ಈ ಬ್ಲೀಡಿಂಗ್ ಆದಾಗ ಜನ ಅನ್ಕೊಳ್ಳೋದು ನನಗೆ ಪೈಲ್ಸ್ ಆಗಿದೆ, ನನಗೆ ಫಿಷರ್ ಆಗಿದೆ ಅಂತ. ಫಸ್ಟ್ ಮಾಡೋದವ್ರೇನು ಮನೆ ಮದ್ದು. ಕರೆಕ್ಟ್, ಆಯ್ತಾ? ಮನೆ ಮದ್ದು ಫೇಲ್ ಆಯ್ತಾ, ಆಮೇಲೆ ಮೆಡಿಕಲ್ ಸ್ಟೋರ್ ಹೋಗ್ತಾರೆ. ಅದು ಫೇಲ್ ಆಯ್ತಾ, ದೇ ಗುಡ್ ಕ್ವಾಕ್, ನಕಲಿ ವೈದ್ಯರು. ಕರೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಆಕ್ಚುಲ್ ಆಗಿ ಏನಾಗಿರುತ್ತೆ, ಅವ್ರಿಗೆ ಬ್ಲೀಡಿಂಗ್ ಆಗಿರೋದು ಮೇ ಬಿ ಕೋಲೋರೆಕ್ಟಲ್ ಕ್ಯಾನ್ಸರ್, ಮೇ ಬಿ ರೆಕ್ಟಲ್ ಕ್ಯಾನ್ಸರ್. ವೈ ಇಟ್ ಇಸ್ ಕಾಸ್ಟಿಂಗ್ ಲೈಫ್ ಅಂದರೆ, ಮೆನಿ ಪೀಪಲ್ ದೇ ಮಿಸ್ಟೇಕ್ ಬ್ಲೀಡಿಂಗ್ ಫಾರ್ ಪೈಲ್ಸ್, ದೇ ಮಿಸ್ಟೇಕ್ ಬ್ಲೀಡಿಂಗ್ ಫಾರ್ ಫಿಷರ್, ದೇ ಮಿಸ್ಟೇಕ್ ಬ್ಲೀಡಿಂಗ್ ಫಾರ್ ಎನಿ ಅದರ್ ಡಿಸೀಸ್. ಬಟ್ it may be colorectal cancer and they will die of colorectal cancer. That's why I told it is costing lives. Why andre, the only cancer which is diagnosed late in the country is colorectal cancer. Really? As per ICMR report, 78% of colorectal cancers are diagnosed in the late stage. Andre, the stage where we cannot treat the patient, he is going to die. Why andre,
ಬಿಕಾಸ್ ಪೀಪಲ್ ನಾಟ್ ಸೀಕಿಂಗ್ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್, ನಾಚಿಕೆ, ಸಂಕೋಚ, ಮುಜುಗರದಿಂದ ಸೈಲೆಂಟಾಗಿರ್ತಾರೆ. ಅದು ಕ್ಯಾನ್ಸರ್ ಆಗಿರುತ್ತೆ. ಆ ಕ್ಯಾನ್ಸರ್ ಆಗಿ ಹೋಗಿ ಅವರು ಎಂಡ್ ಸ್ಟೇಜ್ಗೆ ಹೋಗ್ತಾರೆ, ಸಾಯ್ತಾರೆ. ದಟ್ಸ್ ವೈ ಇಟ್ ಈಸ್ ಕಾಸ್ಟಿಂಗ್ ಲೈಫ್ಸ್. ನೀವು ಕೇಳಿದ್ರಿ ನೀವು ಯಾಕೆ ವೈ ಆರ್ ಕಮ್ ಹಿಯರ್ ಅಂತ ಫಾರ್ ದ ಪಾಡ್ಕಾಸ್ಟ್. Yes or no? Of course. One reason, one purpose of my life, why I am sitting on this show is there is no awareness on colorectal problems. There is no awareness on piles, fissure and fistulas. There is no awareness on colorectal cancers. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಎಲ್ಲ ಕಾಯಿಲೆಗಳಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ನಿಮಗೆ ಗೊತ್ತಿರಬಹುದು. ಅಫ್ಕೋರ್ಸ್ ಬ್ಲೈಂಡ್ನೆಸ್ ಎರಾಡಿಕೇಶನ್ ಪ್ರೋಗ್ರಾಮ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ಓರಲ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಬಟ್ ಇದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಇಲ್ಲ. ಮೈ ಪರ್ಪಸ್ ಆಫ್ ಲೈಫ್, ಮೈ ಮಿಷನ್ ಫಾರ್ ಲೈಫ್, ಮೈ ಮೀನಿಂಗ್ ಆಫ್ ಲೈಫ್ ಇಸ್ ಇನ್ ದ ನೆಕ್ಸ್ಟ್ 20 years in this country, nobody should die of a colorectal cancer. Is it possible? Yeah, yes, it is possible. Imagine I am talking to you now. Imagine 10 lakh people see this show, 20 lakh people see this show. ಇಡೀ ಕರ್ನಾಟಕ 7 ಕೋಟಿ ಜನ ನಮ್ಮ ಶೋ ನೋಡ್ತಾರೆ ಅಂದ್ಕೊಳ್ಳಿ. ಎಲ್ಲರಿಗೂ ಅವೇರ್ನೆಸ್ ಬರುತ್ತೆ. ಬ್ಲೀಡಿಂಗ್ ಆದಾಗ ಅವ್ರು ನೆಗ್ಲೆಕ್ಟ್ ಮಾಡಲ್ಲ. ದೇ ಕಮ್ ಟು ಹಾಸ್ಪಿಟಲ್ ಅರ್ಲಿ, ವಿ ಕ್ಯಾನ್ ಡಯಾಗ್ನೋಸ್ ಅರ್ಲಿ, ಟ್ರೀಟ್ ಅರ್ಲಿ, ಸೇವ್ ಇಸ್ ಲೈಫ್. ಪಾಸಿಬಲ್ ಆರ್ ನಾಟ್? 100%. ಪಾಸಿಬಲ್ ಆರ್ ನಾಟ್? 100%. ದಟ್ಸ್ ಇಟ್. ಯು ಮೀನ್ ಟು ಸೇ, ಓಕೆ, ಐ ಮೀನ್ ಅದನ್ನ ಲೇಯರ್ಸ್ ಅಲ್ಲಿ ಡೈಸೆಕ್ಟ್ ಮಾಡ್ತೀನಿ. ಮಾಡೋಣ. ಕೋಲೋರೆಕ್ಟಲ್ ಕ್ಯಾನ್ಸರ್ ಹೌದು, ಲಾಸ್ಟ್ ಅನ್ಕೊಳ್ಳೋಣ. ಹೌದು. ಲೆಟ್ಸ್ ಬಿಗಿನ್ ವಿತ್ ಪೈಲ್ಸ್. ಪೈಲ್ಸ್. ವಾಟ್ ಡು ಯು ಥಿಂಕ್ ಇಸ್ ದ ರೂಟ್ ಕಾಸ್? ರೂಟ್ ಕಾಸ್ ಆಫ್ ಪೈಲ್ಸ್ ಅಂತ ಯು ಆರ್ ಟೆಲಿಂಗ್ ಅಲ್ವಾ ಬಾಸ್? ಪೈಲ್ಸ್ ಇಸ್ ಸಿಂಪಲ್ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಓಕೆ, ಆಯ್ತಾ? ಕಾನ್ಸ್ಟಿಪೇಷನ್ ಇಸ್ ಅ ಮದರ್ ಆಫ್ ಆಲ್ ಡಿಸೀಸಸ್ ಇನ್ ದಿ ಏನಲ್ ಕೆನಾಲ್. ಓಕೆ, ಆಯ್ತಾ? ಮಲವ್ಯಾಧಿ ಅಂದರೆ ಪೈಲ್ಸ್. ಮಲವ್ಯಾಧಿಗೆ ಮಲಬದ್ಧತೆಯೇ ಮೂಲ ಕಾರಣ ಅಂತ ಹೇಳ್ತೀನಿ ನಾನು. ರೂಟ್ ಕಾಸ್ ಹೇಳಿದ್ರಲ್ಲ, ಮೂಲ ಕಾರಣ. ಮೂಲವ್ಯಾಧಿಗೆ ಮಲಬದ್ಧತೆಯೇ ಮೂಲ ಕಾರಣ. ಇನ್ನು ಮಲಬದ್ಧತೆ ಯಾಕೆ ಬರುತ್ತೆ? ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂರೋರು, ಓಕೆ, ಸರಿಯಾಗಿ ನೀರು ಕುಡಿದೇ ಇರೋರು, ಸರಿಯಾಗಿ ಹಣ್ಣು ತರಕಾರಿ ಸೊಪ್ಪು ತಿಂದೇ ಇರೋರು, ನಿದ್ದೆ ಸರಿಯಾಗಿ ಮಾಡದೇ ಇರೋರು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋರು, ಮೈಂಡ್ಲೆಸ್ ಆಗಿ ತಿನ್ನೋರು, ಜಂಕ್ ಫುಡ್ ತಿನ್ನೋರು, ಕ್ಲೌಡ್ ಕಿಚನಿಂದ ತಿನ್ನೋರು, ತಿನ್ನಬಾರ್ದನ್ನ ತಿನ್ನೇವರು, ಇವರೆಲ್ಲರಿಗೂ ಏನಾಗುತ್ತೆ? ಸ್ಟೂಲ್ ಹಾರ್ಡಾಗುತ್ತೆ. ಅರ್ಥ ಆಯ್ತಾ? ಅದ್ರ ಜೊತೆಯಲ್ಲಿ ಯಾರು ಸ್ಮೋಕಿಂಗ್ ಮಾಡ್ತಾರೆ, ಯಾರು ಆಲ್ಕೋಹಾಲ್ ತಗೊಳ್ತಾರೆ, ಅವರಿಗೆ ಮೋಷನ್ನು ಹಾರ್ಡ್ ಆಗುತ್ತೆ ಬಿಕಾಸ್ ಆಫ್ ಡಿಹೈಡ್ರೇಷನ್. ಎಲ್ಲ ಫ್ಯಾಕ್ಟರ್ಸಿಂದ ಮೋಷನ್ ಹಾರ್ಡ್ ಆಗುತ್ತಾ? ಹಾರ್ಡ್ ಆದಾಗ ಪ್ರೆಷರ್ ಹಾಕಿ ಮೋಷನ್ ಪಾಸ್ ಮಾಡ್ತಾರಾ? ಆ ಹಾರ್ಡ್ನೆಸ್ ಇರುತ್ತಲ್ಲ, ಮೋಷನ್, ಗಟ್ಟಿ ಮೋಷನ್ನು, ಏನಲ್ ಕೆನಾಲಲ್ಲಿ ಕುಷನ್ಸ್ ಅಂತ ಇರುತ್ತೆ. ಫ್ರಿಕ್ಷನ್ ಆಗಿ ಆಗಿ ಅದು ದಪ್ಪ ಆಗಿ ಅದು ಪೈಲ್ಸ್ ಆಗುತ್ತೆ. ಸೊ ರೂಟ್ ಕಾಸ್ ಆಫ್ ಪೈಲ್ಸ್ ಇಸ್ ಲೈಫ್ ಸ್ಟೈಲ್. ಅರ್ಥ ಆಯ್ತಾ? ಕೆಲವರು ಬರ್ತಾರೆ, ಸರ್ ನಮ್ಮ ಮನೆಯಲ್ಲಿ ನನಗಿತ್ತು ಪೈಲ್ಸ್, ನಮ್ಮ ಅಪ್ಪನಿಗಿತ್ತು ಪೈಲ್ಸ್, ನಮ್ಮ ತಾತನಿಗಿತ್ತು ಪೈಲ್ಸ್, ನನ್ನ ತಂಗಿಗಿತ್ತು ಪೈಲ್ಸ್, ನಮ್ಮದು ಪೈಲ್ಸ್ ಫ್ಯಾಮಿಲಿ ಸರ್ ಅಂತ ಬರ್ತಾರೆ. ಅರ್ಥ ಆಯ್ತಲ್ವಾ? ಸುಮಾರು ಜನ ಅನ್ಕೊಂಡಿದ್ದಾರೆ ಪೈಲ್ಸು ಫ್ಯಾಮಿಲಿ ಡಿಸೀಸ್, ಜೆನೆಟಿಕ್ಸ್ ಇಂದ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೂ ಪೈಲ್ಸು ಜೆನೆಟಿಕ್ಸ್ ಇಂದ ಬರಲ್ಲ. ಇಟ್ ಇಸ್ ಓನ್ಲಿ ಲೈಫ್ ಸ್ಟೈಲ್. ಅರ್ಥ ಆಯ್ತಾ? ಸೊ ಪೈಲ್ಸ್ ಬರೋದು ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ಹೇಳಿದ್ದೀನಿ ಅದೆಲ್ಲ. 4ನೇದು ಕೆಲವು ಪ್ರೊಫೆಷನ್ಸ್ ಇರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಪಾಪ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗಿ, ಬಡವ್ರ ಹೆಣ್ಮಕ್ಳು ತುಂಬ ಹೊತ್ತು ಕೂತು ಟೈಲರಿಂಗ್ ಮಾಡ್ತಾರೆ. ಟೈಲರಿಂಗ್ ಮಾಡ್ತಾನೇ ಇರ್ತಾರೆ. ಅವ್ರು ಸರಿಯಾಗಿ ನೀರು ಕುಡಿಯಲ್ಲ, ಬಡವರು ಸರಿಯಾಗಿ ಹಣ್ಣು ತಿನ್ನಲ್ಲ, ಬಡವರು ಸರಿಯಾಗಿ ತರಕಾರಿ ತಿನ್ನಲ್ಲ ಹೆಣ್ಮಕ್ಳು. ಇನ್ನು ಕೆಲವರು ಇನ್ನೊಂದು ಎಕ್ಸ್ಟ್ರೀಮಲ್ಲಿ IT ಪ್ರೊಫೆಷ್ನಲ್ಸು. ಬೆಳಗ್ಗೆ ಕೂತ್ರೆ ಟಕ 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 ಅಂದ್ಕೊಂಡು ಅಲ್ಲೇ ಕೂತಿರ್ತಾರೆ. ನೋಡಲಿ ಹಿಂಗೆ ಪಿಜ್ಜಾ ತಿಂತಾ ಇರ್ತಾರೆ, ಹಿಂಗೆ ಬರ್ಗರ್ ತಿಂತಾ ಇರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ, ನೀರು ಕುಡಿಯೋದೆಲ್ಲ. ಸೊ ಇವರೆಲ್ಲ ಒಂದೇ ಕಡೆ ಕೂತಿರ್ತಾರೆ, ನಿದ್ದೆ ಇಲ್ಲ, ಸ್ಟ್ರೆಸ್ಸು. IT ಪ್ರೊಫೆಷ್ನಲ್, ಲಾಂಗ್ ಸಿಟ್ಟಿಂಗ್ ಅವರ್ಸ್. ಇನ್ನೊಂದು ಪ್ರೊಫೆಷನ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಬೆಳಗ್ಗೆಯಿಂದ ಸಂಜೆ ಹೊತ್ತವರೆಗೂ ಫೈಲ್ಸ್ ನೋಡ್ತಾ ಇರ್ತಾರೆ. ನಾನು ಹೇಳ್ತೀನಿ ಅವ್ರಿಗೆಲ್ಲ, ನೀವು ಕೇಳಿದ್ದೀರಾ ಫೈಲ್ ಕ್ಲಿಯರ್ ಆಗಲ್ಲಪ್ಪ ಇಲ್ಲಿ ಅಂತ, ಫೈಲ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಐ ಟೆಲ್ ದೆಮ್,
ಡೋಂಟ್ ಸಿಟ್ ಆನ್ ದ ಫೈಲ್ಸ್ ಫಾರ್ ಅ ಲಾಂಗ್ ಟೈಮ್ Because you'll ಯು get ವಿಲ್ piles. ಲ್ಯಾಂಡ್ ಅಪ್ ಗೆಟಿಂಗ್ ಪೈಲ್ಸ್ ಅಂತ. ಅರ್ಥ ಆಯ್ತು? So, ಅರ್ಥ ಆಯ್ತಾ? yeah. ಸೊ ಲಾಂಗ್ ಸಿಟ್ಟಿಂಗ್ ಅವರ್ಸ್, ಲೈಫ್ ಸ್ಟೈಲು, ಟೈಲರ್ಗಳು, ಡ್ರೈವರ್ಗಳು, ಬ್ಯೂರೋಕ್ರಾಟ್ಸು, IT ಪ್ರೊಫೆಷನಲ್ಸು, ಯಾರು ತುಂಬ ಹೊತ್ತು ಫೆವಿಕಲ್ ಹಾಕಿ ಕೂತಿರ್ತಾರೋ ಅವರಿಗೆ ಬರುತ್ತೆ ಸರ್ ಇದು. ಸೊ ನಮಗೂ ರೇಡಿಯೋ ಜಾಕಿಗಳು ಮತ್ತೆ ಎಡಿಟರ್ಸ್ಗೂ ಕೂಡ ಇದಿರುತ್ತೆ, ಬಿಕಾಸ್ ವಿ ಸಿಟ್ ಫಾರ್ ಅ ಲಾಂಗರ್ ಅವರ್ಸ್. ರೇಡಿಯೋ ಜಾಕಿಗಳು ಬಾಸ್ ನೀವೆಲ್ಲ ಗೋಲ್ಡ್ ಕ್ಲಾಸಲ್ಲಿ ಕೂತ್ಕೋತೀರ. ಅರ್ಥ ಆಯ್ತಲ್ಲ? ರೇಡಿಯೋ ಜಾಕಿಗಳು ನೀವೆಲ್ಲ ಗೋಲ್ಡ್ ಕ್ಲಾಸಲ್ಲಿ ಸಾಫ್ಟ್ ಆಗಿರೋ ಸೋಫಾ ಮೇಲೆ ಕೂತ್ಕೊಂಡು ರೀಕ್ಲೈನರ್ಸ್ ಹಾಕೋತೀರಾ. ಬಟ್ ಗೋಲ್ಡ್ ಕ್ಲಾಸಲ್ಲಿ ಕೂತಿರೋ ಪೈಲ್ಸ್ ಬರುತ್ತೆ. 100%. ಯಾಕೆ ಹೇಳಿ? ಹೇಳಿ ನೋಡೋಣ. ಇವರ್ ಗೋಲ್ಡ್ ಕ್ಲಾಸ್ ಮಯೂರ ಅಲ್ವಾ? ಟೆಲ್ ಮಿ, ಗೋಲ್ಡ್ ಕ್ಲಾಸಲ್ಲಿ ಕೂತು ಯಾಕೆ ಪೈಲ್ಸ್ ಬರುತ್ತೆ ಬಾಸ್? ಬಿಕಾಸ್ ಐ ಆಮ್ ಸಿಟ್ಟಿಂಗ್ ಫಾರ್ ಲಾಂಗರ್ ಅವರ್ಸ್. 2 ಗಂಟೆ ಒಂದು ಸಿನಿಮಾ ಬಾಸ್, 2.5 ಗಂಟೆ ಬಾಸ್ ಸಿನಿಮಾ. ಮಧ್ಯದಲ್ಲಿ ಇದು ಕೊಡ್ತಾರೆ, ಸೂಸು ಬ್ರೇಕ್, ಸೆಂಟ್ರಲ್ಲಿ ಸೂಸು ಬ್ರೇಕ್ ಕೊಡ್ತಾರಲ್ಲ, ಹಾಗಾಗಿ ಮಧ್ಯೆ ಹೇಳ್ತೀರಾ. ಅಂದ್ರೂ ಗೋಲ್ಡ್ ಕ್ಲಾಸಿಗೆ ಹೋದ್ರೆ ನಿಮಗೆ ಪೈಲ್ಸ್ ಬರುತ್ತೆ. ಅಂದ್ರೆ ಈ ಗೋಲ್ಡ್ ಕ್ಲಾಸಿಕ್ ಎಲ್ಲ ಬಾಸ್, ಆ ಗೋಲ್ಡ್ ಕ್ಲಾಸ್ ಹೇಳಿ ಯಾಕೆ ಬರುತ್ತೆ ಹೇಳಿ ಪೈಲ್ಸ್ ನೋಡುವ. Is it because of junk food? ಸೂಪರ್, ಯು ಗಾಟ್ ಇಟ್ ರೈಟ್ ಬಾಸ್. ಗೋಲ್ಡ್ ಕ್ಲಾಸ್ ಅಲ್ಲಿ ಕೂತ್ ತಿಂದ್ರು ಪೈಲ್ಸ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಜಂಕ್ ಫುಡ್, ಬಿಕಾಸ್ ಆಫ್ ದಿ ಈಟಿಂಗ್ ಹ್ಯಾಬಿಟ್ಸ್, ಬಿಕಾಸ್ ಆಫ್ ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಬಿಕಾಸ್ ಆಫ್ ಲೆಸ್ ವಾಟರ್, ಬಿಕಾಸ್ ಆಫ್ ಲೆಸ್ ಫೈಬರ್, ಬಿಕಾಸ್ ಆಫ್ ಲೆಸ್ ಸ್ಲೀಪ್, ಬಿಕಾಸ್ ಆಫ್ ಲೆಸ್ ಫಿಸಿಕಲ್ ಆಕ್ಟಿವಿಟಿ, ಎವ್ರಿಥಿಂಗ್. ಸೊ ಯು ಮೀನ್ ಟು ಸೇ, ಈಗ ಅದರಲ್ಲಿ ರೈಟ್ ಅಮೌಂಟ್ ಆಫ್ ಊಟ ತಿಂಡಿ ಎಲ್ಲ ಮಾಡೋದ್ರ ಜೊತೆಗೆ ಈಗ ಸೇ ಇಂಟರ್ಮಿಟೆಂಟ್ ಊಟ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಲೈಕ್ ದೇ ಬಿಲೀವ್ ಇನ್ ದಿ ಸೈಕಲ್ ಆಫ್ 16 hours and 8 hours. ಸೊ ಅವಾಗ ನಿಮಗೆ 16 hours ನಾನು ಗ್ಯಾಪ್ ಕೊಟ್ಟಾಗ್ಲೂ ಡು ಯು ಥಿಂಕ್ ವಿಲ್ ಇಟ್ ಆ್ಯಡ್ ಆನ್ ಟು ಆಲ್ ದೀಸ್ ಥಿಂಗ್ಸ್, ಆರ್ ಲೈಕ್ ಆ 16 hours ಮುಂಚೆ ಇಫ್ ಐ ಹ್ಯಾವ್ ಕನ್ಸ್ಯೂಮ್ಡ್ ದಿ ರೈಟ್ ಅಮೌಂಟ್ ಆಫ್ ಫೈಬರ್ ಅಂಡ್ ಆಲ್ ದೀಸ್ ಥಿಂಗ್ಸ್, ಇಸ್ ಇಟ್ ಓಕೆನಾ? ವಾಟ್ ಯು ಫೀಲ್ ಬಾಸ್? ಈ 16 hours 8 hours ಇಂಟರ್ಮಿಟೆಂಟ್ ಫಾಸ್ಟಿಂಗು ಇದೆಲ್ಲ ಸತ್ಯ. ಇವಾಗೆಲ್ಲ ಈಗೇನೋ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ ಬಾಸ್. ಗುರುಗಳೇ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ, ನಾವೆಲ್ಲ ಹಳ್ಳಿಲಿದ್ದಾಗ ನನ್ನ ಕಣ್ಣಾರೆ ನೋಡಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ಬುತ್ತಿ ಹೋಗ್ತಿತ್ತು ತೋಟಕ್ಕೆ, ತಿಂದು ಬಿಟ್ರೆ ಸಾಯಂಕಾಲ 6:15 ಬಂದು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ತಿಂದು ಮಲಗೋರು. 2 ಹೊತ್ತು ಊಟ, ಕಣ್ ತುಂಬ ನಿದ್ದೆ, ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ. ಈಗ 16 hours ಗ್ಯಾಪು, 8 hours ಗ್ಯಾಪು, ಇಂಟರ್ಮಿಟೆಂಟ್ ಫಾಸ್ಟಿಂಗು, ನನ್ನ ಮಧ್ಯದಲ್ಲಿ ಏನೂ ತಿನ್ನಲ್ಲ, ನನ್ನ ಮಧ್ಯದಲ್ಲಿ ಏನೂ ಕುಡಿಯಲ್ಲ. ಇದೆಲ್ಲ ಎಲ್ಲಿಂದ ಬಂದೋ ಗೊತ್ತಿಲ್ಲ. ಆ ಸ್ಪೇಸಲ್ಲಿ ನೀರು ಕುಡಿತೀವ್ರ ಇಲ್ವೋ? 100%. ಎಕ್ಸಾಕ್ಟ್ಲಿ. ಆ ರೈಟ್ ಅಮೌಂಟ್ ಆಫ್ ವಾಟರ್ ಇಂಟೇಕ್ ಇದ್ದಾಗ ಏನು ಸಮಸ್ಯೆ ಆಗಲ್ಲ. ರೈತಾನು ಅಷ್ಟೇ, ನೇಗ್ಲು ಉಳ್ಬೇಕಾದ್ರೆ ಹಿಂಗೆ ನೀರು ಕುಡಿತದ ಅಲ್ವಾ? ಹಾಗೆ ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋರನ್ನು, 2 meals a day ಮಾಡೋರು ಸಹ ರೈಟ್ ಅಮೌಂಟ್ ಆಫ್ ವಾಟರ್ ಇಂಟೇಕ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಇಫ್ ಇಟ್ ಬಿಕಮ್ಸ್ ಎಕ್ಸೆಸ್ ಅಮೌಂಟ್ ಆಫ್ ವಾಟರ್, ವಿಲ್ ಇಟ್ ಬಿ ಅ ಪ್ರಾಬ್ಲಮ್? ನಥಿಂಗ್ ಬಾಸ್, ನಥಿಂಗ್ ಇಸ್, ವಾಟ್ ಎವರ್ ಯು ಡ್ರಿಂಕ್ ಇಸ್ ಗೋಯಿಂಗ್ ಇನ್ ಸುಸು. ಕರೆಕ್ಟ್. ಓಕೆ, ಯಾ. ಈಗ ಪೈಲ್ಸ್ಗೂ ಒಂದು ಫಿಶಸ್ಗೂ ವಾಟ್ಸ್ ದ ಡಿಫ್ರೆನ್ಸ್ ಬಾಸ್? ಪೈಲ್ಸ್ ಅಂದರೆ ಈ ಹಾರ್ಡ್ ಮೋಷನ್ ಪಾಸ್ ಮಾಡಿದಾಗ ಒಂದು ಕಾರಣ ಕೇಳಿದ್ರಿ ನೀವು ರೀಸೆಂಟಾಗಿ. ಇತ್ತೀಚೆಗೆ ಎಲ್ಲರೂ ಅವ್ರ ಡೇ ಸ್ಟಾರ್ಟ್ ಆಗೋದೆ ವಾಶ್ರೂಮಲ್ಲಿ. ಕರೆಕ್ಟ್. ಇವಾಗೆಲ್ಲ ಲಕ್ಸುರಿ ವಾಶ್ರೂಮ್ಸು. ವಾಶ್ರೂಮಲ್ಲಿ ಯುರೋಪಿಯನ್ ಕಮೋಡಲ್ಲಿ ಕೂತ್ಕೊಂಡು ಹಿಂಗೆ ಮೊಬೈಲ್ ಹಿಡ್ಕೊಂಡ್ರೆ ಅರ್ಧ ಗಂಟೆ ಹೊರಗಡೆ ಬರಲ್ಲ. ಕರೆಕ್ಟ್. ವಾಶ್ರೂಮಲ್ಲಿ ತುಂಬ ಹೊತ್ತು ಕೂತು ಮೊಬೈಲ್ ಹಿಡಿತಾರೆ, ಆ ಪ್ರೆಷರಿಗೆ, ಗ್ರಾವಿಟಿಗೆ ಪೈಲ್ಸ್ ಬರುತ್ತೆ. ಲಕ್ಸುರಿ ವಾಶ್ರೂಮ್ is one of the most important causes of piles. European toilet, important cause of piles. ಈ ಮೊಬೈಲ್ ಫೋನ್ ಹೇಳ್ತಾರಲ್ಲ, ಎಷ್ಟೋ ಡಿಸ್ಟರ್ಬ್ ಮಾಡಿದೆ, ಕ್ಯಾಲೆಂಡರ್ ಡಿಸ್ಟರ್ಬ್ ಮಾಡಿದೆ, ಕ್ಲಾಕ್ ಮಾಡಿದೆ, ಕ್ಯಾಮ್ರಾ ಮಾಡಿದೆ ಅಂತ. ಆ ಥರ ಒಂದು ಕಾಯಿಲೆನೂ ಡಿಸ್ಟರ್ಬ್ ಮಾಡಿದೆ ಈ ಮೊಬೈಲ್ ಫೋನ್. ಪೈಲ್ಸ್ ಅಂದ್ಕೊಟ್ಟಿದೆ ವಾಶ್ರೂಮಲ್ಲಿ. ಸೊ ಈ ಪೈಲ್ಸ್ ಅಂತ ಕೇಳಿದ್ರಲ್ಲ, ಮೋಷನ್ ಗಟ್ಟಿಯಾದಾಗ ಗ್ರಾವಿಟಿಗೆ ಫ್ರಿಕ್ಷನ್ ಆಗಿ ಒಳಗೆ ಏನಲ್ ಕುಷನ್ಸ್ ಅಂತ ಇರುತ್ತೆ, ನಥಿಂಗ್ ಬಟ್ ರಕ್ತದ ಕಣಗಳು, ಬ್ಲಡ್ ವೆಸಲ್ಸ್. ಅದು ಬಲ್ಜ್ ಆದಾಗ ಗ್ರೇಡ್ 1 ಪೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟು ಆ ಬಲ್ಜು ಹೊರಗಡೆ ಬರುತ್ತೆ, ಆಟೋಮೆಟಿಕ್ಕಾಗಿ ಒಳಗೊಟ್ಟೋಗುತ್ತೆ, ಅದನ್ನು ಗ್ರೇಡ್ 2 ಅಂತ ಕರಿತೀವಿ. ನೆಕ್ಸ್ಟು ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಬೇಕು, ಅದನ್ನು ಗ್ರೇಡ್ 3 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡೋದು ಒಳಗೆ ಹೋಗಲ್ಲ, ಅದು ಹೊರಗಡೆನೇ ಇರುತ್ತೆ, ಒಳ್ಳೆ ಕಾಲಿಫ್ಲವರ್ ಥರ ಇರ್ತದು. ಅವಾಗ ಓಡಿ ಬರ್ತಾರೆ, ಸರ್ ಪೀಠದಲ್ಲಿ ಕೂರಕ್ಕಾಗ್ತಲ್ಲ ಸರ್, ಕೆಳಗೇನೋ ಬಂದ್ಬಿಟ್ಟಿದೆ ಅಂತ. ಅರ್ಥ ಆಯ್ತಲ್ವಾ? ಸೊ ದೇ ಕಾಂಟ್ ಸಿಟ್, ದೇ ಕಾಂಟ್ ಸ್ಟ್ಯಾಂಡ್, ದೇ ಕಾಂಟ್ ಈಟ್, ದೇ ಕಾಂಟ್ ಡ್ರಿಂಕ್, ದೇ ವಿಲ್ ರನ್ ಟು ಹಾಸ್ಪಿಟಲ್, ರಶ್ ಟು ಹಾಸ್ಪಿಟಲ್. ಇದು 4 grades ಆಫ್ ಪೈಲ್ಸ್. ಅರ್ಥ ಆಯ್ತಲ್ವಾ? ಪೈಲಿಂಗ್ ಅಪ್ ಆಫ್ ಬ್ಲಡ್ ವೆಸಲ್ಸ್. piling up of blood vessels. Oh, that's why it's called as piles. Or hemorrhoids. Hemorrhoid blood. Correct. Hemo means blood.
ಪೈಲ್ಸ್ ಅಂದರೆ ಪೈಲಿಂಗ್ ಅಪ್ ಆಫ್ ಬ್ಲಡ್ ವೆಸಲ್ಸ್, ಲೈಕ್ ಫೈಲಿಂಗ್ ಅಪ್ ಆಫ್ ಫೈಲ್ಸ್ ಅಂತಾರಲ್ಲ ಹಂಗೆ ಪೈಲಿಂಗ್ ಅಪ್ ಆಫ್ ಪೈಲ್ಸ್. So you mean to say when you operate, what exactly do you remove? Your question was what is the difference was fissure ಅಂತ. Correct. ಅಲ್ಲ before that ಬಂದ್ಬಿಡ್ತೀನಿ. ಸೊ ನಾವೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಆನ್ಸರ್ ಬರಿತಾ ಇದೀವಿ, ಒಳ್ಳೆ ಮಾರ್ಕ್ಸ್ ಸಿಗ್ತದೆ ಬಾಸ್. ಸೊ ಫಿಶರ್ ಕೇಳಿದ್ರಿ, ಅದೇ ಹಾರ್ಡ್ ಮೋಷನ್ ಆದಾಗ ಪ್ರೆಷರ್ ಹಾಕಿದಾಗ ಮೋಷನ್ಗೆ ಹೋಗೋ ಜಾಗದಲ್ಲಿ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಫಿಶರ್ ಅಂತ ಕರಿತೀವಿ. ಫಿಶರ್ಸ್ ಇನ್ ದ ವಾಲ್ಸ್ ಅಂತಾರಲ್ಲ, ಕ್ರ್ಯಾಕ್ಸ್ ಇನ್ ದ ವಾಲ್ಸ್ ಅಂತಾರಲ್ಲ, ಹಂಗೆ ಫಿಶರ್ ಇನ್ ದ ಏನಲ್ ಕೆನಾಲ್ ಇಸ್ ಕಾಲ್ಡ್ ಅಸ್ ಫಿಶರ್. ಫಿಶರ್ ಆದಾಗ ತುಂಬ ಪೇಯ್ನ್ ಆಗುತ್ತೆ, ಪೇಯ್ನಿಂದ ಸ್ಪೀಟ ಬ್ಲೀಡಿಂಗ್ ಆಗುತ್ತೆ, ಬರ್ನಿಂಗ್ ಆಗುತ್ತೆ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಡ್ರೈವ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಫಿಶರ್. ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಬಟ್ ಈಸ್ ಪೈಲ್ಸ್ ಮೋರ್ ಡೇಂಜರಸ್ ದ್ಯಾನ್ ಫಿಶರ್ಸ್ ಆರ್ ಲೈಕ್ nothing can be compared to each other? There is nothing like dangerous or not dangerous. Okay. Or like maybe more painful or... More painful andre fissure. Piles until it becomes grade 4, it is always painless. Piles fourth stage ಹೋಗೋವರೆಗೂ ಅದು ಪೇಯ್ನ್ ಇರಲ್ಲ. ಅಂದರೆ ಸುಮಾರು ಜನಕ್ಕೆ ಈಗ ಪೈಲ್ಸ್ ಗ್ರೇಡ್ 3 ಇರ್ಬೋದು, ಗ್ರೇಡ್ 2 ಇರ್ಬೋದು, ಯು ನೆವರ್ ನೋ. ಬಾಸ್ ನಾಚಿಕೆಯಿಂದ ಏನಾಗ್ತಾ ಇದೆ ಗುರುಗಳೇ, ಗ್ರೇಡ್ 3 ಇರುತ್ತೆ, ಕೈಯಲ್ಲಿ ತಳ್ಕೊತಾ ಇರ್ತಾರೆ, ಯಾರಿಗೂ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಸೀರಿಯಸ್ಲಿ ಐಮ್ ಟೆಲಿಂಗ್ ಯು. ಒನ್ ಆಫ್ ಮೈ ಫ್ರೆಂಡ್ಸ್ ಲೈಕ್ ದಟ್ ಐ ಹ್ಯಾವ್ ಸೀನ್ ಹಿಮ್. ಅವ್ರಿಗೆ ಇತ್ತು ಅಂತ ಹೇಳಿದ್ರು, ಅಂತ ಇದೆ ಅಂತ, ಒಂದೆರಡು ಮೆಡಿಸಿನ್ ಇದೆ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಬೈ ಅನ್ನೋರು. ಐಮ್ ಲೈಕ್ ಡೋಂಟ್ ಇದನ್ನ ಮಾಡಬೇಡಿ. ಇಲ್ಲ 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 ಇಲ್ಲ, ಅದು ಹೇಳ್ಕೊಳಕ್ಕೆ ನೀವು ಹೇಳ್ದಂಗೆ ಮುಜುಗರ ಇರುತ್ತೆ, ತುಂಬಾ ಮುಜುಗರ ಇರುತ್ತೆ ಬಾಸ್. ಈಗ ಫಾರ್ ಎಕ್ಸಾಂಪಲ್ ಹೀಗೆ ಯಾರೋ ಒಂದು ದೊಡ್ಡ ಆಫೀಸರ್, ಕರ್ನಾಟಕದಲ್ಲಿ ದೊಡ್ಡ IAS ಆಫೀಸರ್, ಓಕೆ, ಅವರಿಗೆ ಗ್ರೇಡ್ 3 ಆಗ್ಬಿಟ್ಟಿದೆ, ಕೈಯಲ್ಲಿ ಪುಷ್ ಮಾಡ್ತಾರೆ, ಒಳಗೆ ಹೋಗ್ತಾ ಇದೆ. ಅದು ಯಾರಿಗೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಹೆಂಡ್ತಿಗೆ ಹೇಳಿದ್ರೆ ಹೆಂಡ್ತಿ ಗಂಟಲ್ಲಿ ಮಾಡ್ತಾಳೆ, ಆಫೀಸಲ್ಲಿ ಹೇಳ್ಕೊಳಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸೀಕ್ರೆಟಾಗಿ ನನ್ನ ಹತ್ರ ಬಂದು ಯಾರಿಗೂ ಹೇಳ್ದೇನೆ, ಡ್ರೈವರ್ ಇರುತ್ತಲ್ಲ ಒಂದು ಜಿಲ್ಲಾಧಿಕಾರಿಗೆ, ಆ ಡ್ರೈವರ್ನ ಬಿಟ್ಟು ಪ್ರೈವೇಟ್ ಡ್ರೈವರ್ನ ಹೈರ್ ಮಾಡಿ ಲೇಮ್ಯಾನ್ ಥರ ಆ ಕಾರಲ್ಲಿ ಕೂತ್ಕೊಂಡು ಹಾಸ್ಪಿಟ್ಲಿಗೆ ಬಂದು ನನ್ನ ಹತ್ರ ಬ್ಯಾಕ್ ಡೋರ್ ಎಂಟ್ರಿ ಮಾಡಿದ್ರು. ಬ್ಯಾಕ್ ಪ್ರಾಬ್ಲಮ್ ಟ್ರೀಟ್ ಮಾಡೋಕ್ಕೆ ಬ್ಯಾಕ್ ಡೋರ್ ಎಂಟ್ರಿ ಆಯ್ತಾ? ನಮ್ಮಲ್ಲೊಂದು ಬ್ಯಾಕ್ ಡೋರ್ ಎಂಟ್ರಿ ಇದೆ, VIP ಗಳಿಗೆ, ಸೆಲೆಬ್ರಿಟಿಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆಲ್ಲ. ಅಲ್ಲಿಂದ ಬಂದು ಅಂಡ್ ಕಂಡೀಷನ್ ಏನು ಗೊತ್ತಾ, ನಾನು IAS ಆಫೀಸರ್ ಅಂದರೆ ಯಾರಿಗೂ ಹೇಳ್ಬಾರ್ದು ನಿಮ್ಮ ಸ್ಟಾಫಿಗೆ ಅಂತ. ಐ ಟ್ರೀಟೆಡ್ ಹಿಮ್ ಬಿಕಾಸ್ ಆಫ್ ಶೈನೆಸ್, ಸ್ಟಿಗ್ಮಾ, ಗೆಟಿಂಗ್ ಬುಲೀಡ್. ಏಕೆಂತ ಹೇಳಿದ್ರೆ ಒಂದು ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಗೆ ಪೈಲ್ಸ್ ಆಗಿದೆ ಅಂತ ಫುಲ್ ಸುದ್ದಿ ಆಗ್ಬಿಡುತ್ತೆ, ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ ಲೋಕಲ್ ಚಾನೆಲಲ್ಲಿ, ಜಿಲ್ಲಾಧಿಕಾರಿಗಳಿಗೆ ಪೈಲ್ಸ್. ನಿಜವಾಗ್ಲೂ ಐ ಆಮ್ ಟೆಲಿಂಗ್ ಯು, ಸೋ ಮಚ್ ಆಫ್ ಸ್ಟಿಗ್ಮಾ ಅಟ್ಯಾಚ್ಡ್ ಟು ದಿಸ್. ಅನದರ್ ವೆರಿ ಡಿಯರ್ ಫ್ರೆಂಡ್ IAS ಆಫೀಸರ್ ಆಫ್ ಮೈನ್, ವೇ ಬ್ಯಾಕ್, ಅವ್ರು ಆ್ಯಕ್ಚುಲಿ ತುಂಬ ನೋವಾಗ್ಬಿಟ್ಟಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಅವ್ರಿಗೆ. ನಾನು ಯಾವುದೋ ಬೇರೆ ಜಿಲ್ಲೆಯಲ್ಲಿದ್ದೆ ಆ್ಯಂಡ್ ಐ ವಾಸ್ ಇನ್ ಮಂಡ್ಯ. ಕಾಲ್ ಮಾಡಿದ್ರು, ಡಾಕ್ಟ್ರೇ ನನಗೆ ಈ ಥರ ಆಗ್ಬಿಟ್ಟಿದೆ ಅಂತ. ಏನಾಗಿದೆ ಅಂತ, ಸ್ವಲ್ಪ ಬರೋಕ್ಕಾಗುತ್ತಾ ಅಂತ. ನಾನು ಮಂಡ್ಯದಿಂದ ಬಂದು ಹೋಗ್ತೀನಿ, ಅವ್ರ ಆ್ಯಂಟಿ ಚೇಂಬರ್ನಲ್ಲೇ ಪರೀಕ್ಷೆ ಮಾಡ್ತೀನಿ. ಅವ್ರಿಗೆ ಕುರಾ ಆ್ಯಪ್ಸಸ್ ಆಗಿತ್ತು, ಫಿಸ್ಚುಲಾ ಆಗಿತ್ತು, ಪೈಲ್ಸ್ ಆಗಿತ್ತು, ಆ್ಯಂಡ್ ಹಿ ವಾಸ್ ಡೀಲಿಂಗ್ ಇಟ್ ಫ್ರಮ್ ಲಾಸ್ಟ್ 17-18 years. ಓನ್ಲಿ ಇಟ್ ವಾಸ್ ಅನ್ಬೇರೇಬಲ್. ಈ ಕಾಲ್ ಮಿ ಆ್ಯಂಡ್ ಟೋಲ್ಡ್ ಹ್ಯಾವ್ ದಿಸ್ ಪ್ರಾಬ್ಲಮ್. ನಾನು ಗ್ಲೌಸು, ಆಯಿಂಟ್ಮೆಂಟ್ ಎಲ್ಲ ತೊಗೊಂಡೋಗಿ ಅವ್ರ ಆ್ಯಂಟಿ ಚೇಂಬರೆಲ್ಲ ಪರೀಕ್ಷೆ ಮಾಡಿ ಆಮೇಲೆ ಸರಿ ಮಾಡಿದ್ವಿ ಅಂದ್ಕೊಳ್ಳಿ. ಹಾಗಾಗಿ ಈ ಥರ ಯಾರೂ ಶೇರ್ ಮಾಡಲ್ಲ ಸರ್. ಆ್ಯಾವ್ರೇಜ್ ಟೈಮು ನಮ್ಮ ಹಾಸ್ಪಿಟ್ಲಿಗೆ ಬರೋದು 9 ವರ್ಷ ಸಫರ್ ಮಾಡಿರ್ತಾರೆ ಸೈಲೆಂಟಾಗಿ. ಕೆಲವರು 10, ಕೆಲವರು 20, ಕೆಲವರು 30, ಕೆಲವರು 40, ಕೆಲವರು 50 ವರ್ಷ ಸಫರ್ ಮಾಡಿ ಹಾಸ್ಪಿಟಲ್ಗೆ ಬರ್ತಾರೆ. ದೇ ವಿಲ್ ನಾಟ್ ಶೇರ್ ವಿತ್ ಎನಿ ಒನ್ ಸರ್. ಸೊ ಯು ಮೀನ್ ಟು ಸೇ ಫಾರ್ ದಿಸ್, of course, I think I'm just trying to guess it already. Grade 1, grade 2, grade 3, grade 4 ಆಯ್ತು. ಸೊ ಈ ಮೊದಲನೇ 2 ಗ್ರೇಡ್ ಇವೆಲ್ಲ ಬೈ ಮೆಡಿಸಿನ್ ಅಲ್ಲಿ ಕ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ ಸರ್? ವೆರಿ ಕ್ಲಿಯರ್ಲಿ ಗ್ರೇಡ್ 1 ಮೆಡಿಸಿನ್ ಅಲ್ಲೇ ಕ್ಲಿಯರ್ ಮಾಡಬಹುದು. ಗ್ರೇಡ್ 1 ಅರ್ಲಿ ಗ್ರೇಡ್ 2 ಮೆಡಿಸಿನ್ ಅಲ್ಲೇ ಕ್ಲಿಯರ್ ಮಾಡಬಹುದು. ಲೇಟ್ ಗ್ರೇಡ್ 2 ಅಂದರೆ ಗ್ರೇಡ್ 3 ಹೋಗ್ತಾ ಇರುತ್ತೆ, ಆವಾಗ ಲೇಸರಲ್ಲಿ ಮಾಡಬೇಕಾಗತ್ತೆ. ನಾನೇನು ಹೇಳ್ತೀನಿ ಗೊತ್ತಾ, ನಮ್ಮದು ಹಾಸ್ಪಿಟ್ಲ್ ಹೆಸರು ಸ್ಮೈಲ್ಸ್ ಅಂತ ಸರ್. ಅದಕ್ಕೊಂದು ಆಕ್ರೋನಿಮ್ ಇದೆ. S ಫಾರ್ ಸ್ಟಾಪ್ ಸ್ಟ್ರೈನಿಂಗ್ ಅಟ್ ಸ್ಟೂಲ್ಸ್ ಅಂತ, ಆಯಿತಾ? M ಫಾರ್ ಮೆಡಿಕೇಶನ್ ಆ್ಯಂಡ್ ಮೆಡಿಟೇಷನ್ ಅಂತ, I ಫಾರ್ ಇನ್ಕ್ರೀಸ್ಡ್ ಫೈಬರ್ ಇನ್ ದ ಡಯಟ್ ಅಂತ, L ಫಾರ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫಾರ್ ನಮ್ಮಂಥ ಕತೆಗಳಿಗೆ, ಲೈಫ್ ಸ್ಟೈಲ್ ಲರ್ನಿಂಗ್ ಫಾರ್ ಚಿಲ್ಡ್ರನ್ಗೆ.
ಅರ್ಥ ಆಯ್ತಲ್ವಾ? ಇ ಫಾರ್ ಈಟ್ ಹೆಲ್ದಿ ಅಂಡ್ ಎಕ್ಸಸೈಸ್. ಬ್ರಿಲಿಯಂಟ್. ಎಸ್ ಫಾರ್ ಸೇ ನೋ ಟು ಸರ್ಜರಿ ವಿತ್ ಎ ಸ್ಮೈಲ್ ಅಂತ ಫ್ಯಾಂಟಾಸ್ಟಿಕ್. ಒಂದು ಆಕ್ರೋನಿಮ್ ಇದೆ, ನಾನೇ ಮಾಡ್ಬಿಟ್ಟಿದ್ದೀನಿ ಇದನ್ನು. Superb. ಅರ್ಥ ಆಯ್ತಲ್ವಾ? Superb. ಸೊ ಗ್ರೇಡ್ 1 ಗ್ರೇಡ್ 2 ಇದ್ರೆ ಇದೆಲ್ಲ ಫಾಲೋ ಮಾಡಿದ್ರೆ ಆಗುತ್ತೆ. ಬಟ್ ಯಾರು ಫಾಲೋ ಮಾಡಲ್ವೇ? ಆಗಲ್ಲ, ಯಾರು ಮಾಡಲ್ಲ. ಈಸಿಯರ್ ಟು ಸೇ. ಈಸಿ ಎಲ್ಲ ಹೇಳ್ತಾರೆ. And we might follow for a day or two. Third day ಇಂದ ಗೊತ್ತಿಲ್ದಿರಂಗೆ ನಮ್ಗೆ we'll get into the routine which we are very comfortable. What is that comfortness? ಒಂದು ಜಂಕ್ ಫುಡ್ ತಿಂತೀವಿ, ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ, ಸಿಟಿಂಗ್ ಫಾರ್ ಲಾಂಗರ್ ಅವರ್ಸ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಅ ನಾರ್ಮಲ್. ಹೇಳಿ. ಸೊ ಅದು ನೀವ್ ಹೇಳ್ತಿರೋದು ನ್ಯೂ ನಾರ್ಮಲ್. ನ್ಯೂ ನಾರ್ಮಲ್. ನೀವ್ ಹೇಳಿದ್ದು ಗೊತ್ತಿಲ್ದಿರಂಗೆ ನಾವು ರೊಟೀನ್ ಕೊಡೋಗಿರ್ತೀವಿ ಅಂತ. ಸಾರಿ, ಗೊತ್ತಿದ್ದು ಮಾಡ್ತೀರಾ. ಚೆನ್ನಾಗಿ ಗೊತ್ತು. ಸ್ಯಾಟರ್ಡೇ ವೀಕೆಂಡ್, ಸಂಡೇ ವೀಕೆಂಡ್ ಚೆನ್ನಾಗಿ ಹೋಗ್ತಾರಾ, ಮಧ್ಯರಾತ್ರಿ 2 ಗಂಟೆವರೆಗೂ ತಿಂತಾರ, ಕುಡಿತಾರ, ಕುಡಿಬೇಕಾದಾಗ ಏನು ತಿಂತಾರೋ ಗೊತ್ತಾಗಲ್ವಾ, ಎಲ್ಲ ತಿಂದ್ಬಿಟ್ಟಿರ್ತಾರ. ತಿಂದ್ಬಿಟ್ಟು ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್. ಹೌದಾ? ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್ಪ, ಮಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್. ಅಂದರೆ ಸಂಡೇ ಈವ್ನಿಂಗ್ ಚೆನ್ನಾಗಿ ಕುಡಿದು ಚೆನ್ನಾಗಿ ತಿಂದು ಮಂಡೇ ಮಾರ್ನಿಂಗು ಇವ್ರ ಬಾಟಮ್ ಇದೆಲ್ಲ ಡೌನ್ ಆಗಿರುತ್ತೆ. ನಮ್ಮ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಸರ್ ಎಸ್ಟರ್ಡೇ ನೈಟ್ ಐ ಹ್ಯಾಡ್ ಎ ಬ್ಯಾಡ್ ಪಾರ್ಟಿ ಸರ್ ಅಂತೆ. ಗುಡ್ ಪಾರ್ಟಿ ಬ್ಯಾಡ್ ಪಾರ್ಟಿ ಆಗಿರುತ್ತೆ. ಐ ಹ್ಯಾಡ್ ಎ ಬ್ಯಾಡ್ ಡ್ರಿಂಕ್ ಸರ್. I don't know what I ate, sir, but I ate something, sir. But morning, sir, I'm not able to either push it out or keep it inside, sir. It is stuck in between, sir. What to do, sir? Please do something, sir. Anta. If you don't take care of your gut, alva, then I should take care of your butt. ನನ್ನ ಗಟ್ ಫೀಲಿಂಗ್ ಪ್ರಕಾರ ಈ ಕಾನ್ಸ್ಟಿಪೇಷನ್ ಆಗತ್ತಲ್ಲ, ಕಾನ್ಸ್ಟಿಪೇಷನ್ ಅಂದ್ರೆ I mean, I'm very sure there has not been any human on this earth ನನ್ನ ಕಾನ್ಸ್ಟಿಪೇಷನ್ ಆಗಿಲ್ದಿರ ಬದುಕಿದ್ದೀನಿ ಅನ್ನೋದು ತುಂಬ ರೇರ್. ಕರೆಕ್ಟಾಗಿ ಹೇಳಿದ್ದೀರಾ ಬಾಸ್. ಅಲ್ವಾ? ಲೈಫಲ್ಲಿ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನು ನನಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಅಟ್ಲೀಸ್ಟ್ ಒಂದು 100 ಸರಿ ಹೇಳ್ತಾನೆ. ಹೇಳ್ತಾರೆ, ಆಯ್ತಾ? ಯಾವ ಪ್ರಾಣಿನೂ ಕಾನ್ಸ್ಟಿಪೇಷನ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಬಾಯಿಲ್ಲ ಅವ್ರಿಗೆ. ಬಟ್ ಪ್ರಾಣಿಗಳಿಗೆ ಕಾನ್ಸ್ಟಿಪೇಷನ್ ಆಗಲ್ಲ. ಯಾಕೆ ಹೇಳಿ? ಸೊಪ್ಪು, ಫೈಬರ್, ಬರೀ ಅದೇ ತಾನೇ ಪ್ರಾಣಿಗಳು ತಿನ್ನೋದು. ಎಸ್ ಆರ್ ನೋ? ಪಾಯಿಂಟ್ ಅಲ್ವಾ? ಪ್ರಾಣಿಗಳಿಗೆ 4 ಕಾಲಿರುತ್ತೆ, ಪ್ರಾಣಿಗಳಿಗೆ ಪೈಲ್ಸ್ ಬರಲ್ಲ. ಬಿಕಾಸ್ 4 ಕಾಲ ಮೇಲೆ ನಿಲ್ಲುತ್ತೆ. ಮನುಷ್ಯ 2 ಕಾಲ ಮೇಲೆ ನಿಲ್ತಾನೆ. ಗ್ರಾವಿಟಿಗೆ ಪೈಲ್ಸ್ ಬರುತ್ತೆ ಅವನಿಗೆ. ಗ್ರಾವಿಟಿ ಪೈಲ್ಸ್, ಆಯ್ತಾ? ಸೊ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರಿ. ಇಂಡಿಯಾದಲ್ಲಿ ಕಾನ್ಸ್ಟಿಪೇಷನ್ನಿಂದ 15% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ನು ಕಾನ್ಸ್ಟಿಪೇಷನ್ ಇಂದ ಸಫರ್ ಮಾಡ್ತಾ ಇದ್ದಾರೆ. huge big number. ಅರ್ಥ ಆಯ್ತಲ್ವಾ? ಈ ಕಾನ್ಸ್ಟಿಪೇಷನ್ ಎಂಥ ಒಂದು ಇದು ಅಂತ ಹೇಳಿದ್ರೆ, ನೀವು ಅಮಿತಾಬ್ ಬಚ್ಚನ್ ಮೂವಿ ನೋಡಿದ್ದೀರಾ? ಯಾವುದು? ಪೀಕು. ಆಫ್ ಕೋರ್ಸ್. ಓ ಯಾ, that movie is all about constipation. amazing tagline ಏನು ಹೇಳಿ ಆ ಮೂವಿದು ಟ್ಯಾಗ್ಲೈನ್? I mean, I've forgotten. ಮೋಷನ್ ಸೇ ಎಮೋಷನ್ ಅಂತ. ಕರೆಕ್ಟ್. ಅರ್ಥ ಆಯ್ತಲ್ಲ? ನೀವು ಮೋಷನ್ಗೆ ಹೋಗದೆ ಹೋದ್ರೆ ಎಮೋಷನಲಿ ಯು ಆರ್ ಡಿಸ್ಟರ್ಬ್ಡ್ ಬಾಸ್. 100%. ಎಮೋಷನಲಿ ಡಿಸ್ಟರ್ಬ್ಡ್ ಇನ್ ದ ಮಾರ್ನಿಂಗ್, ಆನ್ ಚಿಲ್ಡ್ರನ್, ಆನ್ ವೈಫ್, ಆನ್ ಆಫೀಸ್, ಆನ್ ಬಾಸ್, ಸಬಾರ್ಡಿನೇಟ್, ಕೊಲೀಗ್ಸ್ ಎಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ನಾವು ದಿನ 2ಕ್ಕೆ ಪೂ ಮಾಡದೆ ಹೋದ್ರೆ ಆರಾಮಾಗಿ ಯುವರ್ ಡೇ ಇಸ್ ಗಾನ್. I'm sorry to interrupt. 90% of the times me and my mother's conversation begins, you know what it begins? Either she would have said, Abba, I had a clear motion today ಅಂತ she says. I'll be like, ಯಾವತ್ತಂದ್ರೆ I think I didn't have a proper today, ಒಂದು ಸ್ವಲ್ಪ ಕಾನ್ಸ್ಟಿಪೇಟೆಡ್ ಇತ್ತು, ನೆನ್ನೆ ಫುಡ್ ಸರಿ ಇಲ್ಲ ಅನ್ಸುತ್ತೆ, I need to change my food today. This is the, by default, the conversation will be part of our daily routine. You use the word mother, boss. I will talk about constipation in mother here. Very important. ಅಮ್ಮಂದಿರಿಗೆ ಆಗುವ ಕಾನ್ಸ್ಟಿಪೇಷನ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಸರ್ ಈಗ. ಬಿಕಾಸ್ ಯು ಸೆಡ್ ಮೈ ಕನ್ವರ್ಸೇಷನ್ ವಿತ್ ಮೈ ಮದರ್ ಇಸ್ ಕಾನ್ಸ್ಟಿಪೇಷನ್. ಅನ್ಫಾರ್ಚುನೇಟ್ಲಿ ಐ ಡಿಡ್ ನಾಟ್ ಹ್ಯಾವ್ ಕನ್ವರ್ಸೇಷನ್ ವಿತ್ ಮೈ ಮದರ್ ಲೈಕ್ ದಿಸ್. ಅರ್ಥ ಆಯ್ತಲ್ವಾ? ಹೆಣ್ಮಕ್ಳಿಗೆ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಆಗುತ್ತಲ್ಲ, ಹೌದು, ನಾರ್ಮಲ್ ಡೆಲಿವರಿ ಆದ ಹೆಣ್ಮಕ್ಳು ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಮಗು ದೊಡ್ಡದಾಗಿದ್ದರೆ, ಮೋರ್ ದೆನ್ 3 kgs ಇಸ್ ಬಿಗ್ ಬೇಬಿ ಇನ್ ಇಂಡಿಯಾ. ತಾಯಿ ಶಾರ್ಟ್ ಆಗಿದ್ದರೆ, ತಾಯಿಗೆ ಪೆಲ್ವಿಸ್ ನ್ಯಾರೋ ಇದ್ದರೆ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಬೇಕಾದಾಗ ಡಾಕ್ಟ್ರ್ ಆಗಲಿ ನರ್ಸ್ ಆಗಲಿ
ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಅಂತ ಚೆನ್ನಾಗಿ ಪ್ರೆಷರ್ ಹಾಕಿಸ್ತಾರೆ. ಕರೆಕ್ಟಾ? ಪೆಲ್ವಿಸಲ್ಲಿ ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ. ಅರ್ಥ ಆಯ್ತಲ್ವಾ? ಆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ 3 ಕೆಳಗೆ ಬರುತ್ತೆ ಜಾರ್ಕೊಂಡು. ಕರೆಕ್ಟ್. ರೆಕ್ಟಮ್ ಜಾರ್ಕೊಂಬರುತ್ತೆ, ಅದನ್ನು ರೆಕ್ಟೋಸೀಲ್ ಅಂತ ಕರಿತೀವಿ. ಯೂರಿನರಿ ಬ್ಲ್ಯಾಡರ್ ಜಾರ್ಕೊಂಬರುತ್ತೆ, ಮೂತ್ರಕೋಶ, ಅದನ್ನು ಸಿಸ್ಟೋಸೀಲ್ ಅಂತ ಕರಿತೀವಿ. ರೆಕ್ಟಮ್ ಜಾರ್ಕೊಂಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಲಿವರಿ ಆದ ತಕ್ಷಣ ನೆಕ್ಸ್ಟ್ ಡೇ ಸಬ್ಸಿಕ್ವೆಂಟ್ ಡೇಯಿಂದ ತಾಯಿಗೆ ಸರಿಯಾಗಿ ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ. ಮೋಷನ್ ಪಾಸ್ ಮಾಡ್ತಾರೆ, ಅವ್ರಿಗೇನಾಗುತ್ತೆ, ನಾನು ಮೋಷನ್ ಕಂಪ್ಲೀಟಾಗಿ ಮಾಡಿಲ್ಲ ಅಂತ ಅನಿಸುತ್ತೆ. ಕರೆಕ್ಟ್. ಆವಾಗೇನಾಗುತ್ತೆ, ಏನೋ ಸ್ಟಕ್ ಆಗ್ತಾ ಇದೆ ಅನಿಸುತ್ತೆ. ಕರೆಕ್ಟ್. ಆವಾಗ ಪ್ರೆಷರ್ ಹಾಕ್ತಾರೆ ಅವರು. ಪ್ರೆಷರ್ ಹಾಕಿದ್ರು ಹೋಗಲ್ಲ. ಕೆಲವು ತಾಯಂದ್ರು ಏನು ಮಾಡ್ತಾರೆ, ಈ ರೀತಿ ಪ್ರೆಷರ್ ಹಾಕೋತಾರೆ. ಕರೆಕ್ಟ್. ಕೆಲವು ತಾಯಂದ್ರು ಇಲ್ಲಿ ಪ್ರೆಷರ್ ಹಾಕ್ತಾರೆ, ಇಲ್ಲಿ ಪ್ರೆಷರ್ ಹಾಕ್ತಾರೆ. ಮೋಷನ್ ಹೋಗೋ ಜಾಗ ಈ ಥರ ಇದ್ದರೆ ಇಲ್ಲಿ ಪ್ರೆಷರ್ ಹಾಕ್ತಾರೆ, ಇಲ್ಲಿ ಪ್ರೆಷರ್ ಹಾಕ್ತಾರೆ. ಕೆಲವು ತಾಯಂದ್ರು ಬೆರಳಾಕಿ ತೆಗಿತಾರೆ, ಕೆಲವರು ಹರಳೆಣ್ಣೆ ಕುಡಿತಾರೆ, ಕೆಲವು ಹೊಕ್ಕಳಲ್ಲಿ ಹರಳೆಣ್ಣೆ ಹಾಕೋತಾರೆ. ಕರೆಕ್ಟ್. ಇಸ್ ಡಸ್ ದಟ್ ಹೆಲ್ಪ್? ನೋ. ಕೆಲವರು ಮೊಸರು ಕುಡಿಯೋಕ್ಕೆ ಶುರು ಮಾಡ್ತಾರೆ, ಕೆಲವರು ಮಜ್ಜಿಗೆ ಕುಡಿತಾರೆ, ಕೆಲವರು ಊಟನೇ ಬಿಟ್ಬಿಡ್ತಾರೆ ತಾಯಂದರು. ಎಷ್ಟೋ ಮನೆಯಲ್ಲಿ ತಾಯಂದರು ಬಿಕಾಸ್ ಆಫ್ ದಿಸ್ ನಾನ್ ವೆಜಿಟೇರಿಯನ್ ಫ್ಯಾಮಿಲೀಸಲ್ಲಿ ತಾಯಿ ನಾನ್ ವೆಜ್ ಬಿಟ್ಟಿರ್ತಾರೆ, ಮಕ್ಕಳಿಗೆ ಗೊತ್ತಾಗಿರಲ್ಲ, ಹಸ್ಬೆಂಡಿಗೆ ಗೊತ್ತಾಗಿರಲ್ಲ. ತಾಯಿ ಊಟ ಬಿಟ್ಟಿರ್ತಾರೆ, ಮಕ್ಕಳಿಗೆ ಗೊತ್ತಾಗಿರಲ್ಲ, ಹಸ್ಬೆಂಡಿಗೆ ಗೊತ್ತಾಗಿರಲ್ಲ. ತಾಯಿ ಸೈಲೆಂಟಾಗಿ ಅಡುಗೆ ಮನೇಲಿ ಸಫರ್ ಮಾಡ್ತಾ ಇರ್ತಾರೆ. ಐ ಹ್ಯಾಡ್ ಎ ಪೇಷಂಟ್, ಆಂಧ್ರದವರು, ಸೆಟ್ಲ್ ಇನ್ ಬ್ಯಾಂಗ್ಳೂರು, ಬಿಗ್ ಡೆವಲಪರ್ಸ್. ತಾಯಿ ಬರ್ತಾರೆ ಮಗನ ಜೊತೆಗೆ, ಎಲ್ಲ ಕೇಳ್ತಾ ಇದ್ದೀನಿ, ಇದೆ 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 ಅಂತಾರೆ ತೆಲುಗುನಲ್ಲಿ. ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಮಗ ಬಂದಿದ್ದ, ಬಾಸ್ ನಿಮಗೆ ಗೊತ್ತಾ ನಿಮ್ಮಮ್ಮ ನಾನ್ ವೆಜ್ ಬಿಟ್ಟಿದ್ದಾರೆ ಅಂತ? ನೋ ಸರ್, ಶಿ ಈಟ್ಸ್ ಆಸ್ಕರ್ ಅಂದೆ. ಶಿ ಸೇಸ್ ನೋ, ಐ ಡೋಂಟ್ ಈಟ್ ನಾನ್ ವೆಜ್, ಐ ಹ್ಯಾವ್ ಗಿವನ್ ಅಪ್, ಇಟ್ಸ್ ಬೀನ್ 4 years. ನಿಮಗೆ ಗೊತ್ತಾ ಅಮ್ಮ ಊಟ ಕಡಿಮೆ ಮಾಡಿದ್ದಾರೆ? ಸನ್ ಸೇಸ್ ಡೋಂಟ್ ನೋ. ಮದರ್ ಹೇಳ್ತಾರೆ ಎಸ್. ಆ್ಯಂಡ್ ಐರೋನಿಕಲಿ ದಿಸ್ ಲೇಡೀಸ್ daughter is a doctor who is just married. ಅರ್ಥ ಆಯ್ತಾ? ಸೊ mothers suffer in silence for decades. Boss, I am 53 now. I was born in a village. ಹಳ್ಳಿನಲ್ಲಿ ನಮ್ಮಮ್ಮ ಅವಿದ್ಯಾವಂತೆ, ಶಾಲೆ ನೋಡಿಲ್ಲ, ಕಡ್ಡಿ ಪುಡಿ ಹೆಂಗ್ಸು. ಕಡ್ಡಿ ಪುಡಿ ಹಾಕಿ ಹಾಕಿ ಓರಲ್ ಕ್ಯಾನ್ಸರ್ ಬಂದಿತ್ತು ಅವ್ರಿಗೆ. ಆಪರೇಟ್ ಆದರು, ಚೆನ್ನಾಗಿದ್ದಾರೆ ಈಗ, 25 ವರ್ಷ ಆಯ್ತು ಸರ್ಜರಿ ಆಗಿ. ಹೌದಾ? ಹಾಂ. ನಮ್ಮ ಅಮ್ಮನಿಗೂ ಸಹ ಈ ರೀತಿ ಪ್ರಾಬ್ಲಮ್ ಇದೆ. ನಾನು ಹುಟ್ಟಿದಾಗ ಅವರಿಗೆ ದಿಸ್ ಪ್ರಾಬ್ಲಮ್ ಸ್ಟಾರ್ಟೆಡ್. ಯು ಸೆಡ್ ಮದರ್ ಅಲ್ಲ, ಯು ಶುಡ್ ಗೋ ಅಂಡ್ ಟಾಕ್ ಟು ಯುವರ್ ಮದರ್, ವಾಟ್ ಇಸ್ ದ ರಿಯಲ್ ಇಶ್ಯೂ ವಿತ್ ಹರ್. ಎನಿಬಡಿ ಹೂ ಇಸ್ ವಾಚಿಂಗ್ ದಿಸ್ ಶೋ should talk to all their mothers, should talk to all their wife, to talk to all their sisters. Hey, after delivery, are you facing this problem anta? ನನ್ನಮ್ಮ, ನಾನು 52 years ಆಯಿತು, ನಾನು ಸರ್ಜನ್ ಇದ್ದೀನಿ, ಆ್ಯಂಡ್ ಶಿ ನೋಸ್ ಮೈ ಸನ್ ಇಸ್ ಅ ವೆರಿ ಗುಡ್ ಸರ್ಜನ್, ಪಾಪ್ಯುಲರ್ ಸರ್ಜನ್ ಅಂತ ನನ್ನ ಹತ್ರ ಶೇರ್ ಮಾಡಿಲ್ಲ. ಲಾಸ್ಟ್ ಇಯರ್ ಶಿ ಟೆಲ್ಸ್ ಮೈ ಡಾಕ್ಟರ್ ಹೂ ಇಸ್ ಮೈ ಅಸಿಸ್ಟೆಂಟ್, ಹೂ ಇಸ್ ಎ ಲೇಡಿ, ನನ್ನ ಮಗ ಈ ಥರ ಆಪರೇಷನ್ ಮಾಡ್ತಾನಂತೆ, ನನಗೂ ಈ ಪ್ರಾಬ್ಲಮ್ ಇದೆ ಅಂತ. And you were not even aware of it. Boss, I'm 53, my mother at 52, 52 years she suffered, and only last year she told my assistant doctor, a surgeon's mother, actually I should be ashamed of myself because I didn't ask my mother, ಈ ಥರ ನಿಮ್ಗೆ ಸಮಸ್ಯೆ ಇದೆಯಾ ಅಂತ. I took it for granted she is hale and healthy ಅಂತ. But you don't know, she'll be in suffering. Boss, now she's gone to US to my sister, ಅವ್ರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದೆ ಈಗ, ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ಈ ರೀತಿ ಪೊಸಿಷನ್ ಹಾಕಬೇಕು, ನೀ ಬೆಂಡ್ ಮಾಡೋಕ್ಕಾಗಲ್ಲ, ನನಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಐ ಆಮ್ ಥಿಂಕಿಂಗ್ ವಾಟ್ ಟು ಡೂ ಫಾರ್ ಮೈ ಓನ್ ಮದರ್. ಸೊ ಯು ಸ್ಟಾರ್ಟೆಡ್ ಕನ್ವರ್ಸೇಷನ್ ವಿತ್ ಮದರ್, ನಿಮ್ಮಮ್ಮ ಅಂತ. ಅದಕ್ಕೆ ನಾನು ಮದರ್ಸ್ಟು ತಗೊಂಡೆ. No, that's such an insightful thing what you said, because see, these are the grassroots problems when 90% of the, why I am taking the exact numbers ಅಂತ ಹೇಳಿದ್ರೆ 99% of the people, because person looking, ಈಗ ಮದರ್ಸ್ಕಿನ್ನ ಒಂದು ನಾರ್ಮಲ್ ವ್ಯಕ್ತಿ ತಗೊಂಡ್ರೆ ನಮ್ಗೆ ಅವನ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಗೋದಿಲ್ಲ. ದಿಸ್ ಇಸ್ ವೆರಿ
ಒಂಥರ ಸರ್ಫೇಸ್ ಲೆವೆಲ್ ಕಾನ್ವರ್ಸೇಷನ್ ಮಾಡ್ತಿದ್ದೀನಿ ಸರ್. Yes. ಐ ವಾಸ್ ವರ್ಕಿಂಗ್ ಔಟ್ ಇನ್ ಎ ಜಿಮ್. Yeah. ಒನ್ಸ್ ಐ ಸಾ ಒನ್ ಪರ್ಸನ್, ಹಿ ವಾಸ್ ವೆರಿ ಫಿಟ್ ಆಗಿದ್ದಾನೆ, ಒಳ್ಳೆ ಬಾಡಿ ಇದ್ದಾನೆ, ಸಖತ್ತಾಗಿದ್ದಾನೆ. ಸೊ ಐ ವಾಸ್ ಟಾಕಿಂಗ್ ಟು ಮೈ ಟ್ರೈನರ್, ಏನ್ ಚೆನ್ನಾಗಿದ್ದಾನಲ್ಲ, ಇದ್ರೆ ಒಂಥರ ಇರಬೇಕು ಅಂತ ಐ ಟೋಲ್ಡ್ ಹಿಮ್. ಯು ನೋ ವಾಟ್ ಹಿ ಸೆಡ್? ಸರ್ ಅವ್ನ ಒಳಗಡೆ ಏನ್ ಪ್ರಾಬ್ಲಮ್ಸ್ ಇದೆ ನಿಮ್ಗೇನ್ ಗೊತ್ತಿದೆ ಸರ್? ಹಿ ಮೈಟ್ ಲುಕ್ ರಿಯಲಿ ಫಿಟ್ ಅಂಡ್ ಫೈನ್, ಬಟ್ ನೀವು ವೆಯ್ಟ್ ನೀವು ಕಳ್ಕೊಳಕ್ಕೆ ಒದ್ದಾಡ್ತಿದ್ದೀರಾ ಅಂತ ನೀವು ಹೇಳ್ಬೋದು, ಬಟ್ ಯು ಆರ್ ಸೋ ಹೆಲ್ದಿ, ನೀವು ಆರಾಮಾಗಿದ್ದೀರಾ, ಯು ಆರ್ ಹ್ಯಾಪಿ. ಅವನೊಳಗಡೆ ಏನಿದೆ ಯಾರಿಗೂ ಗೊತ್ತಿದೆ ಸರ್ ಅಂತ. ದಟ್ ಥಾಟ್ ಸ್ಟ್ರೈಕ್ ಮೈ ಮೈಂಡ್. ಎಕ್ಸಾಕ್ಟ್ಲಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತೀವಲ್ಲ. ಸೊ ಈಗ ನೀವು ಹೇಳ್ದಂಗೆ, ಈಗ ನಮ್ಮ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಮೈಲ್ ಮಾಡ್ತಾನೆ ಇರ್ತಾರೆ, ಮಕ್ಕಳ ಮೇಲೆ ನಗ್ನಾಗ್ತಾ ಇರ್ತಾರೆ, ಕಿಚನ್ ಅಲ್ಲಿ ಅಳ್ತಾ ಇರ್ತಾರೆ, ಯಾರು ಗೊತ್ತಿರುತ್ತೆ, ದೇವ್ರ ಮನೇಲಿ ಅಳ್ತಾ ಇರ್ತಾರೆ, ದೇವ್ರೇ ನಂಗೆ ಏನಾರ ಒಂದು ದಾರಿ ತೋರ್ಸಪ್ಪ ಅಂತ. ಅರ್ಥ ಆಯ್ತಲ್ವಾ? ಸೊ ಮದರ್, ನಾವೆಲ್ಲ ಹುಟ್ಟಿರೋದು ನಮ್ಮ ಏಜ್ನವರೆಲ್ಲ ಬಹುತೇಕ ಇಂಡಿಯಾದಲ್ಲಿ ಮನೆಗಳಲ್ಲಿ. ಪಾಯಿಂಟ್. ಆಮೇಲೆ ಬಂದಿದ್ದು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. ಅದು ಎಲ್ಲ ಆಯಿತು, PH ಎಲ್ಲ ಆಯಿತು, ಕಮ್ಯುನಿಟಿ ಹಾಸ್ಪಿಟ್ಲು, ತಾಲೂಕು ಇನ್ಸ್ಟಿಟ್ಯೂಟ್, ಇವಾಗೆಲ್ಲ ಇದೆ ಬಾಸ್. ಮೇಲೆ ಹುಟ್ತಾರೆ, ಒಂಥರ ಬಾಣಗಳಲ್ಲಿ ಕಾಮನ ಬಿಲ್ಲಲ್ಲಿ ಹುಟ್ತಾರೆ ಈಗ, ಆಯಿತಾ, ಮೋಡಗಳಲ್ಲಿ ಹುಟ್ತಾರೆ, ಚಲಿಸುವ ಮೋಡಗಳಲ್ಲಿ, ಕಾಮನ ಬಿಲ್ಲಲ್ಲಿ ಹುಟ್ಟುತ್ತಾರೆ ಈಗ, ತೊಟ್ಲಲ್ಲಿ ಹುಟ್ಟುತ್ತಾರೆ ಈಗ, ಎಲ್ಲ ಈಗ ಮನೆಯಲ್ಲಿ ಬಿಟ್ಟು ಎಲ್ಲ ಕಡೆ ಹುಟ್ಟುತ್ತಾರೆ. ಅವ್ರು ಲಕ್ಕಿ ಬಿಡಿ ಸರ್. ಅರ್ಥ ಆಯ್ತಲ್ವಾ? ಸೊ ದಿಸ್, ಯಾರ್ಯಾರು ಮನೇಲಿ ಡೆಲಿವರಿ ಆಗಿದೆಯೋ, ಯಾರು ಈ ಶೋ ನೋಡ್ತಾ ಹೋದಾರೋ, 100% ಅವರಿಗೆ ಈ ಸಮಸ್ಯೆ ಇರುತ್ತೆ. ಮನೇಲಿ ಡೆಲಿವರಿ ಮಾಡಬೇಕಾದ್ರೆ ಸೈಂಟಿಫಿಕ್ ಆಗಿ ಮಾಡಿರಲ್ಲ, ನಂಬರ್ 1. ನಂಬರ್ 2, ಯಾರ್ಯಾರು ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಡೆಲಿವರಿ ಆಗಿರುತ್ತೋ, ಯಾರ್ಯಾರಿಗೂ ಬಿಗ್ ಬೇಬಿ, ಇವಾಗೆಲ್ಲ ಚೆನ್ನಾಗಿ ನ್ಯೂಟ್ರಿಷನ್ ಆಗುತ್ತಲ್ಲ, ಮಕ್ಕಳು 4 kg, 4.25 kg, 5 kg, ಆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿರುತ್ತೆ. ಫೋರ್ಸಪ್ಸ್ ಆಗಿ ಎಳೆದಿರ್ತಾರೆ, ವ್ಯಾಕ್ಯೂಮ್ ಹಾಕಿ ಎಳೆದಿರ್ತಾರೆ, ಅವರಿಗೂ ಸಮಸ್ಯೆ ಇರುತ್ತೆ. ಆ್ಯಡಿಡ್ ಟು ದಿಸ್, ಯೂರಿನರಿ ಬ್ಲ್ಯಾಡರ್ ಸಹ ಕೆಳಗೆ ಜಾರ್ಕೊಂಬಂದಿರುತ್ತೆ. ಆಗೇನಾಗುತ್ತೆ, ಕೆಮ್ಮಿದಾಗ, ಸೀಂದಾಗ, ಜೋರಾಗಿ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಅಡುಗೆ ಮನೆಯಿಂದ ಇನ್ನೇನು ವಾಶ್ರೂಮ್ಗೆ ಹೋಗ್ಬೇಕು, ಅಷ್ಟೇ ಲೀಕ್ ಆಗುತ್ತೆ. ನೈಟ್ 5 ಸರಿ 10 ಸರಿ ಹೋಗ್ಬೇಕು, ಲೀಕ್ ಆಗುತ್ತೆ. ಮುಸ್ಲಿಂ ಹೆಣ್ಮಕ್ಳು ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಲಾಟ್ ಆಫ್ ಕಿಡ್ಸ್. 5 ಮಕ್ಕಳು, 6 ಮಕ್ಕಳು, 7 ಮಕ್ಕಳು, 8 ಮಕ್ಕಳು, 10 ಮಕ್ಕಳು ಇರ್ತಾರೆ. ಅವರು ಬರ್ತಾರೆ, ನಾನು ಕೇಳ್ತೀನಿ, ನಮಾಜ್ ಮಾಡೋವಾಗ ಲೀಕ್ ಆಗುತ್ತಾ ಅಂತ. ಹಂಗಂದ ತಕ್ಷಣ ಎಮೋಷನಲ್ ಆಗ್ಬಿಡ್ತಾರೆ. ನಮಾಜ್ಗೆ ಬೆಂಡ್ ಮಾಡ್ತಾರಲ್ಲ, ಆವಾಗ ಯೂರಿನ್ ಲೀಕ್ ಆಗುತ್ತೆ. ಅವ್ರು ಮತ್ತೆ ಸ್ನಾನ ಮಾಡಬೇಕು, ಮತ್ತೆ ನಮಾಜ್ ಮಾಡಬೇಕು. ಒನ್ ಲೇಡಿ ಲಾಸ್ಟ್ ವೀಕ್ ಟೋಲ್ಡ್, डॉक्टर साहब हमें नमाज पढ़ते हमें पेशाब लीक हो जाता, इसलिए मैं 2-3 दिन नमाज नहीं पढ़ता ಅಂತ ಉರ್ದುಲಿ ಹೇಳ್ತಾರೆ ಅವರು. ಅರ್ಥ ಆಯ್ತಾ? ಯೂರಿನ್ ಲೀಕ್ ಆದರೆ ಏನಾಗುತ್ತೆ? ಯೂರಿನ್ ಲೀಕ್ ಆದಾಗ ಯೂರಿನ್ ಅಲ್ಲೇ ಇರುತ್ತಾ? ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತಾ? ಇನ್ಫೆಕ್ಷನ್ ಆಗಿ ಒಂದ ಮಾಡಬೇಕಾದ್ರೆ ಉರಿ ಆಗುತ್ತಾ? ಜ್ವರ ಬರುತ್ತಾ? ಡಾಕ್ಟರ್ ಹತ್ರ ಹೋಗ್ತಾರಾ? ಡಾಕ್ಟ್ರು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ರೂಟ್ ಕಾಸ್ ನೋಡ್ದೇನೆ ಯಾಕೆ ಯೂಟಿ ಆಗ್ತಾ ಇದೆ ಅಂತ. ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅದನ್ನು. ಇಂಡಿಯಾ ವಿಲ್ ಸೂನ್ ಬಿಕಮ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಫ್ ದಿ ವರ್ಲ್ಡ್, ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ. ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಕೊಟ್ಟು ಬ್ಯಾಕ್ಟೀರಿಯಾ ಎಲ್ಲ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ದ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ದ ವರ್ಲ್ಡ್ is antibacterial resistance, not cancer, not heart attacks. ಅರ್ಥ ಆಯ್ತಾ? ನೆಕ್ಸ್ಟ್, ಈ ರೀತಿ ಆದಾಗ ಯೂರಿನ್ ಲೀಕ್ ಆದಾಗ ಸೋಷಿಯಲ್ ಪ್ರಾಬ್ಲಮ್ಸ್. ವೈಫ್ ವಿಲ್ ಡಿಸ್ಟೆನ್ಸ್ ಫ್ರಮ್ ಹಸ್ಬೆಂಡ್ ಬಿಕಾಸ್ ಯೂರಿನರಿ ಲೀಕೇಜ್ ಇಸ್ ದೇರ್, ಬಿಕಾಸ್ ಯೂರಿನ್ ಇನ್ಫೆಕ್ಷನ್ ಇಸ್ ದೇರ್. ಹಸ್ಬೆಂಡ್ ವಿಲ್ ಸ್ಟಾರ್ಟ್ ಫೈಟಿಂಗ್ ವಿತ್ ದ ವೈಫ್. ಒನ್ ಲೇಡಿ who is a doctor, husband is a very big CEO in this country, brings her husband, makes him sit in front of me. She sits there and says, doctor, I want to share all the things today and heli all these problems she will share. I am feeling guilty for my husband anta. So there are a lot of social problems. Sexual intimacy is not there, which will lead into the divorces as well. Exact, I am coming to that. These things have led to divorces, simple problems. It's a chain. It's a chain. It's a chain, it follows it. So this is what a mother
ಒಂದು ತಾಯಿ ಡೆಲಿವರಿ ಆಗೋದಕ್ಕೆ, ಒಂದು ಮಗುನ ಹೆರೋದಕ್ಕೆ ಕಟ್ಟುವಂಥ ಒಂದು ದೊಡ್ಡ ಫೈನ್, ಪೆನಾಲ್ಟಿ, ಇಂಟ್ರೆಸ್ಟ್, ಟ್ಯಾಕ್ಸ್. Nobody is understanding the problems of this mothers and sisters in this world. And they won't even find the root cause also. Exactly. See, because as we know, when we identify a problem, the first thing we need to find a solution. Exactly. Solutions, most of the cases, especially correct. So since you're a doctor, this is utmost important conversation. Because solution in ಮಾಡ್ತಾರೆ ಟೈಮ್ಲಿ ನೋಡ್ಬಿಡ್ತೀವಿ, ರೂಟ್ ಕಾಸ್ಗೆ ಹೋಗಲ್ಲ. ಅದು ಆಲ್ವೇಸ್ ಐ ಸೇ ವಿ ನೀಡ್ ಟು ಸೇ ಬ್ಯಾಂಡೇಡ್ ಸೊಲ್ಯೂಷನ್ಸ್, ಸಿಂಪ್ಟಮ್ಯಾಟಿಕ್, ಸಿಂಪಲ್, ಗೋ ಟು ದಿ ಫೌಂಡೇಶನ್, ಗ್ರಾಸ್ ರೂಟ್ ಅಲ್ಲಿ ಹೋಗ್ಬಿಟ್ಟು ಇದ್ರಲ್ಲಿ ಏನಿದೆ. ಒಂದು ಟೈಮ್ ಇಲ್ಲ, ಇನ್ನೊಂದು ಪೇಷನ್ಸ್ ಇಲ್ಲ, ಇನ್ನೊಂದು ಕೇಳೋ ವ್ಯವಧಾನ ನಮ್ಗೆ ಯಾರಿಗೂ ಇರಲ್ಲ, ಇನ್ಕ್ಲೂಡಿಂಗ್ ಮೀ. ನಾನು ಹೇಳ್ತಿರೋಂಥದ್ದು ಕೇಳೋ ವ್ಯವಧಾನ ನಿಮಗೆಲ್ಲ ಇರಬೇಕಾಗಿರೋದು. ನಮಗೆ ನಾವು ಪೇಷಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಾವು ಪೇಷನ್ಸಿಂದ ಅವ್ರ ಸ್ಟೋರಿ ಎಲ್ಲ ಕೇಳಿ, ನಾವು ಟೈಮ್ ಕೊಟ್ಟಾಗ ಎಲ್ಲ ಡಯಾಗ್ನೋಸಿಸ್ ಮಾಡ್ಬೋದು ಸರ್. ನಂಬರ್ 1. ನಂಬರ್ 2, ಈ ಕಾನ್ಸ್ಟಿಪೇಷನ್ ರೂಟ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ, ಕಾನ್ಸ್ಟಿಪೇಷನ್ ಆಗೋದು ಬೇರೆ 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 ಕಾರಣಗಳಿಂದ ಸರ್. ಕಾನ್ಸ್ಟಿಪೇಷನ್ ಅಂತ ಹೋದ ತಕ್ಷಣ ಸಿರಪ್ ತಗೋ, ಪೌಡ್ರ್ ತಗೋ, ನೀರು ಕುಡಿ, ಮೊಸರು ತಿನ್ನು ಅಂತ ಹೇಳ್ಬಿಡ್ತಾರೆ ಸರ್. ಒನ್ ಲೇಡಿ ಹೂ ಇಸ್ ಎ ಬ್ಯೂರೋಕ್ರಾಟ್ ಇನ್ ಕರ್ನಾಟಕ ಸ್ಟೇಟ್, ಶಿ ಈಸ್ 46-47 years. About 21, when she was at 21, she delivered. 25 years, she suffered from this kind of constipation. And one day she came alone. She sat in my chamber and started crying loudly. ಯಾಕೆ ಹೇಳ್ತಾ ಇದ್ದೀರಾ ಸರ್? ಇದೇ ಕೊನೆ ಡಾಕ್ಟ್ರು ಸರ್, ಇಲ್ಲಿ ಸರಿ ಹೋಗದೆ ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸರ್. These are the words people use in my clinic. Every day 1 or 2 people tell, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸರ್ ಅಂತ. ಗಂಡಂದರು ಸರಿಯಾಗಿ ನೋಡೋಲ್ಲ ಅಂತ ಬ್ಲೇಮ್ ಮಾಡ್ತಾರೆ ಸರ್. ಆ್ಯಕ್ಚುಲಿ ದಟ್ ಹಸ್ಬೆಂಡ್, ಶಿ ಟೆಲ್ಸ್, ಸರ್ ನಮ್ಮ ಹಸ್ಬೆಂಡು 25 ಜನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಸರ್, ಯಾರೂ ಡಯಾಗ್ನೋಸ್ ಮಾಡಿಲ್ಲ ಸರ್. ನಿಮ್ಮ ಹೆಂಡ್ತಿಗೆ ತಲೆ ಕೆಟ್ಟಿದೆ ಅಂತ ಹೇಳಿದ್ದಾರೆ ಸರ್ ಒಬ್ಬರು ಡಾಕ್ಟ್ರು. ನನಗೆ ದಿನಾ ಸರ್ ಅಳೋರು ಯಾರಂತ ಬಿಟ್ಬಿಟ್ಟಿದ್ದಾರೆ ಸರ್, ಅದಕ್ಕೆ ಒಬ್ಬಳೇ ಬಂದೆ ಸರ್ ಅಂತ. ನಾನು ಡಯಾಗ್ನೋಸ್ ಮಾಡಿ ಅವ್ರಿಗೆ ಆಪ್ರೇಟ್ ಮಾಡಿ ನೆಕ್ಸ್ಟ್ ಡೇ ರೌಂಡ್ಸ್ಗೆ ಹೋಗ್ತೀನಿ ಬೆಳಗ್ಗೆ, ಸರ್ 25 ವರ್ಷ ಆದಮೇಲೆ ನಾನು ಆರಾಮಾಗಿ ಮೋಷನ್ ಪಾಸ್ ಮಾಡಿದೆ ಸರ್ ಅಂತ ಕಾಲಿಗೆ ಬಿದ್ದುಬಿಟ್ರು ಸರ್. ಐ ಮೀನ್ ಇಟ್. ಅರ್ಥ ಆಯ್ತಲ್ವಾ? ಸೊ ಎಷ್ಟು ಪ್ರೆಷರ್ ಆಗುತ್ತೆ ಮನುಷ್ಯನಿಗೆ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಆ ಸ್ಟ್ರೆಸ್ಗೆ ದೇ ಟ್ರೈ ಟು ಕಮಿಟ್ ಸೂಸೈಡ್. ಆ ಸ್ಟ್ರೆಸ್ಗೆ BP ಬಂದಿದೆ, ಸ್ಟ್ರೆಸ್ಗೆ ಡಯಾಬಿಟಿಸ್ ಬಂದಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಕಾನ್ಸ್ಟಿಪೇಷನ್ಗೆ ದ ಬೆಸ್ಟ್ ಫುಡ್ ಅಂದರೆ ಯಾವುದು ಸರ್? ಕಾನ್ಸ್ಟಿಪೇಷನ್ಗೆ ಬೆಸ್ಟ್ ಫುಡ್ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ವೈ ಕಾನ್ಸ್ಟಿಪೇಷನ್ ಅಂತ ವಿ ಶುಡ್ ಡಯಾಗ್ನೋಸ್ ಸರ್. ನಂಬರ್ 1. ನಂಬರ್ 2, ಈಗ ಏನಾಗಿದೆ ಅಂತ ಹೇಳಿದ್ರೆ, ಫುಡ್ ಅಂತಿರಲ್ಲ ನೀವು, ಈ FM-ಗಳಲ್ಲಿ, TV-ಯಲ್ಲಿ, ಪೇಪರ್ಗಳಲ್ಲಿ ಎಲ್ಲ ಕಡೆ ಆ್ಯಡ್ಸ್ ನೋಡ್ತೀರಾ ಸರ್. ನಿಮಗೆ ಕಾನ್ಸ್ಟಿಪೇಷನ್ ಆಗಿದೆಯಾ, ಈ ಪೌಡ್ರ್ ತಗೊಳ್ಳಿ ಸಲೀಸಾಗುತ್ತೆ ಅಂತ. ಈ ಥರ ಬಂದು ಏನಾಗಿದೆ, ಕಾನ್ಸ್ಟಿಪೇಷನ್ನು ಕ್ಯಾನ್ಸರ್ ಇದ್ದರೂ ಆಗ್ಬೋದು ಸರ್. ಹಾಗಾಗಿ ಎಷ್ಟೋ ಜನಕ್ಕೆ ಕಾನ್ಸ್ಟಿಪೇಷನ್ನ ಕ್ಯಾನ್ಸರಿಂದ ಆಗಿರುತ್ತೆ. ಈ ಥರ ಅಡ್ವರ್ಟೈಸ್ಮೆಂಟ್ ಔಷಧಿಗಳು ತಗೊಂಡು ಜನ ಸತ್ತೋಗಿದ್ದಾರೆ. ಬೆಸ್ಟ್ ಫುಡ್ ಅಂತ ಕೇಳಿದ್ರಲ್ಲ, ಸೊ ಕಾನ್ಸ್ಟಿಪೇಷನಲ್ಲಿ 2 types, ಒಂದು ಮೆಡಿಕಲ್ ಕಾನ್ಸ್ಟಿಪೇಷನ್ನು, ಒಂದು ಸರ್ಜಿಕಲ್ ಕಾನ್ಸ್ಟಿಪೇಷನ್ನು. ಮೆಡಿಕಲ್ ಕಾನ್ಸ್ಟಿಪೇಷನ್ನ ಔಷಧಿಗಳಲ್ಲಿ ವಾಸಿ ಮಾಡೋದು, ಎರಡನೇ ಕಾನ್ಸ್ಟಿಪೇಷನ್ ಸರ್ಜರಿ ಮಾಡಿ ವಾಸಿ ಮಾಡೋದು. ಮಧ್ಯ ಕಾನ್ಸ್ಟಿಪೇಷನ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಮೋಷನ್ ಪಾಸ್ ಮಾಡಬೇಕಾದ್ರೆ ಇಲ್ಲಿ ಕಂಟ್ರಾಕ್ಟ್ ಆಗಬೇಕು, ಇಲ್ಲಿ ರಿಲ್ಯಾಕ್ಸ್ ಆಗಬೇಕು. ಪಾಯಿಂಟ್. ಕೆಲವರಿಗೆ ಏನಾಗುತ್ತೆ, ಇಲ್ಲೂ ಕಂಟ್ರಾಕ್ಟ್ ಆಗುತ್ತೆ, ಇಲ್ಲೂ ಹಿಡ್ಕೊಳ್ಳುತ್ತೆ, ಈಚೆ ಬರಲ್ಲ. ಅದನ್ನು ಡಿಸ್ಎನರ್ಜಿ ಅಂತ ಕರಿತೀವಿ. ಅದನ್ನು ಫಿಸಿಯೋಥೆರಪಿ ಮಾಡಿ, ಬಯೋಫೀಡ್ಬ್ಯಾಕ್ ಮಾಡಿ ಟ್ರೀಟ್ ಮಾಡ್ತೀವಿ ಸರ್. ಆಯಿತಾ? ಇದು ಕಾನ್ಸ್ಟಿಪೇಷನ್ ಟೈಪ್ಸು. ಇನ್ನು ಬೆಸ್ಟ್ ಫುಡ್ ಅಂದರೆ ವೆರಿ ಸಿಂಪಲ್ ಸರ್, ರಾಕೆಟ್ ಸೈನ್ಸೇ ಇಲ್ಲ ಸರ್. ಚೆನ್ನಾಗಿ ತರಕಾರಿ, ಚೆನ್ನಾಗಿ ಹಣ್ಣು, ಗುಡ್ ಅಮೌಂಟ್ ಆಫ್ ಫೈಬರ್, ಚೆನ್ನಾಗಿ ನಿದ್ದೆ, ಚೆನ್ನಾಗಿ ನೀರು. 20 kg ಇದ್ದರೆ 1 ಲೀಟ್ರ್ ನೀರು, 60 kg ಇದ್ದರೆ 3 ಲೀಟ್ರ್ ನೀರು, 8 hours ಆಫ್ ಸೌಂಡ್ ಸ್ಲೀಪ್, ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಯಾವ ಥರದ ಕಾನ್ಸ್ಟಿಪೇಷನ್ನು ಬರಲ್ಲ ಸರ್.
8 hours ಇಸ್ ಮಸ್ಟ್ ಅಂತೀರಾ? ನಾನಂತೂ 8 hours ಸ್ಲೀಪ್ ಅಲ್ಲ ಸರ್. ನಾನು ಎಲ್ರಿಗೂ ಹೇಳೋದು, ಬಾಸ್ ನಿದ್ದೆ ಚೆನ್ನಾಗಿ ಮಾಡಿ ಬಾಸ್. ನನ್ನ ಮಕ್ಕಳಿಗೂ ಅಷ್ಟೇ, ಎಲ್ಲ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ, ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ, ರಾತ್ರಿ ಎಲ್ಲ ಓದಿ ಮಾರ್ಕ್ಸ್ ತಗೊಳ್ಳಿ ಅಂತ. ನಾನು ನನ್ನ ಮಕ್ಕಳಿಗೆ ಮಾರ್ಕ್ಸ್ ಬರೆದರೂ ಚಿಂತೆ ಇಲ್ಲ, ಜೀವನ ಮಾಡೋದು ಕಲ್ತ್ರೆ ಸಾಕು, ನಿದ್ದೆ ಚೆನ್ನಾಗಿ ಮಾಡಿ, ಜಂಕ್ ಫುಡ್ ತಿನ್ಬೇಡಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ನನ್ನ ಮಕ್ಕಳಿಗೆ ಹೇಳೋದು ಯಾವಾಗೂ ಬಾಸ್. ಒನ್ ಮೋರ್ ಪಾಯಿಂಟ್. ಈಗ ನಿದ್ದೆ 8 hours ಅಂದ್ರೆ ಕೆಲವ್ರು ಏನು ಹೇಳ್ತಾರೆ, ಈಗ 10 ಗಂಟೆಗೆ ಮಲಗ್ಬಿಟ್ಟು 6 ಗಂಟೆಗೆ ಹೇಳೋದು ಒಂದಿರ್ತಾರೆ. ಹೌದು. ಸಿ, ಈಗ ಐ ಆಮ್ ಅ ಪರ್ಸನ್ ಹೂ ಸ್ಲೀಪ್ಸ್ ವೆರಿ ಲೇಟ್. ಓಕೆ. ಬಟ್ ಐ ಮೇಕ್ ಶೂರ್ ಐ ಸ್ಲೀಪ್ 7 hours. ಓಕೆ. ಇನ್ ಕೇಸ್ ಇಫ್ ಐ ಹ್ಯಾವ್ ಸ್ಲೆಪ್ಟ್ at 1, I make sure I'll get up at 8. If I sleep at 2, I get up at 9. So I make sure that cycle I follow. ನಿದ್ದೆ ಕೊರತೆ ಮಾಡೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇ ಸೇ ದ ಮೋರ್ ಅಂಡ್ ಮೋರ್ ನೀವು ಸ್ಲೀಪ್ ಜಾಸ್ತಿ ಲೇಟಾಗಿ ಮಾಡೋದನ್ನು ಇದರಿಂದನೂ ಪ್ರಾಬ್ಲಮ್ ಆಗುತ್ತೆ. ಇಸ್ ಇಟ್ ಟ್ರೂ? ಸರ್, ಏನಾಗುತ್ತೆ, if there is a set pattern for sleep, your biological clock, your circadian rhythm is set to that, then you don't have an issue at all. ಒಂದಿನ 8 ಗಂಟೆಗೆ ಮಲ್ಕೋ, ಒಂದಿನ 10 ಗಂಟೆಗೆ ಮಲ್ಕೋ, ಒಂದಿನ 1 ಗಂಟೆಗೆ ಮಲ್ಕೋ, ಒಂದಿನ 4 ಗಂಟೆಗೆ ಮಲ್ಕೋ ಅಂದರೆ ಡೆಫಿನೆಟ್ ಆಗಿ ಸಮಸ್ಯೆ ಆಗುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಯು ಮಸ್ಟ್ ಹವ್ ಸೀನು, ರಾತ್ರಿ ಎಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್, ಕ್ಯಾಬ್ ಹೋಗ್ತಾ ಇರುತ್ತೆ, ಕ್ಯಾಬ್ ಬರ್ತಾ ಇರ್ತಾನೆ, ಒಬ್ಬ ಬೈಕಲ್ಲಿ ಹೋಗ್ತಾ ಇರ್ತಾನೆ, ಹಿಂದೆ ಒಂದು ಡಬ್ಬ ಹಾಕೊಂಡಿರ್ತಾನೆ, ಒಂದು ಕ್ಯಾಪ್ ಹಾಕೊಂಡಿರ್ತಾನೆ, ಡೆಲಿವರಿ ಮಾಡ್ತಾ ಇರ್ತಾನೆ, ಇಡೀ ರಾತ್ರಿ ಆಕ್ಟಿವಿಟಿ ಸರ್. ಅಂದರೆ ಇಡೀ ರಾತ್ರಿ ಜನ ಮಲಗಿಲ್ಲ, ನಂಬರ್ 1. ನಂಬರ್ 2, ಇಡೀ ರಾತ್ರಿ ಅಮೆರಿಕಾದವ್ರು ನಮ್ಮವ್ರು ಕೆಲಸ ಮಾಡ್ತಾರೆ. ಯಾರಿಗೆ? ಆ ಟ್ರಂಪಿಗೆ ಕೆಲಸ ಮಾಡ್ತಾರೆ. ಈಗ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಅವ್ರಿಗೆ ಹಗಲಿರುತ್ತೆ. ಬಿಕಾಸ್ ಯಾರು ಆಲ್ ಚೀಪ್ ಲೇಬರ್ ಸರ್. ನಮಗೆ ಒಂದು ಕೂಲಿ ಕೊಟ್ಟರೆ ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ, ಆರೋಗ್ಯ ಎಲ್ಲ ಹಾಳು ಮಾಡಿಕೊಡ್ತೀವಿ, ಆ ಸಂಪಾದನೆ ಮಾಡೋದು ಆರೋಗ್ಯ ಕೆಡ್ತೀವಿ ಸರ್. ಸೊ ಈ IT ಪ್ರೊಫೆಷನ್ ಶುರು ಆದಮೇಲೆ, ಈ ನೈಟ್ ಲೈಫ್ ಶುರು ಆದಮೇಲೆ, ಈ ನೈಟೆಲ್ಲ ಇದ್ದಿರೋ ಶುರು ಆದಮೇಲೆ ಜನಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಹೋಗ್ತಾನೇ ಇದೆ. ಅರ್ಥ ಆಯ್ತಾ? ಸೊ ಕಾನ್ಸ್ಟಿಪೇಷನ್, ಹಾರ್ಟ್ ಸ್ಟೂಲ್ಸ್, it is related to sleep also, physical activity also, eating also, sir. Okay, constipation in the we spoke about piles, we spoke about fissures. Now I want to know what is an abscess. Abscess ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ abscess ಏನು ಅಂತ. Abscess ಅಂತ ನಮ್ಮ ಕನ್ನಡ ಆಡು ಭಾಷೆಯಲ್ಲಿ ಕುರ ಅಂತ ಕರೀತಾರೆ. ಕರೆಕ್ಟ್. ಈ ಕ್ರ್ಯಾಕ್ ಆಗುತ್ತಲ್ಲ, ಕ್ರ್ಯಾಕ್ ಆದಾಗ ಏನಾಗುತ್ತೆ, ಮೋಷನ್ ಪಾಸ್ ಮಾಡ್ತೀವಿ. ಮೋಷನಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಇರುತ್ತೆ. ಅಥವಾ ಯುರೋಪಿಯನ್ ಕೊಮೋಡಲ್ಲಿ ಕೂತಾಗ ಥೈಸ್ ಎಲ್ಲ ಟಚ್ ಆಗುತ್ತೆ ತಲೆಗೆ, ಬ್ಯಾಕ್ಟೀರಿಯಾ ಕೆಳಗಿಂದ ಬರ್ಬೋದು. ಆ ಕ್ರ್ಯಾಕ್ ಆದಾಗ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದಾಗ ಆಪ್ಸಿಸ್ ಆಗುತ್ತೆ. ಆಪ್ಸಿಸ್ ಆದಾಗ ಗಡ್ಡೆ ಆಗುತ್ತೆ. ಮೋಷನ್ಗೆ ಹೋಗೋ ಜಾಗದಲ್ಲಿ ತುಂಬ ನೋವಾಗುತ್ತೆ, ಕೆಲವರಿಗೆ ಜ್ವರನೂ ಬರುತ್ತೆ. ಇದನ್ನು ಆಪ್ಸಿಸ್ ಅಂತ ಕರಿತೀವಿ. ಈ ಆಪ್ಸಿಸ್ಸು ತನ್ನಷ್ಟಕ್ಕೆ ತಾನೇ ಒಡೆದೋಗುತ್ತೆ, ಅಥವಾ ಡಾಕ್ಟರ್ ಹತ್ರ ಹೋಗ್ತಾರೆ. ತನ್ನಷ್ಟಕ್ಕೆ ತಾನೇ ಹೊಡೆದೋದಾಗ ಅದು ಆಟೋಮೆಟಿಕಾಗಿ ಫಿಸ್ಚುಲಾ ಆಗುತ್ತೆ. ಹೊಡೆದೋದ್ಮೇಲೆ ಆಯಿತಾ? ಡಾಕ್ಟರ್ ಹತ್ರ ಹೋಗ್ತಾರೆ ಕೆಲವರು. ಡಾಕ್ಟರ್ ಹತ್ರ ಹೋದಾಗ ಏನಾಗುತ್ತೆ, ಆ ಆಪ್ಸಸ್ನ ಓಪನ್ ಮಾಡಿ ಪಸ್ಸೆಲ್ಲ ತೆಗಿತಾರೆ, ಆದರೆ ಬೇರ್ನ ಅಲ್ಲೇ ಬಿಡ್ತಾರೆ, ರೂಟ್ನ. 100ಕ್ಕೆ 40 ಜನಕ್ಕೆ ಆಪ್ಸಸ್ನ ಡ್ರೈನ್ ಮಾಡಿದವ್ರಿಗೆ ಫಿಸ್ಚುಲಾ ಆಗುತ್ತೆ. ಸೊ ಎನ್ ಆಪ್ಸಸ್ ಇಸ್ ಎ ಜರ್ನಿ ಟುವರ್ಡ್ಸ್ ಫಿಸ್ಚುಲಾ. ಅರ್ಥ ಆಯ್ತಾ? ಈ ಆಪ್ಸಸ್ಸು 90% ಬರೋದು ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಬರೋದು ಟ್ಯುಬರ್ಕುಲೋಸಿಸ್, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಕ್ಲಾಮಿಡಿಯಲ್ ಇನ್ಫೆಕ್ಷನ್ಸ್, HIV ಇದ್ದವ್ರಿಗೂ ಸಹ ಈ ಒಂದು ಆಪ್ಸಸ್ ಬರಬಹುದು. ಯಾಕೆ ಆಪ್ಸಸ್ ಬಂದಿದೆ ಅಂತ ನಾವು ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಯು ಮೀನ್ ಟು ಸೇ, ಬಟ್ ಈಗ ಆಪ್ಸಸ್ ಬಂದವ್ರಿಗೆ ಅಕಸ್ಮಾತ್ ಡ್ರೈನ್ ಆದಮೇಲೆ ಅದನ್ನ ಫಿಸ್ಟುಲಾ ಬರ್ದೇ ಇರೋಂಗೆ ಮೆಡಿಸಿನಲ್ಲಿ ಮಾಡೋಕ್ಕಾಗಲ್ವಾ? ಡ್ರೈನ್ ಆದಮೇಲೆ ಒಂದು ಟ್ರ್ಯಾಕ್ ಆಗುತ್ತೆ, ಅದು ಫಿಸ್ಚುಲಾ ಆಗೋಗ್ಬಿಡುತ್ತೆ. ಮೆಡಿಸಿನ್ನಲ್ಲಿ ಫಿಸ್ಚುಲಾ ಬರ್ದಿರೋ ಥರ ಮಾಡೋಕ್ಕೆ ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಂಬರ್ 1. ನಂಬರ್ 2, ಫಿಸ್ಚುಲಾ ಆದಮೇಲೆ ಎಷ್ಟೋ ಜನಕ್ಕೆ ಪ್ರಶ್ನೆನ, ಫಿಸ್ಚುಲಾ ಮೆಡಿಸಿನಲ್ಲಿ ವಾಸಿ ಆಗುತ್ತಾ? ಯಾವುದೋ ಆಲ್ಟರ್ನೇಟಿವ್ ಮೆಡಿಸಿನ್ನ ವಾಸಿ ಆಗುತ್ತಾ? ಯಾವುದೇ ಕಾರಣಕ್ಕೂ ಫಿಸ್ಚುಲಾಗೆ ಒಂದೇ ಒಂದು ದಾರಿ ಏನು ಅಂತ ಹೇಳಿದ್ರೆ ಲೇಸರಲ್ಲಿ ಮಾಡಬೇಕು. ಅರ್ಥ ಆಯ್ತಲ್ವಾ? ಈ ಫಿಸ್ಚುಲಾ ಆಪ್ರೇಟ್ ಮಾಡದೆ ಹೋದರೆ 2%, ಎಲ್ರಿಗೂ ಅಲ್ಲ 100ರಲ್ಲಿ 2% ಲಾಂಗ್ ಟರ್ಮ್ ಫಿಸ್ಚುಲಾಸು ಕ್ಯಾನ್ಸರ್ಗೆ ಕನ್ವರ್ಟ್ ಆಗಿದೆ. ಸೊ ಫಿಸ್ಚುಲಾಸ್ ಆಪ್ರೇಟ್ ಮಾಡಿದ್ರು ಸಹ 2% ಕ್ಯಾನ್ಸರಿಗೆ ಹೋಗುತ್ತೆ. ಆಯಿತಾ? ಕೆಲವರು ಎಷ್ಟೋ ಜನ ಬರ್ತಾರೆ, ಸರ್ ನನಗೆ ಫಿಸ್ಚುಲಾ 5 ಸರಿ ಆಗಿದೆ, 6 ಸರಿ ಆಗಿದೆ, 7 ಸರಿ ಆಗಿದೆ, 8 ಸರಿ ಆಗಿದೆ ಅಂತ. ಆ್ಯಕ್ಚುಲಿ ಫಿಸ್ಚುಲಾನ ಆಪ್ರೇಟ್ ಮಾಡೋಕ್ಕೆ ಮೊದಲು
ಕಂಪಲ್ಸರಿ MRI ಸ್ಕ್ಯಾನ್ ಮಾಡಲೇಬೇಕು. ಯಾರ ಹತ್ರ ಮಾಡಬೇಕು? ಒಳ್ಳೆ ಡಾಕ್ಟರ್ ಹತ್ರ MRI ಸ್ಕ್ಯಾನ್ ಮಾಡಿಸ್ಬೇಕು. ಎರಡನೇದು, ಫಿಸ್ಚುಲಾನ ಎಕ್ಸ್ಪರ್ಟ್ ಸರ್ಜನ್ ಹತ್ರ ಆಪ್ರೇಟ್ ಮಾಡಿಸ್ಬೇಕು. ಏಕೆಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಂಬ ಕಷ್ಟಕರವಾದ ಆಪರೇಷನ್ನು ಹಾರ್ಟ್ ಸರ್ಜರಿ ಅಲ್ಲ, ಬ್ರೈನ್ ಸರ್ಜರಿ ಅಲ್ಲ, ಫಿಸ್ಚುಲಾ ಸರ್ಜರಿ. ಒಂದು ಬೈಬಲ್ ಇದೆ, ಗೊಲಿಗರ್ ಅಂತ ಬುಕ್ಕು. ಆ ಬುಕ್ಕಲ್ಲಿ ಹೇಳ್ತಾರೆ, ಇಟ್ ಇಸ್ ಮೋರ್ ಡಿಫಿಕಲ್ಟ್ ಟು ಆಪರೇಟ್ ಎ ರೆಕ್ಟಲ್ ಕ್ಯಾನ್ಸರ್ ದ್ಯಾನ್ ಎ ಫಿಸ್ಚುಲಾ ಅಂತ. ಆ್ಯಂಡ್ ಆಲ್ಸೋ ಈ ಸೇಸ್ ಸರ್ಜನ್ ರೆಪ್ಯುಟೇಷನ್ ಹಾಳಾಗಿರೋದು ಫಿಸ್ಚುಲಾ ಆಪರೇಷನಿಂದ, ಬೇರೆ ಯಾವುದೋ ಆಪರೇಷನ್ನಿಂದ ಅಲ್ಲ. ಏಕೆಂತ ಹೇಳಿದ್ರೆ ಮಾಡಿದ್ರೆ ಮತ್ತೆ 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 ಬರ್ತಾ ಇರ್ತದೋ. ಯಾಕೆ ಬರುತ್ತೆ ಅಂದರೆ ನಾಟ್ ಡಯಾಗ್ನೋಸಿಂಗ್ ಪ್ರಾಪರ್ಲಿ, ನಾಟ್ ರಿಪೋರ್ಟಿಂಗ್ ಪ್ರಾಪರ್ಲಿ, ನಾಟ್ ಆಪರೇಟಿಂಗ್ ಫ್ರಮ್ ದ ರೂಟ್. ಬೇರ್ ಸಮೇತ ತೆಗೆದು ಹೋದರೆ ಫಿಸ್ಚುಲಾ ಮತ್ತೆ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಫಿಸ್ಚುಲಾ ಇದೆಯಲ್ಲ, ಎಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಫಿಸ್ಚುಲಾ ಇದ್ದಾಗ ಆ ಮೋಷನ್ಗೆ ಹೋಗೋ ಜಾಗದಲ್ಲಿ ಪಸ್ ಬರ್ತಾ ಇರತ್ತಾ, ಸ್ಮೆಲ್ ಬರ್ತಾ ಇರತ್ತಾ. ಈ ಪಸ್ಸು ಸ್ಮೆಲ್ ಬಂದಾಗ ಮೇಲ್ಗಾಗಲಿ ಫೀಮೇಲ್ಗಾಗಲಿ ದಿ ಡಿಸ್ಟೆನ್ಸ್ ಈಚ್ ಅದರ್, ದಿ ಡೋಂಟ್ ಹ್ಯಾವ್ ದ ಪ್ರೈವೇಟ್ ಲೈಫ್, ಯಾರು ಲೈಂಗಿಕ ಸಂಪರ್ಕ ಇರಲ್ಲ. ಹೆಣ್ಮಕ್ಳಿಗೆ ಕೆಲವೊಮ್ಮೆ ವಜೈನಿಂದ ಮೋಷನ್ ಬರುತ್ತೆ, ಅದು ರೆಕ್ಟೋವೆಜನಲ್ ಫಿಸ್ಚುಲಾ. ಹೆಣ್ಮಕ್ಳಿಗೆ ವಜೈನ ಹತ್ರ ಆಪ್ಸೆಸ್ ಥರ ಆಗುತ್ತೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡಿಕೊಂಡು ಬಾರ್ತೋಲಿನ್ ಸಿಸ್ಟ್ ಅಂತ ಅದನ್ನು ತೆಗೆದಿದ್ದಾರೆ, ಆ್ಯಕ್ಚುಲಿ ಫಿಸ್ಚುಲಾ ಅದು. ಆವಾಗ ವಜೈನಿಂದ ಮೋಷನ್ ಬರೋಕ್ಕೆ ಶುರುವಾಗುತ್ತೆ. ಗಂಡಸರಿಗೆ ಫಿಸ್ಚುಲಾ ಆಗಿ ಟೆಸ್ಟೀಸು ಪೆನಿಸ್ವರೆಗೂ ಹೋಗಿ ಗ್ಯಾಂಗ್ರೀನ್ ಆಗಿ ಎಷ್ಟೋ ಜನಕ್ಕೆ ಟೆಸ್ಟಿಸ್ ತೆಗೆದಾಕಿದ್ದೀವಿ, ಎಷ್ಟೋ ಜನಕ್ಕೆ ಪ್ರೈವೇಟ್ ಪಾರ್ಟ್ಸ್ ತೆಗೆದಾಕಿದ್ದೀವಿ. ಯಾವುದು ನೆಗ್ಲೆಕ್ಟ್ ಮಾಡಿದ್ರೂ ಪ್ರೈವೇಟ್ ಪಾರ್ಟ್ಸಲ್ಲಿ ಆಪ್ಸಸ್ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಫಿಸ್ಚುಲಾ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು. ಫಿಸ್ಚುಲಾನ ಎಕ್ಸ್ಪರ್ಟ್ ಸರ್ಜನ್ ಹತ್ರನೇ ಮಾಡಿಸ್ಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಸೊ ಆಡಿಯನ್ಸ್ಗೆಲ್ಲ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ಡು ನಾಟ್ ನೆಗ್ಲೆಕ್ಟ್ ಆನ್ ಆಪ್ಸಸ್, ಡು ನಾಟ್ ನೆಗ್ಲೆಕ್ಟ್ ಎ ಫಿಸ್ಚುಲಾ, ಗೆಟ್ ಸರ್ಜರಿ ಫ್ರಮ್ ಎನ್ ಎಕ್ಸ್ಪರ್ಟ್ ಡಾಕ್ಟರ್. ಒಂದು ಸ್ಟೋರಿ, ಒಂದು ಫಿಸ್ಚುಲಾ ಆಗಿದೆ ಒಂದು ಗಂಡಸಿಗೆ, ಮದುವೆ ಆಗಿದೆ, ಆಗ್ತಾನೆ, ಮೈಸೂರಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾನೆ, ಮತ್ತೆ ಬಂದಿದೆ, ಮತ್ತೆ ಆಪ್ರೇಷನ್ ಮಾಡಿದ್ದಾನೆ, ಮತ್ತೆ ಬಂದಿದೆ, 3 times ಬಂದಿದೆ. ಮದುವೆ ಆಗಿದೆ, ಫಿಸ್ಚುಲಾ ಬಂದಿದೆ, ಬಟ್ ಅವರಿಗೆ ಇನ್ನೂ ಅವರ ಪ್ರೈವೇಟ್ ಲೈಫ್ ಸ್ಟಾರ್ಟ್ ಆಗಿಲ್ಲ. ಹೆಂಡತಿ ಏನು ಮಾಡ್ತಾಳೆ, ನನ್ನ ಗಂಡನಿಗೇನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ ಅಂತೇಳಿ ಶಿ ಕಮಿಟ್ ಸೂಸೈಡ್ ಆ್ಯಂಡ್ ಶಿ ವಿಲ್ ಡೈ. ಅಯ್ಯೋ, ಇಟ್ ಇಸ್ ಎ ಟ್ರೂ ಸ್ಟೋರಿ ಇನ್ ನಂಜನಗೂಡು. ಆಯಿತಾ? ಅವ್ರೇನು ಮಾಡ್ತಾರೆ, ಹುಡುಗಿ ಅಪ್ಪ ಅಮ್ಮ ಅವರು ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಡೌರಿ ಡೆತ್ ಹ್ಯಾರಾಸ್ಮೆಂಟ್ ಅಂತೇಳಿ. ಹುಡುಗನ ತಾಯಿನ ಮತ್ತು ಮಗನ ಅದೇ ಜೈಲಿಗೆ ಹಾಕ್ತಾರೆ 9 ತಿಂಗಳು. ಆಮೇಲೆ ಬೇಲಿಂದ ಬರ್ತಾರೆ, ಆಪ್ರೇಟ್ ಮಾಡಿ ಕಳಿಸ್ತೀನಿ. ಸೊ ಫಿಸ್ಚುಲಾ ಎಷ್ಟೋ ಜನ ಸೋಷಿಯಲ್ ಪ್ರಾಬ್ಲಮ್ಸ್, ಪ್ರೈವೇಟ್ ಪ್ರಾಬ್ಲಮ್ಸ್ ಆಗಿದೆ. ಫಿಸ್ಚುಲಾ ಸ್ಮೆಲ್ಲಿಗೆ ಸರ್, ಈ ಸರ್ಕಾರದಲ್ಲಿ ಒಬ್ಬರು ದೊಡ್ಡ ಶಾಸಕರು, ಒಳ್ಳೆ ಶಾಸಕರು, ಹಿರಿಯ ಶಾಸಕರು, ನನಗೆ ಮಂತ್ರಿ ಪದವಿ ಬೇಡ, ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೆ. ಯಾಕೆ ಅಂತ ಹೇಳಲ್ಲ, ಅವರು ಕೂತ್ಕೊಳ್ಳೋ ಸ್ಟೈಲೇ ಹಿಂಗೆ ಆಗ್ಬಿಟ್ಟಿರುತ್ತೆ ಸರ್ ಯಾವಾಗೂ. ಸೊ ನಾನು ರೀಸೆಂಟಾಗಿ ಮಾಡಿದಾಗ ನೆಕ್ಸ್ಟ್ ಟೈಮ್ ನಾನು ಮಂತ್ರಿ ಆಗಿ ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳಿದ್ರು ಸರ್. ಈ ಹ್ಯಾಡ್ ಎ ಕಾಂಪ್ಲಿಕೇಟೆಡ್ ಫಿಸ್ಟುಲಾ. So you mean to say more than piles, fistula is the biggest problem? Dangerous problem. Biggest problem. 10% of Indian population have got fistulas. 10%? Exactly. Fistula opening ಹೊಟ್ಟೆಯಲ್ಲಿರುತ್ತೆ, ಫಿಸ್ಟುಲಾ ಓಪನಿಂಗ್ ತೊಡೆಯಲ್ಲಿರ್ತದೆ, ಇಲ್ಲಿಂದ ಪಸ್ ಬರ್ತದೆ. ಫಿಸ್ಟುಲಾ ಓಪನಿಂಗ್ ವೆಜನಲ್ಲಿ ಇರುತ್ತೆ, ಫಿಸ್ಟುಲಾ ಓಪನಿಂಗ್ ಯುರೇತ್ರಲ್ಲಿ ಇರುತ್ತೆ. ಯೂರಿನ್ ಪಾಸ್ ಮಾಡಿದಾಗ ಮೋಷನ್ ಎಲ್ಲ ಬರುತ್ತೆ, ಮೋಷನ್ ಯೂರಿನಲ್ಲಿ ಬರುತ್ತೆ, ಯೂರಿನ್ ಮೋಷನಲ್ಲಿ ಬರುತ್ತೆ. ಸೊ ಯು ಮೀನ್ ಟು ಸೇ ನೀವು ಸ್ಟಿಂಕಿಂಗ್ ಅಂದ್ರಲ್ಲ, ಪರ್ಸನ್ ನಾರ್ಮಲ್ ಇದರಲ್ಲೇ ಸ್ಟಿಂಕ್ ಆಗ್ಬಿಡ್ತಿರ್ತಾರ ಅಥವಾ ಹೆಂಗೆ? ಸ್ಟಿಂಕಿಂಗ ಆ ಪಸ್ ಬರುತ್ತಲ್ಲ ಸರ್, ಅಂಡರ್ವೇರಲ್ಲಿ ಪಸ್ ಇರುತ್ತೆ, ಪಕ್ಕದಲ್ಲಿ ಕೂತಿರೋಕ್ಕೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಸರ್. ಸ್ಟಿಂಕಿಂಗ್, ಬ್ಯಾಡ್ ಫೌಲ್ ಸ್ಮೆಲ್ಲಿಂಗ್ ಪಸ್ ವಿಲ್ ಕೀಪ್ ಕಮಿಂಗ್ ಔಟ್ ಆನ್ ಆ್ಯಂಡ್ ಆಫ್. ಸೊ ಒಬ್ಬರು ಸಾಯ್ತಾರೆ ಆತ್ಮಹತ್ಯೆ ಮಾಡಿಕೊಂಡು, ಒಬ್ಬರು ಶಾಸಕರು ನಂಗೆ ಮಂತ್ರಿ ಪದವಿ ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಡಾಕ್ಟ್ರು ಅಣ್ಣ, ರೇಡಿಯಾಲಜಿಸ್ಟ್ ಅಣ್ಣ, ದೊಡ್ಡ ರೇಡಿಯಾಲಜಿಸ್ಟ್ ಬೆಂಗಳೂರು ಸಿಟಿಯಲ್ಲಿ, ಅವ್ರನ್ನ ದೊಡ್ಡ ಕಾಂಟ್ರಾಕ್ಟ್ರು, ಅವ್ರ ಮಗಳು ಡಾಕ್ಟ್ರು. ಇವರಿಗೆ ಆ್ಯಪ್ಸಸ್ ಆಗಿದ್ದಾಗ ಕ್ವ್ಯಾಕ್ ಹತ್ರ ಹೋಗ್ತಾರೆ, ನಕಲಿ ವೈದ್ಯರ ಹತ್ರ, ಯಾರೋ ಬಂಗಾಲಿ ಡಾಕ್ಟ್ರ್ ಹತ್ರ. ಅವನೇನೋ ಆ್ಯಸಿಡ್ ಪೌಡ್ರ್ ಹಾಕ್ಬಿಟ್ಟು ಫುಲ್ಲು ಇಲ್ಲಿವರೆಗೂ ಹೋಗಿ ಅವರಿಗೆ ಸ್ಕ್ರೋಟಮ್ವರೆಗೂ ಹೋಗಿ ಫೋರ್ನಸ್ ಗ್ಯಾಂಗ್ರೀನ್ ಅಂತ ಕರಿತೀವಿ, ಗ್ಯಾಂಗ್ರೀನ್ ಆಗ್ಬಿಟ್ಟಿತ್ತು. 2 months he was in my hospital. I think the best is whatever you just go and get it diagnosed properly.
ಎಸ್, ಡಯಾಗ್ನೋಸಿಸ್ ಮಸ್ಟ್ ಅಂಡ್ ಗುಡ್ ಡಾಕ್ಟರ್ಸ್. ಗುಡ್ ಡಾಕ್ಟರ್ಸ್ ಆರ್ ಮಸ್ಟ್. ಸೊ ಕ್ವಿಕ್ಲಿ ಕಪಲ್ ಆಫ್ ಕ್ವಶನ್ಸ್ ಐ ವಿಲ್ ಗೋ, Yeah. ಬಿಕಾಸ್ ಇಲ್ಲಿವರೆಗೂ ನನ್ನ ತಲೆಯಲ್ಲಿ ಏನು ಬರುತ್ತೋ ಕ್ವಶನ್ಸ್ಗಳು ಕೇಳ್ತಾ ಇದ್ದೀನಿ ಹಾಂ 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 ಇವಾಗ. ಯಾಕಂದ್ರೆ ಇದು ನನ್ನ ಡೊಮೇನ್ ಇಲ್ಲದೆ ಇರೋದ್ರಿಂದ ಹಾಂ ಐ ನೀಡ್ ಟು ಅಡ್ರೆಸ್ ಅಂಡ್ ಐ ನೀಡ್ ಟು ಆಸ್ಕ್ ಸೋ ಮೆನಿ ಲೇಮೆನ್ಸ್ ಕ್ವೆಶ್ಚನ್ಸ್ ಪಾಯಿಂಟ್ ಆಫ್ ವ್ಯೂ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಸರ್, ಈಗ ಈ ಮೋಸ್ಟ್ ಆಫ್ ದ ಟೈಮ್ಸ್ ಈ ಪೈಲ್ಸ್ ವಿಸ್ತುಲ ಏನೇ ಬರೋದಕ್ಕೆ ಸಿಂಪ್ಟಮ್ಸ್ಗಳೇನೇನಿರುತ್ತೆ ಸರ್? ಸರ್, ಏನಲ್ ಕೆನಾಲ್ ಸಿಂಟಮ್ಸು ಪೇಯ್ನ್, ಓಕೆ ಬ್ಲೀಡಿಂಗ್, ಓಕೆ ಬರ್ನಿಂಗ್, ಇಚಿಂಗ್, ಓಕೆ ಸಮ್ ಟ್ಯಾಕ್ಸ್ ಅರೌಂಡ್ ಏನಲ್ ಕೆನಾಲ್, ಮೋಷನ್ ಪಾಸ್ ಮಾಡಬೇಕಾದ್ರೆ ಏನಾದರೂ ಹೊರಗಡೆ ಬಂದು ಒಳಗೋಗೋದು, ಕೈಯಲ್ಲಿ ಪುಷ್ ಮಾಡೋದು, ಬ್ಲೀಡಿಂಗ್ ಆಗೋದು, ಬೇದಿ ಆಗೋದು, ರಕ್ತ ಹೋಗೋದು, ಮೋಷನ್ ಕಪ್ಪಗೋಗೋದು, ಸ್ವೆಲ್ಲಿಂಗ್ ಆಗೋದು, ಪಸ್ ಆಗೋದು, ಇವೆಲ್ಲ ಇದ್ದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು ಸರ್. ಹೌದಾ? ಎಸ್ ಸರ್. ನಕಲಿ ವೈದ್ಯರು ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ? ಗುರುಗಳೇ, ನಕಲಿ ವೈದ್ಯರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮಾತಾಡಲೇಬೇಕು. ಹೇಳಿ ಸರ್. ನಕಲಿ ವೈದ್ಯರಿದ್ದಾರಲ್ಲ, ಫೇಕ್ ಡಾಕ್ಟರ್ಸ್, ಫ್ರಾಡ್ ಡಾಕ್ಟರ್ಸ್, ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ ಸರ್. 15 lakh quacks ಇನ್ ದ ಕಂಟ್ರಿ. ಅದು ಒಂದು ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. ಓಕೆ. ಈ ನಕಲಿ ವೈದ್ಯರು ಹೇಳಿದ್ನಲ್ಲ, ಸಂಕೋಚ, ನಾಚಿಕೆ, ಮುಜುಗರದಿಂದ ಜನ ಫಸ್ಟ್ ಮನೆ ಮದ್ದು, ಆಮೇಲೆ ಮೆಡಿಕಲ್ ಸ್ಟೋರ್ ಡೈರೆಕ್ಟ್, ಆಮೇಲೆ ಸೈಲೆಂಟ್ ಆಗಿ ನಕಲಿ ವೈದ್ಯರ ಹತ್ರ. ಇವರು ದಾರ ಕಟ್ಟೋದು, ಆ್ಯಸಿಡ್ ಹಾಕೋದು, ಪೌಡ್ರ್ ಹಾಕೋದು. ಅಲ್ಲೆಲ್ಲೊಬ್ಬ ದೇವನಹಳ್ಳಿ ಹತ್ರ ಒಬ್ಬ ಇದ್ದಾನೆ ನಕಲಿ ವೈದ್ಯ. ಅವ್ನು ಎತ್ತಿನ ಕೊಂಬಿರುತ್ತಲ್ಲ ಹಾರ್ನ್, ಈ ಟೈಟ್ ಆಗಿರೋ ಮೋಷನ್ಗೆ ಕೊಂಬಾಗ್ತಾನೆ ಒಳಕ್ಕೆ, ಅಗಲ ಮಾಡ್ತೀನಿ ಅಂಥೇಳಿ. ಆ ಕೊಂಬೋಗಿ ಒಂದು ಸರಿ ಇಂಟೆಸ್ಟೈನ್ಸ್ ಒಡೆದೋಗಿದೆ ನನ್ನ ಹತ್ರ ಬಂದಿದ್ರು. ಇನ್ಯಾರೋ ಒಬ್ಬ ಇದನ್ನು ತುಮಕೂರಲ್ಲಿ ಉಂಗುರ ಅಂತ ಒಂದು ವಿಲೇಜು, ಸಿಲ್ವರ್ ರಿಂಗ್ ಕೊಡ್ತಾನಂತೆ ಅವನು. ಆ ಸಿಲ್ವರ್ ರಿಂಗ್ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡ್ರೆ ಪೈಲ್ಸ್ ಹೋಗುತ್ತಂತೆ. ಆ ಸಿಲ್ವರ್ ರಿಂಗ್ 25,000 ಅಂತೆ. 3 ತಿಂಗಳು ಹಿಂಗೆ ತೊಳ್ಕೊಂಡ್ರೆ ಕೈಯಲ್ಲಿ ಹೋಗುತ್ತಂತೆ ಪೈಲ್ಸು. ಇನ್ನು ಯಾರೋ ಒಬ್ಬ ಅವ್ನು ಸಲೈವನಲ್ಲಿ ಏನೋ ಮದ್ದಿದೆಯಂತೆ, ಎಲ್ಲಡಿಕೆ ಹಾಕ್ಬಿಟ್ಟು ಚೆನ್ನಾಗಿ ಅಗದ್ಬಿಟ್ಟು ಅದನ್ನು ಕಟ್ಬಿಟ್ಟು ಒಂದು ಸೊಪ್ಪಲ್ಲಿ ಕಟ್ತಾನಂತೆ. ಹಿಂಗೆ ಇನ್ನೊಬ್ಬ ಆ ಥರ ಮಾಡ್ತಾನೆ. ಯಾಕೆ ಸರ್, ಈಗಲೇ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಒಬ್ಬ ಶಿವಮೊಗ್ಗದಲ್ಲಿ ರಿಂಗ್ ಹಾಕಿದ್ರೆ ಪೈಲ್ಸ್ ಹೋಗುತ್ತೆ ಅಂತ ತೋರಿಸ್ತಾ ನಿಮಗೆ, ಅರ್ಥ ಆಯ್ತಲ್ವಾ? ಸೊ ಈ ಥರ ನಕಲಿ ವೈದ್ಯರು, ಬೆಂಗಾಲಿ ಡಾಕ್ಟ್ರುಗಳು ಬಿಸ್ವಾಸುರೇ ಅಂತಿದ್ದಾರೆ. ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟ ಮುಸಲ್ಮಾನ್ ಥರ ಸೆಕ್ಯುಲರ್ ಮ್ಯಾನ್, ಸುಮಾರು ಜನ ಮುಸಲ್ಮಾನ್ ಬಾಂಧವರು, ಫ್ರೆಂಡ್ಸು ಈ ಒಂದು ಟ್ರೇಡಲ್ಲಿದ್ದಾರೆ ಸರ್, ನಕಲಿ ವೈದ್ಯರಲ್ಲಿ. ಸೊ ಈ ನಕಲಿ ವೈದ್ಯರಿಂದ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾ ಇಲ್ಲ. ನಕಲಿ ವೈದ್ಯರಿಂದ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ ಡಯಾಗ್ನೋಸ್ ಆಗ್ತಾ ಇಲ್ಲ. ನಕಲಿ ವೈದ್ಯರಿಂದ ಎಷ್ಟೋ ಜನ ಮೋಷನ್ ಕಂಟ್ರೋಲ್ ತಪ್ಪೋಗಿದೆ. ನಕಲಿ ವೈದ್ಯರಿಂದ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಿಪೋರ್ಟ್ ಆಗ್ತಾ ಇಲ್ಲ. ಇದನ್ನು ಯಾರೂ ಗಮನಿಸ್ತಾ ಇಲ್ಲ ಸರ್. ನಕಲಿ ವೈದ್ಯ ಒಬ್ಬ ಒಂದು ದಿನಕ್ಕೆ 20,000 ಮಾಡಿದ್ರೆ 15 ಲಕ್ಷ ಜನ 25 ಲಕ್ಷ ಕೋಟಿ ಮಾಡ್ತಾರೆ ಸರ್. ದೊಡ್ಡ ಎಕಾನಮಿ ಸರ್ ಅದು. ನಮ್ಮ ಕರ್ನಾಟಕ ಬಜೆಟ್ಗಿಂತ ದೊಡ್ಡದಾಗಿದೆ ಸರ್ ಅದು. ಸೀರಿಯಸ್ಲಿ ಸರ್, ಇದನ್ನ ನಕಲಿ ವೈದ್ಯರನ್ನು ಯಾರು ನಿಯಂತ್ರಣ ಮಾಡಬೇಕು? ಸರ್, ನೀವು ಗುರುಗಳೇ, ಯು ಆರ್ ಲರ್ನೆಡ್ ಮ್ಯಾನ್, ಇವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಇವರ ಸಿನಿಮಾ ಮ್ಯಾನ್, ಯಾರು ಮಾಡಬೇಕು ನಿಯಂತ್ರಣ? ಸರ್ಕಾರ ಮಾಡಬೇಕು. ಸರ್ಕಾರ ಅಂದರೆ ಯಾರು? ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು. ಅವ್ರ ಕೆಳಗೆ ನಮ್ಮ IAS ಆಫೀಸರ್ಸ್ ಇರ್ತಾರೆ, ನಮ್ಮ ಸೆಕ್ರೆಟರಿ ಇರ್ತಾರೆ, ಕಮಿಷನರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, DHOಗಳು ಇರ್ತಾರೆ, ತಾಲೂಕು ಆಫೀಸರ್ ಇರ್ತಾರೆ. ನಾವು ಲೈಸೆನ್ಸ್ ತೊಗೋಬೇಕಾದ್ರೆ ಸರ್, ನಮಗೆ KPME ಆ್ಯಕ್ಟ್ ಅಂತ ಇದೆ. ಅವ್ರಿಗೆಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಡಬೇಕು, ಚೆಕ್ ಮಾಡಿ ನಿಮ್ಗೆ ಲೈಸೆನ್ಸ್ ಕೊಡ್ತಾರೆ, ಬೋರ್ಡ್ ಹಾಕೋಬೇಕು. ಇವರು ನಕಲಿ ವೈದ್ಯರು ಯಾವ ಲೈಸೆನ್ಸು ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಮಂತ್ಲಿ ಕೊಡ್ತಾರೆ, ಕೊಡೋರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಬಿಟಾಕಿ ಇವ್ರನ್ನ ನಮ್ಮ KPME ಆಯಿತು, ಎಲ್ಲೋ ಕೊಡ್ತಾರೆ, ಯಾರಿಗೋ ಕೊಟ್ಟು ಮಾಡ್ತಾ ಇರ್ತಾರೆ. ಸರ್, ಗೂಗಲ್ ಗೊತ್ತಾ? ಓಕೆ. ನೀವು ಯಾವುದನ್ನ ಸಪೋಸ್ ಸ್ಮೈಲ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಗೂಗಲ್ ಲೊಕೇಶನ್ ಟೈಪ್ ಮಾಡ್ತೀರಾ ಸರ್, ನಕಲಿ ವೈದ್ಯರನ್ನ ಗೂಗಲ್ ಸಹ ಲಿಸ್ಟ್ ಮಾಡಿದೆ ಸರ್. ಹೌದಾ? ಎಸ್ ಸರ್. ಎ ಮೆಸೇಜ್ ಟು ಅವರ್ ಗೂಗಲ್ CEO, ಇಂಡಿಯನ್ CEO ಸುಂದರ್ Pichai, who is an IITian. It's a message to him, boss. Bro, we in India have got 15 lakh quacks. Google is listed quacks. We have reported to Google a number of times. Why don't you see this, look into this fellows anta. ಇನ್ನೂ ಸಹ ಗಂಗೇನಹಳ್ಳಿಯಲ್ಲಿ ಪಾರ್ವತಿ ಪೈಲ್ಸ್ ಲೀಕ್ ಅಂತ ಇದೆ, ಲಿಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೈಲ್ಸ್ ಲೀಕ್ ಅಂತ ಇದೆ, ಲಿಸ್ಟ್ ಮಾಡಿದ್ದಾರೆ. ಕಾವೇರಿ ಪೈಲ್ಸ್ ಲೀಕ್ ಅಂತ ಇದೆ, ಲಿಸ್ಟ್ ಮಾಡಿದ್ದಾರೆ. ಗಂಗಾ ಪೈಲ್ಸ್ ಲೀಕ್ ಅಂತ ಲಿಸ್ಟ್ ಮಾಡಿದ್ದಾರೆ. ತುಂಗಾ ಪೈಲ್ಸ್ ಲೀಕ್ ಲಿಸ್ಟ್ ಮಾಡಿದ್ದಾರೆ. ಗಂಗೆ, ತುಂಗೆ, ಕಾವೇರಿ, ಪಾರ್ವತಿ ಎಲ್ಲರ ಹೆಸರಲ್ಲೂ ಕ್ಲಿನಿಕ್ಸ್ ಇದೆ ಸರ್. ಗೂಗಲ್ ಲಿಸ್ಟ್ ಮಾಡಿದ್ದಾರೆ. ಫ್ರಮ್ ದಿಸ್ ಶೋ, ಮೆಸೇಜ್ ಟು ಅವರ್ CEO ಗೂಗಲ್ ದಟ್ ಪ್ಲೀಸ್
my humble request to look into this matter and save lives of millions of Indians who are falling a prey for this quacks doctors in this country. Sometimes I feel like Google also itself ಪ್ರಾಬ್ಲಿ ಅದು ಡೇಟಾಬೇಸ್ ಇಂದ ತಗೊಳ್ಳೋದು ಅನ್ಸುತ್ತೆ ಅಂತ. ವಾಟ್ ಎವರ್ ಯು ಆಸ್ಕ್, ಈಗೇನೋ ಈಗ ಫಸ್ಟ್ ನಮಗೆ ಮೋರ್ ದನ್ ಡಾಕ್ಟರ್ಸ್ ಹೋಗಿದ್ರೆ ಗೂಗಲ್ ಎಲ್ಲ ಗೂಗಲ್ ಡಾಕ್ಟರ್ ಗೂಗಲ್ ಟೈಪ್ ಮಾಡ್ತೀನಿ, ಐ ಹ್ಯಾವ್ ದಿಸ್ ಪ್ರಾಬ್ಲಮ್ ಹಿಂಗ ಆಗ್ತಿದೆ ಅಂತ ಅನ್ಕೊಳ್ಳಿ. ದ ಫಸ್ಟ್ ಥಿಂಗ್ ಇಸ್ ಲೈಕ್ ಏನು ಬರುತ್ತೆ ಅಂದ್ರೆ ನಿಂಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಂದ್ಬಿಟ್ಟಿರ್ಬೋದು. ಐ ಆಮ್ ಜಸ್ಟ್ ಸೇಯಿಂಗ್ ಅಲ್ವಾ, ತಲೆನೋವು ಬರ್ತಿದೆ ಅಂತಂದ್ರೆ ಯು ಹ್ಯಾವ್ ಎ ಬ್ರೈನ್ ಟ್ಯೂಮರ್. ಐ ಆಮ್ ಲೈಕ್ ವಂಡರಿಂಗ್ ಹೌ, ವೈ. ಎವ್ರಿ ಆನ್ಸರ್ ವಿಲ್ ಹ್ಯಾವ್ ಒನ್ like ultra super pro max death related to death. How sir, boss, one story I always tell this, one IT professional young guy googled that bleeding in the rectum, first thing came up was colorectal cancer, he wrote a letter and he died. Sir, google ಮಾಡಿ ಬೇಡ ಅಂತ ಹೇಳಲ್ಲ, ಗೂಗಲ್ ಅಲ್ಲಿ ಎಷ್ಟೋ ಇನ್ಫಾರ್ಮೇಶನ್ ಇರುತ್ತೆ ಸರ್. ಸರ್ ಗೂಗಲ್ ಅಲ್ಲಿ ಒಂದು ಶೂಟ್ ತೊಗೊಳಕ್ ಮಾಡಿ ಚೆನ್ನಾಗಿಲ್ಲದ್ರೆ ವಾಪಸ್ ಕಳ್ಸೋಣ. ಸರ್ ನಿಮಗೆ ಕಾಯಿಲೆ ಪ್ರಾಬ್ಲಮ್ ಇದೆಯಾ, ಗೂಗಲ್ ಮಾಡಬೇಡಿ. ಗೂಗಲ್ ಮಾಡಿದ್ರು ಸಹ ಗೋ ಟು ಎ ಡಾಕ್ಟರ್, talk to him, understand your problem, get it diagnosed. Why Google always? Point. ಪೈಲೋ ನೀಡಲ್ ಸೈನಸ್ ಅಂದ್ರೆ ಏನು ಸರ್? ಸರ್ ಪೈಲೋ ನೀಡಲ್ ಸೈನಸ್ ಅಂದ್ರೆ ನಮ್ಮ ಕ್ಲೆಫ್ಟ್ ಇರುತ್ತಲ್ಲ, ಆ ಕ್ಲೆಫ್ಟ್ ಮಧ್ಯದಲ್ಲಿ ಹೇರ್ ಫಾಲ್ ಆಗ್ತಾ ಇರುತ್ತೆ ನಮ್ಮೆಲ್ರಿಗೂ. ಕರೆಕ್ಟ್. ಗಂಡಸರಿಗೆ ಹೇರ್ ಫಾಲ್ ಆಗಿ ಇಲ್ಲಿಂದ ಕೂತ್ಕೊಳ್ಳುತ್ತೆ ಸರ್. ಇಲ್ಲಿ ಆ ಹೇರ್ ಫಾಲ್ ಕಲೆಕ್ಟ್ ಆಗುತ್ತಲ್ಲ, ಅಲ್ಲಿ ಆ ಕಲೆಕ್ಟ್ ಆಗಿರೋ ಹೇರ್ಸ್ ಒಳಗೋಗುತ್ತೆ, ಒಳಗೋಗಿ ಸೇರ್ಕೊಂಡು ಇನ್ಫೆಕ್ಷನ್ ಆಗುತ್ತೆ. ಹೇರ್ ಫಾಲಿಕಲ್ ಇನ್ಫೆಕ್ಷನ್. ಹೇರ್ ಫಾಲಿಕಲ್ ಅಲ್ಲ, ಹೇರ್ಸ್ ಒಳಗೋಗಿ ಇನ್ನರ್ ಸ್ಪೇಸ್ ಕೆಳಗೆ, ಸ್ಕಿನ್ನು ಸಬ್ಕ್ಯುಟೇನಿಯಸ್ ಟಿಶ್ಯೂ ಕೆಳಗೆ ಅಪ್ ಟು ಬೋನ್ ವರ್ಗೆ ಹೋಗುತ್ತೆ. ಅಲ್ಲಿ ಆಪ್ಸೆಸ್ ಆಗುತ್ತೆ, ಅದು ಆಪ್ಸೆಸ್ ಆಗಿ ಓಪನ್ ಆಗುತ್ತೆ. ಆಪ್ಸೆಸ್ ಆದಾಗ ಪೈಲೋನ್ಯೂಡಲ್ ಆಪ್ಸಸ್ಸು, ಓಪನ್ ಆದರೆ ಪೈಲೋನ್ಯೂಡಲ್ ಸೈನಸ್ಸು. ಇದಾದಾಗ MRI ಸ್ಕ್ಯಾನ್ ಮಾಡಬೇಕು. ಇದಕ್ಕೂ ಅಷ್ಟೇ TB ಇಂದನೂ ಇದಾಗ್ಬೋದು. ಇದಕ್ಕೂ ರೂಟ್ ಕಾಸ್ ಬೇಕು. ಅದಕ್ಕೂ ರೂಟ್ ಕಾಸ್ ಹೌದು. ಮಾಡಿದ ಮೇಲೆ ಇದನ್ನು ಲೇಸರಲ್ಲಿ ಕ್ಲಿಯರ್ ಮಾಡಬೇಕು. ಅರ್ಥ ಆಯ್ತಾ? ಮೈ ಗಾಡ್. ಹೆಣ್ಣು ಮಕ್ಕಳಿಗೆ ಇಷ್ಟು ದೊಡ್ಡ ಕೂದಲು ಒಳಗೋಗಿರುತ್ತೆ ಸರ್. ಅದು ಯಾಕೆ ಒಳಗೋಗುತ್ತೆ ಇನ್ನೂ ರಿಸರ್ಚ್ ಮಾಡಿಲ್ಲ, ಯಾರನ್ನೂ ಕಂಡಿಡಿದಿಲ್ಲ. ಬಟ್ ಕೂದಲು ಒಳಗೋಗುತ್ತೆ ಸರ್. ಸುಮಾರು ಜನ ಇದೊಂದು 5-6 ಸಲ ಫಿಸ್ತೂಲಾ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಅಂತಾರಲ್ಲ, ಅವರು ಐ ಮೀನ್ ಯಾಕೆ ಈ ಥರ ಆಗುತ್ತೆ? 5-6 ಸಲ, ಐ ಥಿಂಕ್ ಯು ಆನ್ಸರ್ಡ್ ವೆರಿ ಮಚ್. ಈ 5-6 ಸಲ ಮಾಡ್ಕೊಂಡ್ರು ಕೂಡ ಮತ್ತೆ ಮತ್ತೆ ಬರ್ತಾನೆ ಇರುತ್ತಾ? ಫಿಸ್ಚುಲಾ ಮಾಡಬೇಕಾದ್ರೆ MRI ಸ್ಕ್ಯಾನ್ ಮಾಡಲೇಬೇಕು. ಕರೆಕ್ಟ್. ಫಿಸ್ಚುಲಾ ಮಾಡಬೇಕಾದ್ರೆ ರೂಟ್ ಸಮೇತ ತೆಗಿಬೇಕು, ಬೇರ್ ಸಮೇತ ತೆಗಿಬೇಕು. ಕರೆಕ್ಟ್. ಫಿಸ್ಚುಲಾ ಮಾಡಬೇಕಾದ್ರೆ ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಇದು ಮಾಡದೆ ಹೋದ್ರೆ 5-50 ಸರಿ ಬರುತ್ತೆ. ನನ್ನ ಹತ್ರ ಹೈಯೆಸ್ಟ್ ಅಂದರೆ 14 ಸರಿ ಮಾಡಿಸ್ಕೊಂಡಿರುವಂಥ ಫಾರ್ಮಾಸ್ಯೂಟಿಕಲ್ ಕಂಪನಿ ಚೇರ್ಮನ್ ಇನ್ ಇಂಡಿಯಾ, ಬಿಗ್ ಫೆಲೋ ಇನ್ ಇಂಡಿಯಾ. 14th time I have operated. Imagine a pharma tycoon in India coming to me 14th time. ಅದು ಮಾಡಿದಕ್ಕೆ ಸಕ್ಸಸ್ ಆಯಿತು. ನನಗೆ ಗೋಲ್ಡ್ ಸಾಯಿ ಬಾಬಾ ಗಿಫ್ಟ್ ಕೊಟ್ಟರು ಸರ್. ಐ ಆಮ್ ಎ ಬಾಬಾ ಡಿವೋಟಿ. ಓ ಯು ಆರ್ ಎ ಬಾಬಾ ಡಿವೋಟಿ? ಯೆಸ್ ಸರ್. ಇವನ್ ಐ ಆಮ್ ಎ ಬಾಬಾ. ಹಿ ಓನ್ಲಿ ಕನೆಕ್ಟೆಡ್ ಅಸ್. ಈ ಕಾಯಿಲೆಗಳು ಯಾವ ವರ್ಗದ ಜನರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ನಿಜ ಸರ್, ನಾವು ಓದಬೇಕಾದ್ರೆ ಸರ್ಟನ್ ಡಿಸೀಸಸ್ ಆರ್ ಕಾಮನ್ ಇನ್ ಸರ್ಟನ್ ಪ್ರೊಫೆಷನ್ಸ್ ಅಂತ ಹೇಳ್ತೀವಿ ಸರ್. ಅರ್ಥ ಆಯ್ತಲ್ವಾ? ಹಾಗಾಗಿ ಈ ಕಾಯಿಲೆ ನಾವು ಮಾಡ್ತಾ ಇರೋ ಕಾಯಿಲೆ ಇದೆಯಲ್ಲ, ಕೋಲೋರೆಕ್ಟಲ್ ಪ್ರಾಬ್ಲಮ್ಸ್, ಪೈಲ್ಸ್, ಫಿಶರು, ಫಿಸ್ಚುಲಾ, ಕ್ಯಾನ್ಸರ್, ಇವೆಲ್ಲ ಬಡವರಿಗೂ ಬರುತ್ತೆ, ಮಧ್ಯಮ ವರ್ಗದವರು ಬರುತ್ತೆ, ಶ್ರೀಮಂತರಿಗೂ ಬರುತ್ತೆ, ಸೆಲೆಬ್ರಿಟಿಗಳಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ ಸರ್ ಇದು. ಅರ್ಥ ಆಯ್ತಲ್ವಾ ಸರ್? ತೆಲುಗು ದೊಡ್ಡ ಸ್ಟಾರ್ ತೆಲುಗು ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ ಸರ್. ಹೌದಾ? ದೊಡ್ಡ ಸ್ಟಾರ್ ಸರ್. ತೆಲುಗು ಒಂದು ದೊಡ್ಡ ಪ್ರೊಡ್ಯೂಸರ್ ಬಂದಿದ್ದಾರೆ ಸರ್. ಸರ್ ತೆಲುಗು ಯಾಕೆ ಸರ್? ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೇ ಎಷ್ಟೋ ಜನ ಸೆಲೆಬ್ರಿಟಿಗಳು ಬಂದು ಬ್ಯಾಕ್ ಡೋರಿಂದ ಹೋಗಿದ್ದಾರೆ. ಬ್ಯಾಕ್ ಡೋರ್ ಮಾಡಿಸ್ಕೊಂಡು ಎಷ್ಟೋ ಜನ ಮಾಸ್ಕ್ ಹಾಕಿ ಬರ್ತಾರೆ ಸರ್. ಕನ್ನಡ ಒಂದು ದೊಡ್ಡ ಕಾಂಟ್ರವರ್ಷಿಯಲ್ ಆ್ಯಕ್ಟರ್ ನಾನು ಮಾಡಿದ್ದೀನಿ ಸರ್. ಇಟ್ ಈಸ್ ಕಾನ್ಫಿಡೆನ್ಷಿಯಲ್. ವಿ ವಿಲ್ ನಾಟ್ ರಿವೀಲ್ ನೇಮ್ಸ್ ಟು ಎನಿ ಒನ್ ಸರ್. ಒಬ್ಬರಿಗೆ ಮಾಡೋದಕ್ಕೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಸ್ಪ್ರೆಡ್ ಆಗಿದೆ. ಸುಮಾರು ಜನ ಸೆಲೆಬ್ರಿಟಿಗಳು ಸಿನಿಮಾ ಇಂಡಸ್ಟ್ರಿಲಿರೋರು ಪ್ಯಾನ್ ಇಂಡಿಯಾ, ದೇ ಕಮ್ ಟು ಸ್ಮೈಲ್ಸ್. ಸೊ ಸ್ಮೈಲ್ ಈಸ್ ಒಂಥರ ಪ್ಯಾನ್ ಇಂಡಿಯನ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಪ್ಯಾನ್ ಗ್ಲೋಬಲ್ ಪೇಷಂಟ್ಸ್ ಫ್ರಮ್ 40 ಕಂಟ್ರೀಸ್. ಸೆಲೆಬ್ರಿಟಿಗಳು ಸರ್ ದಯವಿಟ್ಟು ಹೆಸರು ಹೇಳ್ಬಿಡಿ ಸರ್ ಅಂತಾರೆ. ಇಲ್ಲ ಬಾಸ್, ನಾವು ಯಾವತ್ತೂ ಯಾರಿಗೂ ಯಾರ ಹೆಸರು ಹೇಳಲ್ಲ ಅಂತ ಹೇಳ್ತೀವಿ ಸರ್. 40 ಆದ ನಂತರ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಭಾರತದಲ್ಲಿ ಯಾಕೆ ಅದನ್ನ ಇನ್ನೂ ಶುರು ಮಾಡಿಲ್ಲ ಸರ್? ಅಮೆರಿಕಾದಲ್ಲಿ 40 ಆದ್ಮೇಲೆ ಕೊಲೊನೋಸ್ಕೋಪಿ ಮ್ಯಾಂಡೇಟ್ರಿ. ಹೇಗೆ ಅಂತ ಹೇಳಿದ್ರೆ ಬೈ 2030 there will be a 30% increase in colorectal cancers in 30 years age group in America ಅಂತ ಹೇಳ್ತಾರೆ. ಇನ್ ಇಂಡಿಯಾ 30 years ಆದಮೇಲೆ ಇದನ್ನು ನೋಡ್ತೀವಿ.
ಆದರೆ ನಾನು ನನ್ನ ಪ್ರಾಕ್ಟೀಸಲ್ಲಿ ಕೊಲೊನೋಸ್ಕೋಪಿನೀಗ ಒಂಚೂರು ಸಸ್ಪೆಷನ್ ಅನ್ನೋದು ಮಾಡ್ಬಿಡ್ತೀನಿ ಸರ್. ಮಾಡ್ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಲೇಡಿ ಸರ್, ಪಾಪ ಮುಸ್ಲಿಂ ಹೆಣ್ಮಗಳು, 3 ಜನ ಮಕ್ಕಳು, 32 ವರ್ಷ, ಬ್ಲೀಡಿಂಗ್ ಅಂತ ಒಂದು ಬೆಂಗಳೂರು ನರ್ಸಿಂಗ್ ಹೋಮ್ ಹೋಗ್ತಾರೆ ಸರ್. ನರ್ಸಿಂಗ್ ಹೋಮ್ ಅವರು ಪೈಲ್ಸ್ ಅಂತ ಆಪ್ರೇಷನ್ ಮಾಡ್ತಾರೆ ಸರ್. ಆ್ಯಕ್ಚುಲಿ ಮತ್ತೆ ನನ್ನ ಹತ್ರ ಬರ್ತಾರೆ ಸರ್, ಪೈಲ್ಸ್ ಆಪ್ರೇಷನ್ ಆಗಿ 1 ವರ್ಷ ಆಯಿತು, ಇನ್ನೂ ಬ್ಲೀಡಿಂಗ್ ಬರ್ತಾನೆ ಇದೆ ಅಂತಾರೆ. ನಾನು ಪರೀಕ್ಷೆ ಮಾಡ್ತೀನಿ, ಪೈಲ್ಸೇ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಆಪ್ರೇಷನ್ ಮಾಡಿದ್ರೆ ಸೈನೇ ಇಲ್ಲ. ಅಮ್ಮ ಒಂದು ಕೊಲೊನೋಸ್ಕೋಪಿ ಮಾಡಬೇಕು ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಕೊಲೊನೋಸ್ಕೋಪಿ ಮಾಡಿದ್ರೆ ಅವರಿಗೆ ಕೋಲೋನ್ ಕ್ಯಾನ್ಸರ್ ಇತ್ತು. 32 years, 3 children, and that was in advanced stage. 6 months she lived and she died. 6 months? Yes. ಸೊ ನಾನು ಒಂದು ಚೂರು ಸಸ್ಪಿಷನ್ ಇದ್ರೂ ಸಹ ಕೋಲೋನೋಸ್ಕೋಪಿ ಮಾಡ್ತೀನಿ. ನನ್ನ ಕ್ಲೋಸ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು, ಕಾಂಗ್ರೆಸ್ ಲೀಡ್ರು, ಬ್ಯಾಕ್ವರ್ಡ್ ಕ್ಲಾಸಸ್ ಲೀಡರು, ದೊಡ್ಡ ಮನುಷ್ಯ ಅವನ ಹೆಂಡತಿಗೆ ನಮ್ಮ ಹತ್ರ ಆಪ್ರೇಷನ್ ಮಾಡಿಸ್ದ. ಫಾಲೋಅಪ್ಗೆ ಬಂದ, ಲಾಸ್ಟ್ ಡೇ ಬಂದು ಥ್ಯಾಂಕ್ಸ್ ಹೇಳೋಕೆ ಫ್ರೂಟ್ಸ್ ಎಲ್ಲ ತಂದಿದ್ದ. ಹೆಂಗಿದೆಯಪ್ಪ ಅಂತ ಕೇಳ, ಚೆನ್ನಾಗಿದ್ದೀನಪ್ಪ ಅಂತ. ಆಮೇಲೆ ನನಗೆ ಯಾಕೋ ಒಂಥರ ಕೆಂಪಿಗೆ ಹೋಗ್ತಾ ಇದೆ ಮೋಷನು ಅಂದ. ಹೆಂಡ್ತಿ, ಸರ್ ನೆನ್ನೆ ಬೀಟ್ರೂಟ್ ಮಾಡಿದ್ದೆ ಅದಕ್ಕೆ ಕೆಂಪಿಗೆ ಹೋಗ್ತಾ ಅಂತ. ನಾನು, ಗುರು ಬೀಟ್ರೂಟ್ ಅಲ್ಲ, ಕ್ಯಾರೆಟು ಅಲ್ಲ, ಹಲ್ವಾನು ಅಲ್ಲ, ಬಾ ನೋಡ್ತೀನಿ ಅಂದೆ. ಸ್ಕೋಪ್ ಆದರೆ ಒಂಥರ ಡೌಟ್ ಇತ್ತು, ಕೆಂಪಗಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಬಾ ಗುರು ಕೊಲೊನೋಸ್ಕೋಪಿ ಮಾಡ್ತೀನಿ ಅಂತ ಹೇಳಿದ್ರೆ ಅಸೆಂಡಿಂಗ್ ಕೊಲಾನ್, ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್ ಇತ್ತು ಸರ್ ಅವನಿಗೆ. ಇಮಿಡಿಯೇಟ್ಲಿ 3 days later we operated. ಸರ್ ಈಸ್ ಫೈನ್ ನೋ. ಯಾರಿಗಿರುತ್ತೆ ಯಾರಿಗಿರಲ್ಲ ಗೊತ್ತೇ ಆಗಲ್ಲ ಸರ್. ಕೋಲೋನ್ ಕ್ಯಾನ್ಸರ್ ಮಾತ್ರ ದೊಡ್ಡ ಕಳ್ಳ ಇದ್ದಂಗೆ, ಬೇಗ ಡಯಾಗ್ನೋಸಿಸ್ ಆಗೋಕ್ಕಾಗಲ್ಲ ಅಂತ ಆಗಲೇ ಹೇಳಿದ್ನಲ್ಲ. ಸೊ ನಾನು ಸ್ವಲ್ಪ ಡೌಟ್ ಇದ್ರೂ ಕೊಲೊನೋಸ್ಕೋಪಿ ಮಾಡ್ತೀನಿ. ಮಾಡೋದ್ರಿಂದ ನನಗೇನು ಲಾಸ್ ಇಲ್ಲ, ಆದರೆ ಮಾಡದೆ ಹೋದರೆ ಲಾಸ್ ಆಗುತ್ತೆ. ರೀಸೆಂಟಾಗಿ ತೆಲುಗು ಮೆಗಾಸ್ಟಾರ್ ಚಿರಂಜೀವಿ ಓಪನ್ ಆಗಿ ಹೇಳಿದ್ದಾರೆ. ದಟ್ಸ್ ವೈ ಐ ಆಮ್ ಕೋಟಿಂಗ್ ಹಿಯರ್. ಹಿ ವೆಂಟ್ ಟು ಎ ಡಾಕ್ಟರ್, ಈ ಸೇಸ್ ಐ ಆಮ್ ಫಿಟ್ ಆ್ಯಂಡ್ ಫೈನ್ ಅಂತ. ಡಾಕ್ಟರ್ ಸೇಸ್ ವಿಲ್ ಡೂ ಎ ಕೊಲೊನೋಸ್ಕೋಪಿ ಅಂತ. ಹೈದರಾಬಾದಲ್ಲಿ ಕೊಲೊನೋಸ್ಕೋಪಿ ಮಾಡಿದವ್ರಿಗೆ ಪಾಲಿಪ್ಸ್ ಇದೆ. ಪಾಲಿಪ್ಸು 20% ಹಾಗೆ ಬಿಟ್ಟರೆ ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. ಪಾಲಿಪ್ಸ್ ತೆಗೆದ್ರು. ಸೊ ಚಿರಂಜೀವಿ ಸಹ ಹೇಳಿದ್ದಾರೆ, ದಯವಿಟ್ಟು ಇಂಡಿಯಾದಲ್ಲೂ ಎಲ್ಲ ಕೊಲೊನೋಸ್ಕೋಪಿ ಮಾಡ್ಕೊಳ್ಳೋಕೆ ಶುರು ಮಾಡಿ ಅಂತ. ಪ್ಲೀಸ್ ಸ್ಟಾರ್ಟ್ ಗೆಟಿಂಗ್ ಕೊಲೊನೋಸ್ಕೋಪಿ ಇನ್ ಇಂಡಿಯಾ ಆಲ್ಸೋ. ನಥಿಂಗ್ ರಾಂಗ್ ಇನ್ ಗೆಟಿಂಗ್, ನಂಬರ್ 1. ನಂಬರ್ 2, ಯಾರ ಫ್ಯಾಮಿಲಿನಲ್ಲಿ ಕೋಲೋನ್ ಕ್ಯಾನ್ಸರ್ ಆಗಿರುತ್ತೆ, ತಂದೆಗೆ, ತಾಯಿಗೆ, ಆಂಟಿಗೆ, ಅಂಕಲ್ಗೆ ಯಾರು ಜೀನ್ಸ್ ಕ್ಯಾರಿ ಮಾಡ್ತಾರೋ ಅವರು ಕೊಲೊನೋಸ್ಕೋಪಿ ಮ್ಯಾಂಡೇಟ್ರಿ ಒನ್ಸ್ ಇನ್ ಎ ಇಯರ್. ಅರ್ಥ ಆಯ್ತಾ? ಹಾಗಾಗಿ ಕೊಲೊನೋಸ್ಕೋಪಿ, ಕೋಲಾನ್ನ, ಗಟ್ ಹೆಲ್ತ್ನ ನೆಗ್ಲೆಕ್ಟ್ ಮಾಡಬೇಡಿ. ಗಟ್ ಹೆಲ್ತ್ ನೆಗ್ಲೆಕ್ಟ್ ಮಾಡಿದ್ರೆ ಗಟ್ರಿಗೆ ಹೋಗ್ತೀರಾ. ಈಗ ಡಾಕ್ಟರ್ಗಳು ದುಡ್ಡಿಗಾಗಿ ಆಪರೇಷನ್ ಮಾಡ್ತಾರಾ? ದುಡ್ಡಿಗಾಗಿ ಆಪರೇಷನ್ ಮಾಡ್ತಾರಾ? ನಿಜ. ನಾವು ಆಪರೇಷನ್ ಮಾಡಿದ್ರೆ ದುಡ್ಡಿಗಾಗಿ ಆಯ್ತಾ? ನಿಜ ಸರ್. ನಾವು ಜೀವನ ಮಾಡಬೇಕಲ್ವೇ, ನಮಗೂ ದುಡ್ಡು ಬೇಕಲ್ವಾ, ಆಪರೇಷನ್ ಮಾಡ್ತೀವಿ. ಬಟ್ ಅನ್ಎಥಿಕಲ್ ಆಗಿ ನಾವಂತೂ ಮಾಡಲ್ಲ ಸರ್. ಬಟ್ ಯಾಕೆ ಈ ರೀತಿ ಒಂದು ನ್ಯೂಸ್ ಎಲ್ಲ ಕಡೆ ಹರಡ್ತಾ ಇದೆ ಅಂತ ಹೇಳಿದ್ರೆ, ರೀಸೆಂಟಾಗಿ ಒಂದು 6 months 1 year ಬ್ಯಾಕು ಒಂದು ಝೀ ನ್ಯೂಸಲ್ಲೋ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಇಂಡಿಯಾದಲ್ಲಿ 50% ಸರ್ಜರೀಸು ಅನ್ಎಥಿಕಲ್ ಅಂತ ಒಂದು ನ್ಯೂಸ್ ಸ್ಪ್ರೆಡ್ ಮಾಡಿದ್ರು ಸರ್. ಸರ್ ಪ್ರೈವೇಟ್ ಈಕ್ವಿಟಿ ಕಾಲ. ಈಗ ಪ್ರೈವೇಟ್ ಈಕ್ವಿಟಿ ದುಡ್ಡು ಹಾಕಿರ್ತಾರೆ, ಯಾರೋ ದೊಡ್ಡ ದೊಡ್ಡ ಫರ್ಮ್ಸ್ ಅವರೆಲ್ಲ ದುಡ್ಡು ಹಾಕಿದ್ಮೇಲೆ ಪ್ರಾಫಿಟ್ ಮಾಡಲೇಬೇಕು. ಪ್ರಾಫಿಟ್ ಮಾಡಬೇಕು ಅಂದಾಗ ಟಾರ್ಗೆಟ್ ಕೊಡ್ತಾರೆ. ಟಾರ್ಗೆಟ್ ಕೊಟ್ಟಾಗ ಇಟ್ ವಿಲ್ ಗೋ ಆನ್ ನೈಫ್ ವಿಲ್ ಗೋ ಆನ್ ರಾಂಗ್ ಪ್ಲೇಸಸ್ ಅಷ್ಟೇ ಸರ್. ಸೊ ನಾನು ಹೇಳಲ್ಲ, ಟಿ ವಿನಲ್ಲಿ ಪೇಪರ್ಗಳೆಲ್ಲ ಬರ್ತಾ ಇರುತ್ತೆ ಅನ್ಎಥಿಕಲ್ ಆಗಿ ಮಾಡ್ತಾರೆ ಅಂತ ಸರ್. ನೀವು ಯಾಕೆ ಈ ಸ್ಪೆಷಾಲಿಟಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ಸರ್? ಸರ್ ನಾನು ಈ ಸ್ಪೆಷಾಲಿಟಿ ಆಯ್ಕೆ ಮಾಡಿಕೊಂಡು ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್. ಕೆಲಸ ಮಾಡಬೇಕಾದ್ರೆ ಸುಮಾರು ಜನ ಈ ಸಮಸ್ಯೆಯಿಂದ ಬರ್ತಾಯಿದ್ರು ಸರ್. ಇಂಡಿಯಾದಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದು ಸರ್. ಸುಮಾರು 36% ಜನಕ್ಕೆ ಈ ಸಮಸ್ಯೆ ಇದೆ ಸರ್. 36% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾವ್ ಸಮ್ ಕೈಂಡ್ ಆಫ್ colorectal problems. At least 50% will suffer once in lifetime. ನಾನು ದೊಡ್ಡ ಪ್ರಾಬ್ಲಮ್ ಇದೆ, ಐ ಶುಡ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತೇಳಿ ನನ್ನ ಗುರುಗಳ ಹತ್ರ ಮಾತಾಡ್ತಾ ಇದ್ದೆ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ಸಲ್ಲಿ. ಹೀ ಟೋಲ್ಡ್, ರೈಟ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ. ವೆನ್ ಐ ರೋಟ್ ದ ಪರ್ಪಸ್ ಆಫ್ ಅ ಲೈಫ್, ಐ ಸೆಡ್ ಲೆಟ್ ಮೀ ಸಾಲ್ವ್ ದಿಸ್ ಬಿಗ್ ಪ್ರಾಬ್ಲಮ್ ವೇರ್ ಪೇಷನ್ಸ್ ಆರ್ ಸಫರಿಂಗ್ ಅಂತ. ದ್ಯಾಟ್ ಇಸ್ ವೈ ಐ ಚೂಸ್ ದಿಸ್. ಸುಮಾರು ಜನ ಇದನ್ನು ಚೂಸ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಚೂಸ್ ಮಾಡಿದ್ರೆ ಅವನು ಪೈಲ್ ಸ್ಪೆಷಲಿಸ್ಟು, ಅವನು ಬಾಟಮ್ ಸರ್ಜನ್ನು ಅಂತ ನಮ್ಮನ್ನು ಕಿಂಡಲ್ ಮಾಡ್ತಾರೆ, ನಮ್ಮನ್ನು ಬುಲಿ ಮಾಡ್ತಾರೆ. ಸೊ ವಾಟ್, ವೆನ್ ಐ ಕ್ಯಾನ್ ಬ್ರಿಂಗ್ ಸ್ಮೈಲ್ ಟು ಮಿಲಿಯನ್ಸ್ ಆಫ್ ಪೀಪಲ್, ವೈ ನಾಟ್ ಗೆಟ್ ಕಿಂಡಲ್ಡ್? ಸೊ ವಾಟ್? ಸೊ ಐ ಚೂಸ್ ದಿಸ್ ಬಿಕಾಸ್ this is one of the biggest problems in the country, and to solve this problem I choose it. This will be my thumbnail of the show.
the biggest problem in the country. Yes. And here is the solution. Yes. Because that is where click on bait ಅಲ್ಲಿ ಹೋಗಿ ಒತ್ತಬೇಕು ಅಂದ್ರೂ ಜನ ಯೂಟ್ಯೂಬ್ Biggest problem in the country, and we will solve this. And mission for life is nobody should die of a colorectal cancer in India in the next 20 years. ಸರ್, ನಿಮ್ಮ ಆಸ್ಪತ್ರೆ ಸ್ಮೈಲ್ಸ್ ಅಂತ ಯಾಕೆ ಅಂತ ಹೆಸರು ನೀವು ಆಕ್ಚುಲಿ ಹೇಳ್ಬಿಟ್ರಿ ನನ್ನ ಕ್ಲಿಯರ್. ಅಂಡ್ ವಾಟ್ ಅನ್ ಆಕ್ರೋನಿಮ್. ಆಕ್ರೋನಿಮ್ ಆಗ್ಲೇ ಹೇಳಿದೆ ನಾನು. ಆಕ್ರೋನಿಮ್ ಬಂದಿದ್ದು ಯಾವಲ್ಲ ವಾಶ್ರೂಮ್ ಅಲ್ಲಿ ಕೂತಾಗ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ. ಅರ್ಥ ಆಯ್ತಲ್ವಾ? ಅದು ಅಲ್ಲೇ ಬಂತು ಸರ್. ವರ್ಲ್ಡ್ಸ್ ಗ್ರೇಟೆಸ್ಟ್ ಐಡಿಯಾಸ್ ಇನ್ ದ ವಾಶ್ರೂಮ್. 100% ಅಲ್ವಾ ಸರ್? ಸ್ಮೈಲ್ಸ್ ಯಾಕೆ ನೇಮ್ ಅಂತ ಹೇಳಿದ್ರೆ, ನಾನು ಯೋಚನೆ ಮಾಡ್ತಾ ಇದ್ದೆ ಒಂದು ನೇಮ್ ಕೊಡೋಣ ನಮ್ಮ ಆರ್ಗನೈಸೇಷನ್ಗೆ ಅಂತ. ಮಿನಿಮಲಿ ಇನ್ವೇಸಿವ್ ಲೇಸರ್ ಆ್ಯಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್, ಮೈಲ್ಸ್ ಅಂತ ಇತ್ತು. ಪಕ್ಕದಲ್ಲಿ ಹಾಕೋಣ ಅನ್ಕೊಂಡೆ. ನಾನು ಸ್ವಾಮಿ ಡಿವೋಟಿ, ಬಾಬಾ ಡಿವೋಟಿ. ಅರ್ಥ ಆಯ್ತಲ್ವಾ? ಆಮೇಲೆ ಇನ್ನೊಂದ್ಸರಿ ಇದು ಇಂಡಿಯಾ ಸಿಲಿಕಾನ್ ಸಿಟಿ ಅಂತ, ಹಂಗೆ ಸ್ಮೈಲ್ಸ್ ಅಂತ ಇಟ್ಟಿದೆ ಸರ್. ಬಟ್ ಬರ್ತಾ 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 ಸ್ಮೈಲ್ಸ್ ಆಗೋಯ್ತು. ನಾನು ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಇವನು ಡೆಂಟಿಸ್ಟ್ ಅಂತ. ಅರ್ಥ ಆಯ್ತಲ್ವಾ? ನಾನು ಎಲ್ಲೇ ಪಿಚ್ ಮಾಡೋಕೋದು ಫಸ್ಟ್ ಸ್ಲೈಡು ಸ್ಮೈಲ್ಸ್ ಅಂತ ಹಾಕ್ತೀನಲ್ಲ, ಡೆಂಟಲ್ ಇಲಾಖೆ ಬಂದ ಅನ್ಕೋತಾರೆ. ದೆನ್ ಮೈ ನೆಕ್ಸ್ಟ್ ಸ್ಲೈಡ್ ಸೇಸ್ ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್, ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್ ಅಂತ. ಓನ್ಲಿ ಇಫ್ ದಿಸ್ ಎಂಡ್ ಸ್ಮೈಲ್, ಅವರ್ ಗುರು ವಿಲ್ ಸ್ಮೈಲ್ ಲೈಕ್ ದಿಸ್. ಇಮ್ಯಾಜಿನ್ ಗುರು, ಯು ಆಲ್ಸೋ ಆರ್ ದಿ ಪೇನ್ ಇಯರ್ ವೆರ್ ಯು ಸ್ಮೈಲಿಂಗ್. Tell me, Guruji. Oh, I had forgotten my smile only. That is what smiles is actually. Make the other end smile. Much needed. Other end smile, yeah. Much needed. Yes. ಈಗ ನಿಮ್ಮ ಆಸ್ಪತ್ರೆಗೂ ಮತ್ತೆ ಬೇರೆ ಆಸ್ಪತ್ರೆಗೂ what's the difference? ಸರ್, ನಮ್ಮಲ್ಲಿ ಎಂಪಥೆಟಿಕ್ ಅಂದರೆ ಪೇಷಂಟ್ ಅವರ ಶೂ ಕಾಲಲ್ಲಿಟ್ಟು ನಾವು ಯೋಚನೆ ಮಾಡ್ತೀವಿ, ಒಂದು. ಎರಡನೇದು, ನಾವು ಡೀಟೇಲ್ ಆಗಿ ನೋಡ್ತೀವಿ, ಯಾವ ಡಯಾಗ್ನೋಸಿಸು ಮಿಸ್ ಮಾಡಲ್ಲ. ಮೂರನೇದು, ಅಡ್ವಾನ್ಸ್ಡ್ ಟೆಕ್ನಾಲಜಿ. ನಾಲ್ಕನೇದು, ಲೇಟೆಸ್ಟ್ ಮಷಿನರಿ ಅಂಡ್ ಎಕ್ವಿಪ್ಮೆಂಟ್. ದೇರ್ ಆರ್ ಸೋ ಮೆನಿ. ಎಷ್ಟೋ ಜನ ಫಸ್ಟ್ ನಮ್ಮ ಆಸ್ಪತ್ರೆ, ಫಸ್ಟ್ ಲೇಸರ್ ಮಷಿನ್ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದು, ಫಸ್ಟ್ ಡಿಫಿಗರ್ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದು. ಈ ಕೋಲೋರೆಕ್ಟಲ್ ಸ್ಪೇಸ್ ಎಕ್ಸ್ಕ್ಲೂಸಿವ್ ಕೋಲೋರೆಕ್ಟಲ್ ಹಾಸ್ಪಿಟಲ್ ಫಸ್ಟ್ ಇನ್ ಕರ್ನಾಟಕ ಇಸ್ ಸ್ಮೈಲ್ಸ್ ಹಾಸ್ಪಿಟಲ್. ಓಕೆ. ನಂಬರ್ 2, ನಮ್ಮ ಆಸ್ಪತ್ರೆಗೆ ಯಾರೇ ಬಂದ್ರು ಸರ್, ದುಡ್ಡಿಲ್ಲ ಅಂತ ವಾಪಸ್ ಹೋಗ್ಬಾರ್ದು ಅವರು. ಯಾರೇ ಬಡವ ಆದರೂ ಸಹ, ಎಷ್ಟೇ ಬಡವ ಆದರೂ ಸಹ, ಅವರಿಗೆ ನಾವು ಸಹಾಯ ಮಾಡಿ ಡಿಸ್ಕೌಂಟ್ ಕೊಟ್ಟು, ತುಂಬ ಬಡವರಾದರೆ ಫ್ರೀಯಾಗೂ ಮಾಡಿ ಎಷ್ಟೋ ಜನ ಕಳಿಸಿದ್ದೀವಿ ಸರ್. ಯಾರನ್ನೂ ದುಡ್ಡಿಲ್ಲ ಅಂತ ವಾಪಸ್ ಕಳಿಸಲ್ಲ. ಯಾರೂ ದೇಶದಲ್ಲಿ ದುಡ್ಡಿಲ್ಲ ಅಂತ ಸಾಯಬಾರ್ದು ಸರ್. ಸಚ್ ಅ ವಂಡರ್ಫುಲ್ ಥಾಟ್ ಸರ್. ನಿಜ ಹೇಳ್ತೀನಿ. ವೆರಿ ಗುಡ್. ಐ ಥಿಂಕ್ ನಾವು ಎಷ್ಟು ಕೊಡ್ತೀವೋ ಅದ್ರ ಡಬಲ್ ಸಿಗುತ್ತೆ. ಐ ಆಮ್ ದ ಎಕ್ಸಾಂಪಲ್. ನಾನು ಕೊಟ್ಟಿದ್ದೀನಿ, ಬೇಕಾದಷ್ಟು ನನಗೆ ಸಿಕ್ಕಿದೆ ಸರ್. ಅಷ್ಟೇ. ಐ ಆಮ್ ದ ಎಕ್ಸಾಂಪಲ್. ಪದೇ ಪದೇ ಹೊಟ್ಟೆ ನೋವು ಬರೋದು ಅಥವಾ ಲೂಸ್ ಮೋಷನ್ ಆಗೋದ್ರಿಂದ ಏನು ಮಾಡಬೇಕು ಸರ್? ಪದೇ ಪದೇ ಹೊಟ್ಟೆ ನೋವು ಬರೋದು, ಸೇ ಫಾರ್ ಎಕ್ಸಾಂಪಲ್, ಮೊನ್ನೆ ಒಬ್ಬರು ಬಂದರು ಸರ್, ಒಂದು ತಿಂಗಳಾಯಿತು. ಬಂದು ಏನು ಕೆಲಸ ಮಾಡ್ತೀರಾ ಅಂದೆ. ನಾನು ಇನ್ಫ್ಲೂಯೆನ್ಸರ್ ಅಂದರು. ಏನು ಇನ್ಫ್ಲೂಯೆನ್ಸ್ ಮಾಡ್ತೀರಾ ಅಂದರು. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ನ್ಯೂಟ್ರಿಷನ್ ಏನು, ಡಯಟ್ ಏನು ಅಂತ. ನೀವು ಡಾಕ್ಟ್ರಾ ಅಂದೆ. ನಾನು ಡಾಕ್ಟ್ರಲ್ಲ, ಬಟ್ ನ್ಯೂಟ್ರಿಷನಿಸ್ಟ್ ಅಂದೆ. ಅಲ್ಲ ಅಂದರು. ಬೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೀಚಿಂಗ್ ಅಂದರು. ವೈಫ್, ನೀವೇನು ಮಾಡ್ತೀರಾ ಮೇಡಮ್? ನಾನು ಮಾಡ್ತೀನಿ ಅದೇ ಕೆಲಸ, ಐ ಡೂ ಸಮ್ ವರ್ಕ್ ಅಂತ ಹೇಳಿದ್ರು. 5 ಗಂಟೆ ಕಾದಿದ್ದಾರೆ. ವೈಫ್ ಸೇ ಲೆಟ್ಸ್ ಗೋ, ಇವ್ರ ಹತ್ರ ಅಂತ ದೊಡ್ಡ ಸ್ಪೆಷಾಲಿಟಿ ಏನಿದೆ ರೀ, ಹೋಗೋಣ ಮನೆಗೆ ಅಂತ. ಡಿಸೈಡ್ ನಾನು ಬಂದುಬಿಟ್ಟಿದ್ದೀನಿ, 5 ಅವರ್ ಆಗ್ಬಿಟ್ಟಿದೆ, ಇವ್ರು ನೋಡಲೇಬೇಕು ಅಂತ. ಒಳಗೆ ಬಂದರು, ಎಲ್ಲ ಕೇಳಿದೆ. ಅವ್ರು ಬಂದಿದ್ದು ಕಾನ್ಸ್ಟಿಪೇಷನ್ಗೆ. ನಿಮ್ಮ ಹೆಸರೇನು ಅಂದೆ. ಸಣ್ಣ ಆಗಿದ್ದೀರಾ ಅಂದರು. ಹೂ ಅಂದೆ. ಸರ್, ಡಯಟ್ ಮಾಡ್ತಾಯಿದ್ದೀನಿ ಸರ್, ಜಿಮ್ ಮಾಡ್ತಾಯಿದ್ದೀನಿ ಸರ್, ಅದಕ್ಕೆ ಸಣ್ಣ ಆಗಿದ್ದೀನಿ ಸರ್ ಅಂದರು. ಹೌದಾ ಅಂದೆ. ಅದಾದಮೇಲೆ ಅವ್ರ ವೈಫ್ನ ಕೇಳಿದೆ, ಇವರು ವೀಕ್ ಆಗಿದ್ದಾರೆ ಅಂತ. ಹೌದು ಸರ್, ವೀಕ್ ಆಗಿದ್ದಾರೆ ಅಂತ. ನಾನು ನೋಡಿಬಿಟ್ಟು, ನಿಮ್ಮ ಫೋಟೋ ಇಷ್ಟೊಂದು ಸ್ಮಾರ್ಟ್ ಆಗಿದ್ದೀರಾ, ನೀವೇ ಹಾಕಿದ್ದೀರಾ ಇದ್ದೀರಿ ಅಂತ. ಸರ್, ಡಯಟ್ ಮಾಡ್ತಾಯಿದ್ದೀನಿ ಸರ್ ಅಂತ. ಡಯಟ್ ಕತೆ ಎಲ್ಲ ನಿಲ್ಲಿಸಿ ಒಂದು ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂತ. ಸರ್, ನೆನೆ ತಾನೇ ಸ್ಕ್ಯಾನ್ ಮಾಡಿಸಿದ್ದೀವಿ ಸರ್. ನೋಡಿ ಸರ್ ಸ್ಕ್ಯಾನ್ ರಿಪೋರ್ಟು ಅಂತ. ಇದನ್ನು ಬಿಟಾಕಿ ಸ್ಕ್ಯಾನ್ ರಿಪೋರ್ಟ್ನ ಇನ್ನೊಂದು ಸ್ಕ್ಯಾನ್ ಮಾಡಿಸಿ ಅಂತ CT ಸ್ಕ್ಯಾನ್ ಮಾಡಿಸಿದೆ. ನೆಕ್ಸ್ಟ್ ಡೇ ಮಾಡಿಸಿದಾಗ ಅವರಿಗೆ ರೈಟ್ ಕಿಡ್ನಿ ಕ್ಯಾನ್ಸರ್ ಅಂತ ಬಂತು ಸರ್. ಅರ್ಥ ಆಯ್ತಾ? 80% ಆಫ್ ದಿ ರೇಡಿಯಾಲಜಿ ರಿಪೋರ್ಟ್ಸ್ ಇನ್ ಇಂಡಿಯಾ ರಾಂಗ್. ಇದು ಪಬ್ಲಿಷ್ ಆಗಿದೆ ಸರ್, ನಾನು ಹೇಳ್ತಾ ಇರೋದಲ್ಲ. ಪದೇ ಪದೇ ಹೊಟ್ಟೆ ನೋವು ಬಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಇಟ್ ಮೇ ಬಿ ಸಮ್ ಟ್ಯೂಮರ್ ಕ್ವೈಟ್ಲಿ ಗ್ರೋಯಿಂಗ್. ಆಲ್ವೇಸ್ ಸ್ಕ್ಯಾನಿಂಗ್ ಬೈ ಎ ಗುಡ್ ರೇಡಿಯಾಲಜಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾವ್. ಇದು ಪರ್ಸನಲಿ ನನಗೂ ಕೇಳ್ಬೋದು. ಪದೇ ಪದೇ ಗ್ಯಾಸ್ಟ್ರೈಟಿಸ್ ಅಂದರೆ ಆಸಿಡಿಟಿ ಅಥವಾ ಬ್ಲೋಟಿಂಗ್ ಈ ಥರ ಎಲ್ಲ ಬಂತು ಅಂದರೆ ವಾಟ್ ಇಸ್ ದಿ ಅಸಿಡಿಟಿ, ಬ್ಲೋಟಿಂಗ್ ಎಲ್ಲ ಇದೆಯಲ್ಲ,
ಒಬ್ಬರು ಮೊನ್ನೆ ದೊಡ್ಡ ಕಾಂಟ್ರಾಕ್ಟರ್, ದೊಡ್ಡ ಬಿಲ್ಡರ್ ಸರ್ ಅವರು, ಈಸ್ ನೋನ್ ಟು ಮೀ ಆ್ಯಂಡ್ ಯು ವಾಸ್ ನಾಟ್ ಕೀಪಿಂಗ್ ವೆಲ್ ಆ್ಯಕ್ಚುಲಿ. ಅವ್ರು ನಾನು ಬಂದು ಮೀಟ್ ಮಾಡಬೇಕಾಗಿತ್ತು, ಮೀಟ್ ಮಾಡಿಲ್ಲ. ಐ ಟೋಲ್ಡ್ ಮೈ ಫ್ರೆಂಡ್ ಕಾಲ್ ಹಿಮ್, ಐ ಹ್ಯಾವ್ ಟು ಸಿ ಹಿಮ್ ಅಂತ. ಸರ್ ಹುಷಾರಿಲ್ವಂತೆ, 2 ದಿನ ಬಿಟ್ಟು ಬರ್ತಾರೆ ಅಂತ. 2 ದಿನ ಆದಮೇಲೆ ಕರೆದ್ರೆ ಬರಲೇಬೇಕಾ ಅಂದರು. ಇಲ್ಲ ನಾನು ನೋಡ್ಬೇಕು ಅವ್ರನ್ನ, ಕರೆಸಿ ಅವ್ರನ್ನ ಅಂತ. ಸರ್ ಬಂದರು, ಬಂದುಬಿಟ್ಟು ಏನಿಲ್ಲ ಸರ್, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗಿದೆ, ಸ್ವಲ್ಪ ಬ್ಲೋಟಿಂಗ್ ಇದೆ, ಒಂದು ಎಂಡೋಸ್ಕೋಪಿ ಮಾಡಬೇಡಿ ಸಾಕು ಅಂತ ಹೇಳಿದ್ರು. ರಿಲ್ಯಾಕ್ಸ್ ಆಗಿ ಅಂದೆ. ಅವ್ರನ್ನ ಕೇಳಿದೆ, ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಗೆ ಆಗೋದು ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ್. ತಾಯಿಗಿತ್ತು, 2 ಸರಿ ಆ್ಯಂಜಿಯೋಪ್ಲಾಸ್ಟಿ ಆಗಿದೆ. ನಿಮಗೆ ಡಯಾಬಿಟಿಸ್ ಇದೆಯಾ? ಇದೆ ಸರ್. ನಿಮಗೆ ಸ್ಟ್ರೆಸ್ ಇದೆಯಾ? ಗೊತ್ತು ಸರ್ ನಿಮಗೆ ಸ್ಟ್ರೆಸ್ ಇದೆ, ನೀವು ಬಿಲ್ಡರ್. 4ನೇದು, ನೀವು ತುಂಬ 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 ಒತ್ತದಂಗೆ ಆಗತ್ತಾ ಇಲ್ಲಿ ಅಂತ ಕೇಳಿದೆ. ಅವಾಗವಾಗ ಆಗುತ್ತೆ ಸರ್, ಅದು ಗ್ಯಾಸ್ ಎತ್ತಿ ಮೇಲೆ ಬರುತ್ತಲ್ಲ, ಒತ್ತದಂಗೆ ಆಗುತ್ತೆ ಅಂತ. ಅವ್ರ ವೈಫ್ ಜೊತೆ ಬಂದಿದ್ದರು. ಮೇಡಮ್ ಡ್ರೈವರ್ ಇದ್ದಾನಾ ಅಂತೆ. ಸರ್ ಇಲ್ಲ ಡ್ರೈವರು, ನಾನೇ ಡ್ರೈವಿಂಗ್ ಅಂದರು. ಮೇಡಮ್ ನೀವೇ ಡ್ರೈವ್ ಮಾಡಿ ಅಂತೇಳಿ ಅವ್ರಿಗೆ ಒಂದು CT ಆ್ಯಂಜಿಯೋಗ್ರಾಮ್ ಮಾಡಿದೆ, CT ಸ್ಕ್ಯಾನ್ ಮಾಡಿದೆ ಸರ್. ಕಳಿಸ್ದೆ, ಅವತ್ತೇ ಹೋಗಲೇಬೇಕೀಗ ಅಂತ ಕಳಿಸಿದ. ರಿಪೋರ್ಟ್ ಬಂತು, ಒಂದು 96% ಬ್ಲಾಕು, ಒಂದು 95% ಬ್ಲಾಕು. ನಾನು ಮಾಡದೆ ಹೋಗಿದ್ರೆ ಯಾವತ್ತೋ ಒಂದಿನ ಬಿಲ್ಡಿಂಗಲ್ಲಿ ಕೊಲ್ಯಾಪ್ಸಾಗಿ ಸತ್ತೋಗಿರೋರು. ಹಾಗಾಗಿ ಯಾರಿಗೇ ಆಗಲಿ ಗ್ಯಾಸ್ಟ್ರೈಟಿಸ್ಸು, ಒತ್ತೋದು, ಬ್ಲೋಟಿಂಗ್ ಅಂತ ಬಂದರೆ ಸ್ವಲ್ಪ ಡೀಪಾಗಿ ಹೋಗಿ ಪಕ್ಕದಲ್ಲಿರೋ ಹಾರ್ಟ್ನು ನೋಡ್ಬಿಟ್ಟು ಅದ್ರ ಬಗ್ಗೆ ನೀವು 4 ಮಾತು ಕೇಳಿದ್ರಿ. ಸಸ್ಪಿಷನ್ ಇದ್ದರೆ ಫಸ್ಟು ಹಾರ್ಟ್ನ ತೋರಿಸ್ಲಿ, ಆಮೇಲೆ ಎಂಡೋಸ್ಕೋಪಿ ಕಾಯುತ್ತೆ. ಇದನ್ನು 1 ತಿಂಗಳಾದ್ಮೇಲೂ ಮಾಡ್ಬೋದು. ಬಟ್ ಆದರೆ ಹಾರ್ಟ್ ಮಾತ್ರ ಯಾರಿಗೂ ಕಾಯಿಲ್ಲ. ರೀಸೆಂಟಾಗಿ ನೀವು ನೋಡಿರ್ಬೋದು, ಎಷ್ಟೋ ಜನ ಸಾಯ್ತಾರೆ ಹಾರ್ಟ್ ಅಟ್ಯಾಕ್ಸ್ ಆಗಿ. ಅಪ್ಪು ಸರ್ ಹೋದರು, ಎಪಿಗ್ಯಾಮಿ ಫೌಂಡರ್ ಹೋದರು, ಇನ್ನೊಬ್ಬರು ವರ್ಕ್ ಸ್ಪೇಸ್ ಫೌಂಡರ್ ಹೋದರು. ತುಮಕೂರಲ್ಲಿ ಸಾವು, ಹಾಸನದಲ್ಲಿ ಸಾವು, ಜನರ ಸಾವು ಒಂದು ಬರ್ತಾ ಇದೆಯಲ್ಲ. ಹಾರ್ಟನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಗ್ಯಾಸ್ಟ್ರೈಟಿಸ್ ಅಂತ ಎಲ್ಲ ಇಮ್ಯಾಜಿನ್ ಮಾಡಿ ಅಸ್ಯೂಮ್ ಮಾಡೋ ಬದಲು ಫಸ್ಟ್ ಗೆಟ್ ಯುವರ್ ಹಾರ್ಟ್ ಸ್ಕ್ರೀನ್ಡ್. ದಟ್ಸ್ ಮೈ ಮೆಸೇಜ್ ಟು ಆಲ್ ಯಂಗ್ಸ್ಟರ್ಸ್ who got gastritis, who are smokers, who are stressed, who are not sleeping well, who go to gyms, who take lot of junk, lot of protein, and all these people are at risk of cardiac problems. Wow. ಸರ್, ಹೋಟೆಲ್ ಅಥವಾ ಮದುವೆ ಸಮಾರಂಭಗಳು ಹೀಗೆ ಈ ತರ ವಾಟ್ ಎವರ್ ವಿ ಈಟ್ ಔಟ್ಸೈಡ್ ತಿಂತಾರಲ್ಲ, ಆ ಫುಡ್ನ ತಿಂತಿರ್ಬೇಕಾದ್ರೆ ನಾವು ಯಾವ ರೀತಿ ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ ಸರ್? ಏನು ಪ್ರಿಕಾಷನ್ ಇಲ್ಲ ಸರ್. ಒನ್ಸ್ ಇನ್ ಅವೈಲ್ ಹೊರಗಡೆ ತಿನ್ನಲೇಬೇಕು, ಒನ್ಸ್ ಇನ್ ಅವೈಲ್ ಪಾರ್ಟಿ ಮಾಡಲೇಬೇಕು. ಪಾರ್ಟಿ ಮಾಡಿದಾಗ ಚೆನ್ನಾಗಿ ಮೈಂಡ್ಫುಲ್ ಆಗಿ ತಿನ್ನಿ, ಸಿಕ್ಕಿದೆಲ್ಲ ತಿನ್ನಕ್ಕೆ ಹೋಗಬೇಡಿ. ನಿಮ್ಮ ದೇಹಕ್ಕೆ ಏನಾಗುತ್ತೋ ಮೈಂಡ್ಫುಲ್ ಆಗಿ ತಿನ್ನಿ, ಮೈಂಡ್ಫುಲ್ ಆಗಿ ಮಾತಾಡಿ. ಫ್ಯಾಂಟಾಸ್ಟಿಕ್. ಸಿಂಪಲ್. ಮೈಂಡ್ಫುಲ್ ಈಟಿಂಗ್, ಮೈಂಡ್ಫುಲ್ ಥಿಂಕಿಂಗ್ ಅಷ್ಟೇ. ಯಾರೋ ಹೇಳ್ತಾರಲ್ಲ, ತಿನ್ನೋವಾಗ ಯೋಚನೆ ಮಾಡಿ ತಿನ್ಬೇಕಂತೆ, ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಂತೆ. ಸಿಂಪಲ್. ಪರ್ಫೆಕ್ಟ್. ಮಕ್ಕಳ ಮೇಲೆ ಜಂಕ್ ಫುಡ್ನಿಂದ ಆಗುವಂಥ ಪರಿಣಾಮಗಳು ಸರ್ ನಿಮಗೆ ಗೊತ್ತು, ಜಂಕ್ ಫುಡ್ ಎಷ್ಟು ಕಾಡ್ತಾ ಇದೆ ನಮ್ಮ ಮಕ್ಕಳನ್ನಂತ. ಎಲ್ಲ ಮಕ್ಕಳು ಸರ್ ಇವತ್ತು ಜಂಕ್ ಫುಡ್ ಅಡಿಕ್ಟ್ ಆಗಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಜಂಕ್ ಫುಡ್ಡೇ ಗೊತ್ತಿಲ್ಲ ಸರ್, ಆಯಿತಾ? ಈಗ ಪಿಜ್ಜಾ, ಬರ್ಗರು, ಪೆರಿ ಫ್ರೆಂಚ್ ಫ್ರೈಸು ಇದೆಲ್ಲ ತಿಂತಾ ಇದ್ದಾರಲ್ಲ. 2 ದೊಡ್ಡ ಕಾಯಿಲೆ ಮಕ್ಕಳನ್ನ ಕಾಡ್ತಾ ಇದೆ ಸರ್. ಒಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತ, ಒಂದು ಕ್ರಾನ್ಸ್ ಡಿಸೀಸ್ ಅಂತ. ಇಂಡಿಯಾದಲ್ಲಿ 25 years ಬ್ಯಾಕು 0.5% ಇತ್ತು 2 ಕಾಯಿಲೆ, ಈಗ 5% ಆಗಿದೆ. 1 reason is because of eating habits and lifestyle. 100 ಜನದಲ್ಲಿ 70 ಜನಕ್ಕೆ ಮಕ್ಕಳಲ್ಲೇ ಈ ಕಾಯಿಲೆ ಬರ್ತಾ ಇದೆ. ಈ ಕಾಯಿಲೆ ಬಂದಾಗ ಕುರಾ ಥರ ಬರ್ತಾರೆ. ಎಷ್ಟೋ ಜನ ಬರೀ ಆ್ಯಪ್ಸಸ್ ಆಗಿದೆ ಸರ್ ನನ್ನ ಮಗನಿಗೆ ಅಂತಾರೆ. ಒಂದು ಡಾಕ್ಟ್ರು ಬಂದಿದ್ದರು, ಆ್ಯಪ್ಸಸ್ ಆಗಿತ್ತು. ಯಾರೋ ಡಾಕ್ಟ್ರಿಗೆ ಫೋನ್ ಮಾಡಿದ್ದಾರೆ ಅವರು, ಅದನ್ನೇನೋ 2 ನಿಮಿಷ ತೆಗೆದುಬಿಡ್ತೀನಿ ಕುರಾನ ಅಂತ. ಇನ್ನೊಂದು ಡಾಕ್ಟ್ರು, ಇಲ್ಲಪ್ಪ ಪರಮೇಶ್ ಹತ್ರ ಹೋಗೋ, ಚೆನ್ನಾಗಿ ನೋಡ್ತಾನೆ ಅವನು ಅಂತ ನಮ್ಮ ಹತ್ರ ಬಂದರು. ನಾನು ಕೊಲೊನೋಸ್ಕೋಪಿ ಮಾಡಿದೆ, ಅವನಿಗೆ ಮಗು ಕ್ರಾನ್ಸ್ ಡಿಸೀಸ್ ಇತ್ತು. ಡಾಕ್ಟ್ರ್ ಮಗ. ಮಕ್ಕಳ ಮೇಲೆ ಆಗ್ತಾರ ಪರಿಣಾಮ. ವಾಸಿ ಮಾಡೋಕ್ಕಾಗ್ದಾರಂಥ ಕಾಯಿಲೆ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸು. ಕ್ಯಾನ್ಸರ್ ಆದರೂ ವಾಸಿ ಆಗುತ್ತೆ, ಈ ಕಾಯಿಲೆ ವಾಸಿ ಆಗಲ್ಲ. ಕ್ರಾನ್ಸ್ಗೆ ಒಂದು ಇಂಜೆಕ್ಷನ್ 1 ಲಕ್ಷ ಯಾರು ಕೊಡ್ತಾರೆ ಸರ್? ಬಡವರು. ಸೊ ಈ ಕಾಯಿಲೆಗಳು ಬರ್ತಾ ಹೆಚ್ಚಾಗ್ತಾ ಇದೆ. ನಾನು ಓದಾಗ ಒಂದು ಕೇಸ್ ನೋಡಿಲ್ಲ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ, ಆದರೆ ಈಗ ದಿನಕ್ಕೆ 3-4 ಕೇಸ್ ಡಯಾಗ್ನೋಸ್ ಮಾಡ್ತೀನಿ. ಮೈ ಗಾಡ್. ಕಿಲ್ಲಿಂಗ್ ಡಿಸೀಸ್. ಜಂಕ್ ಫುಡ್, ವೆಸ್ಟರ್ನೈಸ್ಡ್ ಫುಡ್, ಮಾಡರ್ನ್ ಫುಡ್, ಆನ್ಲೈನ್ ಫುಡ್, ಕ್ಲೌಡ್ ಕಿಚನ್ ಎಲ್ಲ ನಮ್ಮ ಮಕ್ಕಳನ್ನ ಸಾಯಿಸ್ತಾ ಇದೆ ಸರ್. ಇಟ್ ಇಸ್ ಕಿಲ್ಲಿಂಗ್ ಲಿಟ್ರಲಿ ಇಂಡಿಯಾಸ್ ಯೂತ್. ಸರ್, ನಾರ್ಮಲ್ ಡೆಲಿವರಿಯಿಂದ ಏನಾದರೂ ಸಮಸ್ಯೆ ಇದೆಯಾ? ನಾರ್ಮಲ್ ಡೆಲಿವರಿಯಿಂದ ಆ್ಯಕ್ಚುಲಿ ಏನೂ ಸಮಸ್ಯೆ ಇಲ್ಲ. ಸಿ-ಸೆಕ್ಷನ್ ನಾರ್ಮಲ್ ಡೆಲಿವರಿ ಆದರೆ ನಮ್ಮ ವೆಜೈನಾದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಫಾರ್ ಗಟ್ ಇಟ್ ಈಸ್ ವೆರಿ ವೆರಿ ಗುಡ್.
ಏನು ತೊಂದರೆ ಆಗಲ್ಲ. ನಾರ್ಮಲ್ ಡೆಲಿವರಿ ಆದಾಗ ಏನಾಗುತ್ತೆ ಕೆಲವು ಕಂಡೀಷನ್ಸಲ್ಲಿ ನಾನು ಹೇಳಿದ್ದೀನಿ ಆಗಲಿ. ಕರೆಕ್ಟ್. ಅರ್ಥ ಆಯ್ತಾ? ಕರೆಕ್ಟ್. ದಟ್ಸ್ ಇಟ್. ಸಿ ಸೆಕ್ಷನ್ನಿಂದ ಮಗು ದೊಡ್ಡದಾಗಿದ್ದರೆ, ತಾಯಿ ಕುಳ್ಳಗಿದ್ರೆ, ಅಥವಾ ಮಗು ಕ್ರಾಸ್ ಆಗಿದ್ರೆ, ಈ ಥರ ಮಗು ಸುತ್ತ ಏನಾದರೂ ಅಂಬ್ಲಿಕಲ್ ಕಾಡಿದ್ರೆ ಅದರದ್ದೇ ಒಂದು ಕಂಡೀಷನ್ಸ್ ಇದೆ ಸರ್. ಆವಾಗ ಸಿ ಸೆಕ್ಷನ್ ಮಾಡ್ಬೋದು. ಸಿ ಸೆಕ್ಷನ್ ಮಾಡೋದ್ರಿಂದ ಏನು ತಪ್ಪಿಲ್ಲ ಸರ್. ಅರ್ಥ ಆಯ್ತಲ್ವಾ? ಬಟ್ ನಾರ್ಮಲ್ ಡೆಲಿವರಿ ಆದರೆ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಮಕ್ಕಳಿಗೆ ನಾರ್ಮಲ್ ಡೆಲಿವರಿ ಆದಾಗ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ ಅವ್ರಿಗೆ. ಇಲ್ಲಿವರೆಗೂ ನೀವು ಮಾಡಿರೋ ಆಪರೇಷನ್ ಯಾವ್ದಾದ್ರು ಫೇಲ್ ಆಗಿದೆಯಾ? ಒಳ್ಳೆ ಪ್ರಶ್ನೆ ಕೇಳಿದೆ ಸರ್. ಯಾವ್ದಾದ್ರು ಡಾಕ್ಟ್ರು ನಾನು ಮಾಡಿರೋದೆಲ್ಲ ಸಕ್ಸಸ್ ಅಂತ ಹೇಳಿದ್ರೆ ಅವನು ಆಪರೇಷನ್ ಮಾಡಿಲ್ಲ ಅಂತ ಅರ್ಥ ಆಯ್ತಲ್ವಾ ಸರ್? ನನಗೆ ಒಂದೇ ಒಂದು ಪೇಷಂಟು ಫಿಸ್ಚುಲಾದಲ್ಲಿ, ಯಂಗ್ ಫೆಲೋ ಫ್ರಮ್ ಇಂಡಿಯನ್ ಬಾಯ್ ಸ್ಟಡಿಂಗ್ ಇನ್ ಅಬ್ರಾಡ್ ಅದರ್ ಕಂಟ್ರಿ, ಮಾಡಿದ್ದೀನಿ ಆ್ಯಕ್ಚುಲಿ. ಅವನಿಗೇನೋ ಸ್ವಲ್ಪ ಇನ್ಕಾಂಟಿನೆನ್ಸ್ ಆಗಿದೆ, ಅಂದರೆ ಮೋಷನ್ ಕಂಟ್ರೋಲ್ ತಪ್ಪೋಗೋದು. ಫುಲ್ ತಪ್ಪಿಲ್ಲ, ಸ್ವಲ್ಪ ತಪ್ಪಿದೆ ಸರ್ ಅವನಿಗೆ. ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಕರ್ಸ್, ಫ್ರಾಡ್, ಕ್ವ್ಯಾಕ್, 420, ಚೀಟ್ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ದಾನೆ. ಸೋಷಲ್ ಮೀಡಿಯಾಗಳೆಲ್ಲ ತೊಗೊಂಡೋಗ್ಬಿಟ್ಟು ಲೋಡ್ ಮಾಡ್ತಾ ಇದ್ದಾನೆ ನನ್ನ ಬಗ್ಗೆ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಸರ್ ನಾವು ಮನುಷ್ಯರೇ ಅಲ್ವಾ ಸರ್? ಓಕೆ, ಸೊ ನಾನು ಎಲ್ಲ ಸಕ್ಸಸ್ ಅಂದರೆ ನಾನು ಆಪ್ರೇಷನ್ ಮಾಡಿಲ್ಲ ಅಂತ ಅರ್ಥ ಸರ್. ಸೊ ಈ ಒಂದು ಹುಡುಗನಿಗೆ ಥರ ಆಗಿದೆ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಇಶ್ಯೂಸ್ ಇತ್ತು, ಎಲ್ಲ ಸಾಲ್ವ್ ಆಗಿದೆ. ಸೊ ಫೇಲ್ಯೂರ್ ಆಗಿದೆ, ಇಟ್ಸ್ ನಾಟ್ ಎ ಕಂಪ್ಲೀಟ್ ಫೇಲ್ಯೂರ್. ಫಿಸ್ಚುಲಾ ಕ್ಯೂರ್ ಆಗಿದೆ, ಸ್ವಲ್ಪ ಕಂಟ್ರೋಲ್ ತಪ್ಪಿದೆ, ಅದನ್ನು ಸರಿ ಮಾಡ್ಬೋದು. ಅವ್ನು ಬರ್ದೇನೆ ಎಲ್ಲೋ ಕೂತ್ಕೊಂಡು ಈ ಥರ ಹಾಕೋದು ಅನ್ಯಾಯ ಸರ್. According to me, you're a successful. Me, yeah? Why, sir? Because you have admitted this. Yeah. See, sir, because 90 or 100% of the people will not even dare to admit. Yeah. See, not needed for you. Yeah. Because if you're here, yeah, let's accept the fact you want to market your ನಿಮ್ಮ ಬ್ರ್ಯಾಂಡ್ ಆಗಿರ್ಬೋದು, ಎಲ್ಲ ಇರ್ಬೋದು. ಸೊ ಯು ಹ್ಯಾವ್ ಟು ಬಿ ಆನೆಸ್ಟ್ ಅಂಡ್ ಸೇಯಿಂಗ್ ಲೈಕ್ ಇಲ್ಲ ನಮ್ದು 100% ಅಕ್ಯುರಸಿ ಅಂತೆಲ್ಲ ಹೇಳ್ಬೋದು. ಸುಳ್ಳು ಸರ್. ಯು ಬೀಯಿಂಗ್ ವೆರಿ ಸರ್, ನಮ್ಮ ಬೈಬಲ್ ಬುಕ್ಕಲ್ಲಿ ಹೇಳ್ತಾರೆ, ಯಾರಾದರೂ ಒಬ್ಬ ಸರ್ಜನ್ ನನಗೆಲ್ಲ ಏನು ಕಾಂಪ್ಲಿಕೇಶನ್ ಇಲ್ಲ ಅಂದರೆ ಅವ್ನು ಆಪರೇಟ್ ಮಾಡೇ ಇಲ್ಲ ಅಂತ. ಅರ್ಥ ಆಯ್ತಾ? ದಟ್ ಈಸ್ ವೈ ಐ ಸೆಡ್ ಯು ಆರ್ 100% ಸಕ್ಸಸ್ಫುಲ್. ಥ್ಯಾಂಕ್ ಯು ಸರ್. ದ ಬೆಸ್ಟ್ ಇಸ್ ಯೆಟ್ ಟು ಕಮ್. ವಿಲ್ ಡೂ ಇಟ್. One final question. Yes, sir. Let's talk about your personal life. Personal life, ಗುರು, ನನಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲಪ್ಪ. Never know. ನೀವು ಲವ್ ಗುರು ನೀವು. Okay. What personal life you want, sir? So, who are there in your family? And sir, family nalli my mother. I lost my dad about 3 years back. Okay. And my wife. Is she a doctor? She's a doctor for me. She's a homemaker. She's a homemaker, okay. Homemaker, and she will little here and there she will poke her into administration. Fantastic. And I have a son who is in final year medicine. I have a daughter who is in 11th grade. So my son and my daughter, they're really, really proud of me that they say, wow, your dad is a big surgeon. Anta. Fantastic. So I lost my dad about 3 years back, unfortunately. He was 86, yeah. 86? He's seen good life. Good life, yeah, he's seen life. But very tough life he's seen, sir. Very, very tough life. My dad, he came to Bangalore from a small village in Kolar to make his livelihood. So he used to clean buses in a factory. He was a bus cleaner. So unfortunately, he had a polio of one leg. So he used to limp. So 3 children and could not support education with a small salary. ಆ ಸಣ್ಣ ಸಂಬಳದಿಂದ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಅವರು ಸಂಜೆ 4:15ಗೆ ಮನೆಗೆ ಬಂದು 4:15 ಆದಮೇಲೆ ಸೈಕಲ್ ತುಳ್ಕೊಂಡು ಮನೆ ಹೋಗಿ ಮಿಕ್ಸ್ಚರ್ ಮಾರೋರು. ಸೊ ದಟ್ ಈಸ್ ಮೈ ಬ್ಯಾಕ್ಗ್ರೌಂಡ್. ದಟ್ ಈಸ್ ಹೌ ವಿ ಹ್ಯಾವ್ ಟ್ರಾವೆಲ್ಡ್ ಅವರ್ ಜರ್ನಿ. ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ and God's grace and well-wishers like you, we have reached so far. From that mixture to this mixture. Yeah. See, where is the life actually ಅಂತ ಅನ್ಬೋದು. ಸರ್, ನಮಗೆ ಸೈಕಲ್ ತೊಳೋಕೆ ದುಡ್ಡಿರಲಿಲ್ಲ ಸರ್. ಕ್ರಿಕೆಟ್ ಬ್ಯಾಟಿಗೆ ದುಡ್ಡಿರಲಿಲ್ಲ ಸರ್. ಸೊ but today you are in a position where you can afford anything to your kids. Yeah, I can afford anything to my kid, but I'll always tell my father's story and my mother's story, sir. Wow. Yeah. Overall, how's the experience coming to the show? Experience coming to the show is ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? I am spellbound. ಯೋಚನೆ ಮಾಡ್ತಿಲ್ಲ, ಮಾತು ಬರ್ತಿಲ್ಲ, ಬಿಕಾಸ್ ದ ಕೈಂಡ್ ಆಫ್ ಕ್ವೆಶನ್ಸ್ ಯು ಆಸ್ಕ್ ಮೀ ಅಲ್ಲ, it was very, very relevant to this current world scenario, especially children, especially mothers. Yep.
Mothers was really heart-touching, boss. ಅಲ್ಲ? Any mother is a mother, and hats off to you. ಅಯ್ಯೋ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಲ್ಸೋ ವಾಂಟೆಡ್ ಟು ಆಸ್ಕ್ ಯು ಒನ್ ಮೋರ್ ಥಿಂಗ್ ವಿಚ್ ವಾಸ್ ದೇರ್ ಫ್ರಮ್ ಕ್ವೈಟ್ ಅ ಲಾಂಗ್ ಟೈಮ್. ಇಫ್ ಐ ಆಮ್ ರೈಟ್, ಯು ಆರ್ ದ ಸನ್ ಇನ್ ಲಾ ಆಫ್ ಮಿನಿಸ್ಟರ್ ಜೈರಾಮ್ ಅವರು ಮಂಡ್ಯದಿಂದ. Mandya, yes. Alva, I am proud to tell I am his son-in-law. Son-in-law. Jairam, yes. Correct. Yes. Mines So- and Geology Minister, former. I'm sure people might think in a way to build a career in this field. Lot of financial support is needed. Very much, sir. To build a hospital, to run hospitals. And see, previous to this, Neviga, you told about your father. Ayyo. Alva? Yeah. So do you think to build such a big empire, Yeah. one though the cushion, the finance, whatever you get, no? Do you think somewhere your father-in-law has been a cushion to you and tansetta nimge? Father-in-law, sir. Father-in-law, sir. Sir, Papa, ನಮ್ಮ father-in-law ದೊಡ್ಡ ಮನುಷ್ಯರು, sir. Greatest leader Mandya has ever seen, sir. Correct. Very honest politician, sir. Down to earth, sir. Humble, sir. I am proud to be his son-in-law, sir. Sir, when he died in Mallige Medical Center as a sitting minister, 60,000 rupees ಅವ್ರ ಮನೇಲಿ ಇರಲಿಲ್ಲ, ಹಾಸ್ಪಿಟ್ಲಿಗೆ ಕೊಟ್ಟು ಅವ್ರ ಬಾಡಿ ತರಕ್ಕೆ, ಸರ್. Then Speaker Ramesh Kumar, sir, who is from my native Srinivaspura, then Speaker, he gave the money to get his body out of Mallige Medical Center. When my father-in-law died, his wife and children, who is my wife and my brother-in-law, they were literally on streets. My mother-in-law was in some other's house. Being a minister. Yes. My mother-in-law was in some other's house. My brother-in-law was in a hostel. My wife was in some other's house. 3 ಜನ 3 ಕಡೆ ಇದ್ದು ಜೀವನ ಮಾಡಿ ಅಲ್ಲಿಂದ ಜರ್ನಿ ಶುರು ಮಾಡಿದ್ರು. ನನಗೆ ಹೆಣ್ಣು ಕೊಟ್ಟಿದ್ದವರು ಹುಡುಗ ವಿದ್ಯಾವಂತ, ಓದಿದ್ದಾನೆ ಅಂತ, ಸರ್. It's very, very rare to find a politician like this. ಸೊ ಅವ್ರ ಹತ್ರ ದುಡ್ಡೇ ಇರಲಿಲ್ಲ, ಸರ್. ಸಾಲದಲ್ಲಿದ್ದರು ನಾನು ಮದುವೆ ಆದಾಗ, ಸರ್. ಸೊ ಫಾದರ್-ಇನ್-ಲಾ ಕೊಟ್ಟಿಲ್ಲ, ಫಾದರ್ ಕೊಟ್ಟಿಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಹಣ ಬೇಕಾಗಿಲ್ಲ, ಸರ್. ಪ್ಯಾಷನ್ ಇರಬೇಕು, ಫೈರ್ ಇರಬೇಕು. ಫೈರ್ ಇನ್ ದ ಬೆಲಿ ಅಂತಾರಲ್ಲ, ಅದು ಇರಬೇಕದು. ನಮ್ದೆಲ್ಲ ಎಂಟಿ ಪಾಕೆಟ್ ಡ್ರೀಮ್ಸ್. ವಿ ಹ್ಯಾವ್ ಡ್ರೆಮ್ಟ್ ಅಂಡ್ ವಿ ಹ್ಯಾವ್ ಬಿಲ್ಟ್ ಇಟ್. ಆಕ್ಚುಲಿ I'm sorry for asking. Why I'm asking is like people will think like that. ಸಾರಿ, ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಈಗಲೂ ಅನ್ಕೋತಾರೆ, ಇವನು ಮಿನಿಸ್ಟರ್ ಮಗಳ ಮದುವೆ ಆಗ್ಬಿಟ್ಟಿದ್ದಾನೆ, ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಿನಿಸ್ಟ್ರು, ಮೈನ್ಸ್ ದುಡ್ಡೆಲ್ಲ ನಮ್ಮ ಮನೇಲಿದೆ ಅನ್ಕೋತಾರೆ, ಸರ್. ನಾನೇನು ಮಾಡಲಿ, ಸರ್? ನನ್ನ ಹಣೆ ಬರೋದು, ಏನು ಮಾಡೋಕ್ಕಾಗ. ಬಟ್ ನಥಿಂಗ್, ಝೀರೋ. ಇನ್ಫ್ಯಾಕ್ಟ್ ನಮ್ಮ ಅಪ್ಪನಿಗೆ ಸಣ್ಣ ಮನೆ ಇತ್ತು, ನಮ್ಮ ಫಾದರ್-ಇನ್-ಲಾ ಅದು ಇರಲಿಲ್ಲ, ಸರ್. That's why they say, no, don't judge a book by its cover. This is what my story of father-in-law and father, sir. Very nice, sir. Actually, very inspiring, I can say. Yeah. On the overall, thank you so much. Yeah. I mean, more than anything, ನನ್ನ ಫಸ್ಟ್ ಇಂಟ್ರಾಕ್ಷನ್ ವಿತ್ ಡಾಕ್ಟರ್ ಆಗಿದ್ರು ಇಟ್ ವಾಸ್ ವೆರಿ ಮಚ್ ತುಂಬ ಇನ್ಸೈಟ್ಫುಲ್ ಅಂತಿತ್ತು. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಹೇಳಿದ ಲೈನ್ ಎಂಡಿಂಗಲ್ಲಿ ಹೇಳ್ತಿದ್ದೀನಿ, ಬಟ್ ಎಂಡಿಂಗಲ್ಲಿ ಚೇಂಜ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮುಜುಗ್ರ ಇತ್ತು, ಈ ಟಾಪಿಕ್ ಬಗ್ಗೆ ಮಾತಾಡೋದು ಹೆಂಗಿರುತ್ತೆ ಅಂತ. ಬಟ್ ಎಂಡಿಂಗಲ್ಲಿ ಆ ಮುಜುಗ್ರ ಈಗ ಇಲ್ಲದೆ ಇರೋದು ಯಾಕೆ ಖುಷಿ ಆಗ್ತಿದೆ ಅಂದ್ರೆ, ಒಂದು ನಾನು ಕೂಡ ಭಾಗಿಯಾಗಿದ್ದೆ, ನಾನು ಕೂಡ ಅನುಭವಿಸಿದ್ದೇನೆ. ಆ್ಯಂಡ್ ಇವತ್ತು ನಂದಾದಂಥ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಒಂದು ನಾಲೆಜ್ ಸಿಕ್ತಲ್ಲ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ವಿಸ್ಡಮ್, if I have to put it in this way. So thank you so much for this very, very insightful episode. And if people have to ಈ ಥರ ಇರೋರು ಸ್ಮೈಲಿಗೆ ಬರಬೇಕಂದ್ರೆ ಸ್ಮೈಲ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಅಂತ ಅಣ್ಣವ್ರು ಹೇಳ್ತಾರಲ್ಲ, ಹಂಗೆ ಎಲ್ಲೆಲ್ಲಿ ಸ್ಮೈಲ್ಸ್ ಇದೆ. ಈಗ ಬ್ಯಾಂಗ್ಳೂರಲ್ಲಿ 5 ಕ್ಲಿನಿಕ್ಸ್ ಇದೆ. ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಒಂದು ಆಪರೇಟಿಂಗ್ ಸೆಂಟರ್ ಇದೆ. ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್, ಸರ್ಜಾಪುರ, ಕ್ವೀನ್ಸ್ ರೋಡ್, ಜಯನಗರ, JP ನಗರ ಕ್ಲಿನಿಕ್ಸ್ ಇದೆ. ನೆಕ್ಸ್ಟ್ 2 ಮಂತ್ಸಲ್ಲಿ 15 ಕ್ಲಿನಿಕ್ಸ್ ಆಗುತ್ತೆ. ನೆಕ್ಸ್ಟ್ 1 ಇಯರಲ್ಲಿ 50 ಕ್ಲಿನಿಕ್ಸ್ ಆಗುತ್ತೆ. HSR ಒಂದು ಸೆಂಟರ್ ಆಗುತ್ತೆ. We are scaling Pan India very soon. It will be a Pan India brand. Pan World. I'll correct it. Pan World, yes. Pan Indian in terms of the location. In terms of the connect, it is Pan World. So it will be a global organization with making 7 billion smiles. So they're making globally people smile. Yes. Thank you so much, sir. On that note, ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀನಿ. So what do you want to say about Gold Class? ಗೋಲ್ಡ್ ಕ್ಲಾಸಾ? ಗೋಲ್ಡ್ ಕ್ಲಾಸ್ ಅಲ್ಲಿ ಬಂದು ಕೂತಾಗ ಆ ಗೋಲ್ಡ್, ಯು ಆಸ್ಕ್ ಮಿ ಎಕ್ಸ್ಪೀರಿಯನ್ಸ್ ಅಲ್ಲ, ದ ಲಿಟ್ರಲ್ ಮೀನಿಂಗ್ ಆಫ್ ಗೋಲ್ಡ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಐ ಗಾಟ್, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಸಿಟ್ಟಿಂಗ್,
but also as a human being with Mayura, you are a my gold pleasure, class human being. That's what I experienced. Number 1. Number 2, ಗೋಲ್ಡ್ ಕ್ಲಾಸ್ಗೆ ಹೋದಾಗ ಜಂಕ್ ತಿನ್ನೋ ಅಭ್ಯಾಸ. ಈ ಗೋಲ್ಡ್ ಕ್ಲಾಸಲ್ಲಿ ಒಳ್ಳೆ 4 ಕಾಫಿ ಕುಡಿದೆ. ಕ್ಲಾಸ್ ಆಗಿದ್ದ ಗೋಲ್ಡ್ ಕ್ಲಾಸ್ ಎಕ್ಸ್ಪೀರಿಯನ್ಸ್. ಸೊ ಇಟ್ ವಾಸ್ ಅ ಗ್ರೇಟ್ ಟಿಪಿಕಲ್ ಗೋಲ್ಡ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ವಿತ್ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್, KGF gold. Thank you so much, sir. You made my day with that photo frame, which anyway I'm going to post it on my social media as well. You know what? You're the first person to give me something like that. Wow. So that will remain Yeah. for a longer time. Your Let me be. children will ask, Dad, who gave this? Exactly. Your mom will ask, ಮಗನೇ ಯಾರಪ್ಪ ಕೊಟ್ಟಿದ್ದು ಅಂತ. Correcta? Looking at that smile, I'll always have the smile. Keep smiling always. Because Keep given my smiling smile. always. Keep smiling always. And make everyone smile. Smile. With your nice smile. ಥ್ಯಾಂಕ್ ಯು ಸೋ ಮಚ್. Thank ಆನ್ ದ್ಯಾಟ್ you. ನೋಟ್ ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್, ಇನ್ನೊಂದು ಇನ್ಸೈಟ್ಫುಲ್ ಮೋಸ್ಟ್ ನಾಲೆಜಬಲ್ ಎಪಿಸೋಡ್ನ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ಸೊ ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಬಿಹೈಂಡ್ ದ ಕ್ಯಾಮ್ರಾ. ಥ್ಯಾಂಕ್ ಯು ಗಿನಿ. ಥ್ಯಾಂಕ್ ಯು ಕ್ರಾಸ್ಪೇಜ್ ಸ್ಟುಡಿಯೋಸ್. ಥ್ಯಾಂಕ್ ಯು ಶ್ರೇಯಾ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. Yeah. ಥ್ಯಾಂಕ್ ಯು ಡಾಕ್ಟರ್. ಮತ್ತೊಮ್ಮೆ ಸಿಗೋಣ. ಆ್ಯಂಡ್ ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು.